ಪ್ರಿಯ ವಿದ್ಯಾರ್ಥಿಗಳೇ, ನಾನು ಈ ವಿಡಿಯೋ ಕ್ಲಿಪ್ನಲ್ಲಿ ನಿಮಗೆ ಸೆಕೆಂಡ್ PUC ಅಕೌಂಟೆನ್ಸಿ ಕ್ವಶನ್ ಪೇಪರ್ ಹೊಸ ಪ್ಯಾಟರ್ನ್ ಪ್ರಕಾರ ಯಾವ ರೀತಿಯಾಗಿ ಇರುತ್ತದೆ, ಅದನ್ನು ಹೇಗೆ ಬಿಡಿಸಬೇಕು ಮತ್ತು ಅಲ್ಲಿ ಮಾರ್ಕ್ಸ್ಗಳನ್ನು ಯಾವ ರೀತಿಯಾಗಿ ಕೊಡಲಾಗುತ್ತದೆ ಅನ್ನೋದನ್ನು ನಿಮಗೆ ತಿಳಿಸಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದೇನೆ. ಆದಷ್ಟು ಕಡಿಮೆ ಸಮಯದಲ್ಲಿ ನಾನು ಇಲ್ಲಿ ಇಡೀ ಕ್ವಶನ್ ಪೇಪರನ್ನು ಬಿಡಿಸ್ತಾ ಇದ್ದೀನಿ. ಸೊ ಅದಕ್ಕಾಗಿ ನೀವು ಪೂರ್ತಿ ವಿಡಿಯೋವನ್ನು ವೀಕ್ಷಿಸಿರಿ. ಒಂದು ಸಾರಿ ಅರ್ಥ ಆಗಿ, ಯಾಕಂದ್ರೆ ನಾನು ಸ್ವಲ್ಪ ಫಾಸ್ಟಾಗಿ ಹೇಳಿದ್ದೀನಿ, ನಿಮಗೆ ಒಂದು ಸಾರಿ ಅರ್ಥ ಆಗಿಲ್ಲ ಅಂತ 2 ಸಾರಿ ನೋಡಿರಿ, 3 ಸರ್ತಿ ನೋಡಿರಿ. ಹೋಪ್ ನೀವು ಪರೀಕ್ಷೆ ಮೊದಲು ಈ ವಿಡಿಯೋ 2 ಅಥವಾ 3 ಸಾರಿ ನೋಡ್ಕೊಂಡು ಹೋದ್ರಿ ಅಂತಂದರೆ ನಿಮಗೆ ಮತ್ತು ಬೇರೆ ರಿವಿಷನ್ ಮಾಡುವಂಥ ಅವಶ್ಯಕತೆ ಇಲ್ಲ. ಇಡೀ ವರ್ಷ ಕಲಿಸಿದ್ದನ್ನು ನಾನು ಇಲ್ಲಿ ಕೇವಲ ಒಂದು ತಾಸಿನೊಳಗೆ ನಿಮಗೆ ಎಲ್ಲೋ ಒಂದು ರಿವೈಸ್ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದೀನಿ. ಸೊ ಅದಕ್ಕಾಗಿ ಈ ಅವಕಾಶವನ್ನು ಮಿಸ್ ಮಾಡ್ಕೋಬೇಡ್ರಿ. ಈ ವಿಡಿಯೋವನ್ನು 2-3 ಸಾರಿ ನೋಡಿ ಅರ್ಥ ಮಾಡಿಕೊಂಡು ಪರೀಕ್ಷೆಯನ್ನು ಚೆನ್ನಾಗಿ ಬರೆದು ಹೆಚ್ಚು ಅಂಕಗಳನ್ನು ಗಳಿಸಲಿಕ್ಕೆ ಪ್ರಯತ್ನಿಸಿ ಅಂತ ಹೇಳ್ತಾ ನಾನು ಈ ಸಾರಿ ನಮ್ಮ ಇಲಾಖೆಯವರು 100 ಮಾರ್ಕಿನ ಬದಲಾಗಿ 80 ಮಾರ್ಕಿನ ಪ್ರಶ್ನೆ ಪತ್ರಿಕೆಯನ್ನು ನೀಡ್ತಾ ಇದ್ದಾರೆ. ಯಾಕಂದರೆ 20 ಮಾರ್ಕ್ಸ್ಗಳನ್ನು ನಿಮ್ಮ ಕಿರು ಪರೀಕ್ಷೆಗಳು ಮತ್ತು ಪ್ರಾಜೆಕ್ಟ್ನಲ್ಲಿ ನೀವು ಮಾಡಿರುವಂತಹ ಸಾಧನೆಯ ಆಧಾರದ ಮೇಲೆ ನೀಡಲಾಗುತ್ತದೆ. ಇನ್ನು ಉಳಿದ 80 ಮಾರ್ಕ್ಸಿಗೆ ನೀವು ಪ್ರಶ್ನೆ ಪತ್ರಿಕೆಯನ್ನು ಉತ್ತರಿಸಬೇಕಾಗುತ್ತದೆ. ಸೊ ನಾವು put before you the blueprint of altogether there are 10 topics, 10 chapters. From chapter number 1 there will be 4 questions. 1 mark 2 ಪ್ರಶ್ನೆಗಳನ್ನು ಕೇಳ್ತಾರೆ. ದೆನ್ 2 ಮಾರ್ಕಿನ 1 ಪ್ರಶ್ನೆ ಕೇಳ್ತಾರೆ. ಆ್ಯಂಡ್ 6 ಮಾರ್ಕ್ಸ್ 1 ಪ್ರಾಬ್ಲಮನ್ನು ಕೇಳ್ತಾರೆ. ಸೊ ಇಫ್ ಯು ಪ್ರಿಪೇರ್ ದಿಸ್ ಚಾಪ್ಟರ್ ಯು ಕ್ಯಾನ್ ಈಸಿಲಿ ಗೆಟ್ 10 ಮಾರ್ಕ್ಸ್. 1 ಅಂಕದ ಪ್ರಶ್ನೆಗಳು, 2 ಅಂಕಿನ ಪ್ರಶ್ನೆಗಳು ಮತ್ತು 6 ಅಂಕದ ಪ್ರಶ್ನೆಗಳನ್ನು ಕೇಳ್ತಾರೆ. ಇನ್ನು 2ನೇ ಚಾಪ್ಟರ್ ಅಡ್ಮಿಷನ್ ಆಫ್ ಎ ಪಾರ್ಟ್ನರ್, ಅಲ್ಲಿ 1 ಮಾರ್ಕಿನ 2 ಪ್ರಶ್ನೆಗಳು ಕಡ್ಡಾಯವಾಗಿ ಕೇಳ್ತಾರೆ. ಆಮೇಲೆ 6 ಅಥವಾ 12 ಮಾರ್ಕಿನ ಪ್ರಾಬ್ಲಮ್ನ ಕೇಳಬಹುದು. 6 ಮಾರ್ಕಿನ ಪ್ರಾಬ್ಲಮ್ ಕೇಳಿದರೆ 12 ಮಾರ್ಕಿನ ಪ್ರಾಬ್ಲಮ್ ಮುಂದಿನ ಚಾಪ್ಟರ್ ಅಂದರೆ ರಿಟೈರ್ಮೆಂಟ್ ಚಾಪ್ಟರ್ ಮೇಲೆ ಕೇಳ್ತಾರೆ. ಒಂದು ವೇಳೆ ಇಲ್ಲಿ 12 ಮಾರ್ಕಿನ ಪ್ರಾಬ್ಲಮ್ ಕೇಳಿದರೆ ನಿಮಗೆ ರಿಟೈರ್ಮೆಂಟ್ ಚಾಪ್ಟರ್ ಮೇಲೆ 6 ಮಾರ್ಕಿನ ಪ್ರಶ್ನೆಯನ್ನು ಕೇಳ್ತಾರೆ. ಈ 2 ಚಾಪ್ಟರ್ಗಳನ್ನು ಕ್ಲಬ್ ಮಾಡಿದ್ದಾರೆ. ಇನ್ನು 3ನೇ ಚಾಪ್ಟರ್ ಒಳಗೆ 1 ಮಾರ್ಕಿನ 2 ಪ್ರಶ್ನೆಗಳು ಬರ್ತಾವೆ. ಒಂದು ವೇಳೆ ಅಡ್ಮಿಷನ್ ಮೇಲೆ 12 ಮಾರ್ಕಿನ ಪ್ರಶ್ನೆ ಕೇಳಿದರೆ ಇಲ್ಲಿ 6 ಮಾರ್ಕಿನ ಪ್ರಶ್ನೆ ಕೇಳ್ತಾರೆ. ಇಲ್ಲ ಅಲ್ಲಿ 6 ಮಾರ್ಕಿನ ಪ್ರಶ್ನೆ ಕೇಳಿದರೆ ಇಲ್ಲಿ ನಿಮಗೆ 12 ಮಾರ್ಕ್ಸಿನ 1 ಪ್ರಾಬ್ಲಮ್ನ ಕೇಳ್ತಾರೆ. ಆಮೇಲೆ ಡೆತ್ ಮೇಲೆ 1 ಕಂಪಲ್ಸರಿ 6 ಮಾರ್ಕಿನ ಪ್ರಶ್ನೆ ಕೇಳ್ತಾರೆ. ಇನ್ನು 4ನೇ ಚಾಪ್ಟರ್ ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್, ಸೊ ಅಲ್ಲಿ 2 ಮಾರ್ಕಿನ 1 ಪ್ರಶ್ನೆ, 1 ಮಾರ್ಕಿನ 2 ಪ್ರಶ್ನೆ ಮತ್ತು 12 ಮಾರ್ಕಿನ 1 ಪ್ರಶ್ನೆ, ಟೋಟಲ್ 16 ಮಾರ್ಕ್ಸ್ ಈ ಚಾಪ್ಟರ್ಗೆ. ತದನಂತರ 5ನೇ ಚಾಪ್ಟರ್ ಅಕೌಂಟಿಂಗ್ ಫಾರ್ ಇಶ್ಯೂ ಆಫ್ ಶೇರ್ ಕ್ಯಾಪಿಟಲ್, ಅಲ್ಲಿ 1 ಮಾರ್ಕಿನ 2 ಪ್ರಶ್ನೆಗಳು, 2 ಮಾರ್ಕಿನ 1 ಪ್ರಶ್ನೆ ಮತ್ತು 12 ಮಾರ್ಕಿನ 1 ಜರ್ನಲ್ ಎಂಟ್ರಿ ಮೇಲೆ 1 ಕಂಪಲ್ಸರಿ ಕ್ವಶನ್ ಕೇಳ್ತಾರೆ. ಇನ್ನು 6ನೇ ಚಾಪ್ಟರ್ ರಿಲೇಟಿಂಗ್ ಟು ಇಶ್ಯೂ ಆ್ಯಂಡ್ ರಿಡೆಂಪ್ಷನ್ ಆಫ್ ದ ಡಿಬೆಂಚರ್, ಮೊದಲು ಈ ಚಾಪ್ಟರ್ ಮೇಲೆ 6 ಮಾರ್ಕ್ಸಿನ ಪ್ರಶ್ನೆ ಇತ್ತು, ಈಗ ಹೊಸ ಪ್ಯಾಟರ್ನ್ ಒಳಗೆ ಅದನ್ನು ತೆಗೆದುಹಾಕಿದ್ದಾರೆ. ಕೇವಲ 12 ಮಾರ್ಕಿನ 1 ಪ್ರಾಬ್ಲಮ್ನ ಕೇಳ್ತಾರೆ. ಆಮೇಲೆ 1 ಮಾರ್ಕಿನ 2 ಪ್ರಶ್ನೆಗಳನ್ನು ಕೇಳ್ತಾರೆ. ಅದೇ ಥರ 7ನೇ ಚಾಪ್ಟರ್ ದಟ್ ಈಸ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್, ಅಲ್ಲಿ ನಿಮಗೆ 1 ಮಾರ್ಕಿನ 2 ಪ್ರಶ್ನೆಗಳು, 2 ಮಾರ್ಕಿನ 1 ಪ್ರಶ್ನೆ ಮತ್ತು 6 ಮಾರ್ಕಿನ 1 ಪ್ರಾಬ್ಲಮ್ನ ಕೇಳ್ತಾರೆ. ಆಮೇಲೆ ಚಾಪ್ಟರ್ ನಂಬರ್ 8, ಅಲ್ಲಿ ನಿಮಗೆ 1 ಮಾರ್ಕಿನ 2 ಪ್ರಶ್ನೆಗಳನ್ನು ಕೇಳ್ತಾರೆ. ಆಮೇಲೆ 12 ಮಾರ್ಕಿನ 1 ಪ್ರಾಬ್ಲಮನ್ನು ಕೇಳ್ತಾರೆ. ದಟ್ ಈಸ್ ದ ಅನಾಲಿಸಿಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್. ಇನ್ನು 9ನೇ ಚಾಪ್ಟರ್ ರೇಷಿಯೋ ಅನಾಲಿಸಿಸ್, ಅಲ್ಲಿ ನಿಮಗೆ 1 ಮಾರ್ಕಿನ 2 ಪ್ರಶ್ನೆ, ಆಮೇಲೆ 12 ಮಾರ್ಕಿನ 1 ಪ್ರಶ್ನೆಯನ್ನು ಕೇಳ್ತಾರೆ. ಇನ್ನು 10ನೇ ಚಾಪ್ಟರ್ ಒಳಗೆ ಅಲ್ಲಿ 1 ಮಾರ್ಕಿನ 2 ಪ್ರಶ್ನೆ ಮತ್ತು 2 ಮಾರ್ಕಿನ 1 ಪ್ರಶ್ನೆ ಹಾಗೂ 6 ಮಾರ್ಕಿನ 1 ಪ್ರಾಬ್ಲಮನ್ನು ಕೇಳ್ತಾರೆ. ಈ ರೀತಿಯಾಗಿ ಸೆಕೆಂಡ್ PUC ಅಕೌಂಟೆನ್ಸಿಯ ಬ್ಲೂ ಪ್ರಿಂಟ್ ಇರುತ್ತದೆ. ಲೆಟ್ ಅಸ್ ಸ್ಟಾರ್ಟ್ ಫ್ರಮ್ ಪಾರ್ಟ್ ಎ ಆಫ್ ದ ಕ್ವಶನ್ ಪೇಪರ್. ಪಾರ್ಟ್ ಎ ಒಳಗೆ ಟೋಟಲ್ ವೇಟೇಜು 20 ಮಾರ್ಕ್ಸು. ಇದರೊಳಗೆ 4 ಸೆಕ್ಷನ್ಗಳನ್ನು ಮಾಡಿದ್ದಾರೆ. ಮೊದಲನೇ ಸೆಕ್ಷನ್ ಒಳಗೆ 5 ಪ್ರಶ್ನೆಗಳು ಕೇಳ್ತಾರೆ. ಆ 5 ಪ್ರಶ್ನೆಗಳು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಆಗಿರುತ್ತದೆ. ನಂತರ ಸಬ್ಸೆಕ್ಷನ್ 2 ಒಳಗೆ, ಪಾರ್ಟ್ ಎ ಸಬ್ಸೆಕ್ಷನ್ 2 ಒಳಗೆ 5 ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಪ್ರಶ್ನೆಗಳನ್ನು ಕೇಳ್ತಾರೆ. ಆಮೇಲೆ ಸೆಕ್ಷನ್ 3 ಒಳಗೆ ಮ್ಯಾಚ್ ದಿ ಫಾಲೋವಿಂಗ್ ಪ್ರಶ್ನೆಗಳನ್ನು ಕೇಳ್ತಾರೆ 5. ಆಮೇಲೆ ಸೆಕ್ಷನ್ 4 ಒಳಗೆ 5 ಶಾರ್ಟ್ ಆನ್ಸರ್ ಕ್ವಶನ್ಸ್ಗಳನ್ನು ಕೇಳ್ತಾರೆ. ಆ 5 ಶಾರ್ಟ್ ಆನ್ಸರ್ ಕ್ವಶನ್ ಒಳಗೆ 1 ಎಕ್ಸ್ಪಾಂಡ್ ಮಾಡುವಂತಹ ಪ್ರಶ್ನೆ ಇರುತ್ತದೆ, ಇನ್ನೊಂದು ಎಕ್ಸಾಂಪಲ್ ಕೊಡುವಂತಹ ಪ್ರಶ್ನೆಗಳು ಇರ್ತವೆ. ಇನ್ನು ಉಳಿದ 3 ಪ್ರಶ್ನೆಗಳು 1 ವರ್ಡ್ ಅಥವಾ 1 ಸೆಂಟೆನ್ಸ್ ಒಳಗೆ ಉತ್ತರಿಸಬೇಕಾದಂತಹ ಪ್ರಶ್ನೆಗಳು ಇರ್ತವೆ. ಸೊ ಈ ರೀತಿಯಾಗಿ ಸೆಕ್ಷನ್ ಎ ಒಳಗೆ ಕ್ವಶನ್ ನಂಬರ್ 1ದಿಂದ ಪ್ರಾರಂಭ ಆಗಿ ಕ್ವಶನ್ ನಂಬರ್ 16ವರೆಗೆ ಟೋಟಲ್ 20 ಮಾರ್ಕ್ಸ್. ಎಲ್ಲ ಪ್ರಶ್ನೆಗಳು ಕಡ್ಡಾಯವಾಗಿರುತ್ತದೆ.
ಆಮೇಲೆ ಯಾವ ಪ್ರಶ್ನೆ ಕೇಳಬಹುದು ಅನ್ನೋದನ್ನು ಗೆಸ್ ಮಾಡೋದು ಬಹಳಷ್ಟು ಕಷ್ಟಕರವಾದಂಥ ಕೆಲಸ. ಅದರ ಒಂದು ವಿಷಯ ನೆನಪಿಡಿ, 10 ಚಾಪ್ಟರ್ಗಳು ಅದಾವ. ಸೊ ಹೀಗಾಗಿ ಪ್ರತಿಯೊಂದು ಚಾಪ್ಟರ್ ಮೇಲೆ ಎ ಒಳಗೆ 1 ಮಾರ್ಕಿನ ಪ್ರಶ್ನೆಯನ್ನು ಸೆಟ್ ಮಾಡುವಾಗ ಪ್ರತಿಯೊಂದು ಚಾಪ್ಟರ್ನ ಮೇಲೆ ಈ ಕನಿಷ್ಠ 2 ಪ್ರಶ್ನೆಗಳು ಬರೋ ಹಾಗೆ ಪ್ರಶ್ನೆ ಪತ್ರಿಕೆಯನ್ನು ತಯಾರು ಮಾಡ್ತಾರೆ. ಆಮೇಲೆ ಪಾರ್ಟ್ ಬಿ ಒಳಗೆ ನಿಮಗೆ 5 ಪ್ರಶ್ನೆಗಳನ್ನು ಕೇಳ್ತಾರೆ. ಆ 5 ಪ್ರಶ್ನೆಗಳಲ್ಲಿ ನೀವು ಯಾವುದಾದ್ರೂ 3 ಉತ್ತರಿಸಬೇಕಾಗುತ್ತದೆ. ಪ್ರತಿಯೊಂದು ಪ್ರಶ್ನೆಗೆ 2 ಅಂಕಗಳು. ಇನ್ನು ಈ 5 ಪ್ರಶ್ನೆಗಳು ಯಾವ ಚಾಪ್ಟರ್ನಿಂದ ಮಾಡಲು ಕೇಳಲಾಗುತ್ತದೆ ಅದನ್ನು ನಾವು ನೋಡೋಣ. 2 ಮಾರ್ಕಿನ ಪ್ರಶ್ನೆಗಳು ಚಾಪ್ಟರ್ ನಂಬರ್ 1ರಿಂದ 1 ಪ್ರಶ್ನೆ, ದಟ್ ಈಸ್ ಬೇಸಿಕ್ ಆಫ್ ಪಾರ್ಟ್ನರ್ಶಿಪ್. ಆಮೇಲೆ ರಿಟೈರ್ಮೆಂಟ್ ಆ್ಯಂಡ್ ಡೆತ್ ಚಾಪ್ಟರ್ದಿಂದ 1 ಪ್ರಶ್ನೆ, ಆಮೇಲೆ ಇಶ್ಯೂ ಆಫ್ ಶೇರ್ ಕ್ಯಾಪಿಟಲ್ದಿಂದ 1 ಪ್ರಶ್ನೆ, ಆಮೇಲೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ನಿಂದ 1 ಪ್ರಶ್ನೆ, ಆಮೇಲೆ ಕೊನೆ ಚಾಪ್ಟರ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ನಿಂದ 1 ಪ್ರಶ್ನೆಯನ್ನು ಕೇಳ್ತಾರೆ. ಸೊ ಈ ರೀತಿಯಾಗಿ 5 ಪ್ರಶ್ನೆಗಳನ್ನು ಕೇಳ್ತಾರೆ. ನಂತರ ಸೆಕ್ಷನ್ ಸಿ ಪ್ರಾರಂಭ ಆಗುತ್ತದೆ. ಸೆಕ್ಷನ್ ಸಿ ಒಳಗೆ ಒಟ್ಟು 5 ಪ್ರಾಬ್ಲಮ್ಸ್ಗಳನ್ನು ಕೊಡ್ತಾರೆ. ಆ 5 ಪ್ರಾಬ್ಲಮ್ಸ್ಗಳಲ್ಲಿ ನೀವು ಯಾವುದಾದ್ರೂ 3 ಉತ್ತರಿಸಬೇಕಾಗುತ್ತದೆ. ಹಾಗಾದರೆ ಆ 5 ಪ್ರಾಬ್ಲಮ್ಗಳು ಯಾವ ಚಾಪ್ಟರ್ನಿಂದ ಬರ್ತಾವೆ? ಮೊದಲನೇ ಚಾಪ್ಟರ್ ದಟ್ ಈಸ್ ಬೇಸಿಕ್ ಆಫ್ ಪಾರ್ಟ್ನರ್ಶಿಪ್ದಿಂದ 1 ಪ್ರಶ್ನೆ, ಆಮೇಲೆ 2ನೇ ಪ್ರಶ್ನೆ ಐದರ್ ಆನ್ ಅಡ್ಮಿಷನ್ ಆರ್ ರಿಟೈರ್ಮೆಂಟ್, ಸಾಮಾನ್ಯವಾಗಿ ಸ್ಯಾಕ್ರಿಫೈಸ್ ರೇಷಿಯೋ ಅಥವಾ ಗೇನ್ ರೇಷಿಯೋ ಮೇಲೆ 1 ಪ್ರಶ್ನೆಯನ್ನು ಸೆಟ್ ಮಾಡ್ತಾರೆ. ಆಮೇಲೆ 3ನೇ ಪ್ರಶ್ನೆ ಆನ್ ಡೆತ್ ಆಫ್ ಎ ಪಾರ್ಟ್ನರ್, ಇಟ್ ಇಸ್ ಕಂಪಲ್ಸರಿ ಕ್ವಶನ್ ಡೆತ್ ಆಫ್ ಎ ಪಾರ್ಟ್ನರ್, ಅದರ ಮೇಲೆ 1 ಪ್ರಶ್ನೆ. ಆಮೇಲೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಮೇಲೆ 1 ಪ್ರಶ್ನೆ 6 ಮಾರ್ಕಿಂದು, ಬ್ಯಾಲೆನ್ಸ್ ಶೀಟ್ ಕೇಳಬಹುದು ಅಥವಾ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಕೇಳಬಹುದು. ಹೆಚ್ಚಾಗಿ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಕೇಳಲಾಗುತ್ತದೆ. ಆಮೇಲೆ ಕೊನೆಯ ಪ್ರಶ್ನೆಯಲ್ಲಿ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಮೇಲೆ 1 ಪ್ರಶ್ನೆಯನ್ನು ಕೇಳಲಾಗುತ್ತದೆ. ಈ ರೀತಿಯಾಗಿ ಒಟ್ಟು 5 ಪ್ರಾಬ್ಲಮ್ಸ್ಗಳನ್ನು ಕೇಳ್ತಾರೆ. ಅದರೊಳಗೆ ನೀವು ಯಾವುದಾದ್ರೂ 3 ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಬೇಕು. ಈಗ ನಾವು ಏನು ಮಾಡೋಣ, ಆ ಸಿ ಸೆಕ್ಷನನ್ನು ಸ್ವಲ್ಪ ಡೀಟೇಲ್ ಆಗಿ ನೋಡೋಣ. ಅದರೊಳಗೆ ಮೊದಲನೇ ಪ್ರಶ್ನೆ ಏನಿರುತ್ತದೆ ಅನ್ನೋದನ್ನು ನಾವು ಇಲ್ಲಿ ನೋಡೋಣ. ಸಾಮಾನ್ಯವಾಗಿ ಪಾರ್ಟ್ ಸಿ ಪ್ರಾರಂಭ ಆಗೋದು ಕ್ವಶನ್ ನಂಬರ್ 22ರಿಂದ. ಸಾಮಾನ್ಯವಾಗಿ ಕ್ವಶನ್ ನಂಬರ್ 22 ಹೆಚ್ಚಾಗಿ ಇಂಟ್ರೆಸ್ಟ್ ಆನ್ ಡ್ರಾವಿಂಗ್ಸ್ ಮೇಲೆ ಕೇಳಬಹುದು. ಅದರೊಳಗೂ ಪ್ರಾಡಕ್ಟ್ ಮೆಥಡ್ ಮೇಲೆ ಪ್ರಶ್ನೆ ಕೇಳುವಂಥ ಚಾನ್ಸಸ್ಗಳು ಜಾಸ್ತಿ ಇರ್ತವೆ. ಇಲ್ಲ ಅಂತಂದರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಮೇಲೆ ಪ್ರಶ್ನೆ ಬರ್ಬೋದು. ಇಲ್ಲ ಅಂತಂದರೆ ಎವರೇಜ್ ಪೀರಿಯಡ್ ಮೆಥಡ್ ಮೇಲೆ ಪ್ರಶ್ನೆ ಬರ್ಬೋದು. ನಮ್ಮ ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ನಾವು ಇಂಟ್ರೆಸ್ಟ್ ಆನ್ ಡ್ರಾವಿಂಗ್ಸ್ ಅಂಡರ್ ಪ್ರಾಡಕ್ಟ್ ಮೆಥಡ್ ಪ್ರಶ್ನೆಯನ್ನು ಕೇಳಿದ್ದೀವಿ. ಯಾವುದೇ ಒಂದು ಪ್ರಶ್ನೆಯನ್ನು ಉತ್ತರಿಸಬೇಕಾದ್ರೆ ಮೊದಲು 1 ನಿಮಿಷ ಅಥವಾ 2 ನಿಮಿಷ ಆ ಪ್ರಶ್ನೆಯನ್ನು ಸರಿಯಾಗಿ ಓದಬೇಕು, ತಿಳ್ಕೋಬೇಕು. ಅದರಲ್ಲಿ ಕೊಟ್ಟಿರುವಂತಹ ಫ್ಯಾಕ್ಟ್ಸ್ ಮತ್ತು ಫಿಗರ್ಸ್ಗಳನ್ನು ನೆನಪಿಟ್ಕೊಂಡ್ರೆ ನಿಮಗೆ ಅದನ್ನು ಸಾಲ್ವ್ ಮಾಡಲಿಕ್ಕೆ ಈಸಿ ಆಗುತ್ತದೆ. ಸೊ ಇಲ್ಲಿ ನೋಡಿ, ಕ್ವಶನ್ ನಂಬರ್ 22 ಒಳಗೆ ಮೇಘಾ ಮತ್ತು ಸವಿತಾ ಅನ್ನುವಂಥ 2 ಪಾರ್ಟ್ನರ್ಸು. ಆ ಇಬ್ಬರಲ್ಲಿ ಮೇಘಾ ಅನ್ನುವಂಥ ಪಾರ್ಟ್ನರ್ಸು ಒಂದು ವರ್ಷದೊಳಗೆ 4 ಬಾರಿ ಡ್ರಾವಿಂಗ್ಸನ್ನು ಮಾಡಿದ್ದಾರೆ. ಬೇರೆ ಅಮೌಂಟು, ಡಿಫ್ರೆಂಟ್ ಅಮೌಂಟ್ ಆನ್ ಡಿಫ್ರೆಂಟ್ ಡೇಟ್ಸ್ ವಿತ್ ಡಿಫ್ರೆಂಟ್ ಇಂಟರ್ವಲ್ಸ್. ಆ ಮಾಹಿತಿಯನ್ನು ನಿಮಗೆ ನೀಡಿದ್ದಾರೆ. ಆಮೇಲೆ ಆ ಇಂಟ್ರೆಸ್ಟ್ ಆನ್ ಡ್ರಾವಿಂಗ್ಸ್ ಪ್ರಾಡಕ್ಟ್ ಮೆಥಡ್ ಒಳಗೆ ನೀವು ಇದು ಇಂಟ್ರೆಸ್ಟನ್ನು ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ರೇಟ್ ಆಫ್ ಇಂಟ್ರೆಸ್ಟ್ ಕೊಟ್ಟಾರ, ರೇಟ್ ಆಫ್ ಇಂಟ್ರೆಸ್ಟ್ 9% ಐತಿ. ಸೊ ಈ ಎಲ್ಲ ಮಾಹಿತಿಯನ್ನು ತೆಗೆದುಕೊಂಡು ನೀವು ಮೇಘಾ ಡ್ರಾವಿಂಗ್ಸನ್ನ ಟೋಟಲ್ ಇಂಟ್ರೆಸ್ಟ್ ಆ ವರ್ಷದ್ದು ಕಂಡುಹಿಡಬೇಕಾಗುತ್ತದೆ. ಅದಕ್ಕಾಗಿ ಮೊದಲಿಗೆ ಒಂದು ಟೇಬಲನ್ನು ಹಾಕ್ಕೊಳ್ಳಿ. ಆ ಟೇಬಲ್ ಒಳಗೆ 4 ಕಾಲಮ್ಗಳು. ಮೊದಲನೇ ಕಾಲಮ್ ಡೇಟ್ ಆಫ್ ಡ್ರಾವಿಂಗ್ಸ್, ಅಲ್ಲಿ ಯಾವ ಡೇಟಿಗೆ ಆ ಪಾರ್ಟ್ನರ್ ಡ್ರಾ ಮಾಡಿದಾಳ ಅದನ್ನು ಬರ್ಕೊಡ್ರಿ. 2ನೇ ಕಾಲಮ್ ಒಳಗೆ ಅಮೌಂಟ್ ಆಫ್ ಡ್ರಾವಿಂಗ್ಸ್, ಅಲ್ಲಿ ಆ ಡೇಟಿಗೆ ಎಷ್ಟೆಷ್ಟು ಅಮೌಂಟ್ ಡ್ರಾ ಮಾಡಿದಾಳ ಅದನ್ನು ಬರೀರಿ. ಈ 2 ಮಾಹಿತಿಗಳು ನಿಮಗೆ ಕ್ವಶನ್ ಪೇಪರ್ ಒಳಗೆ ನೀಡಿದ್ದಾರೆ, ಬರೀ ನೋಡಿ ಅದನ್ನು ಬರೆಯೋದಷ್ಟೇ. ಇನ್ನು 3ನೇ ಕಾಲಮು ಇಂಪಾರ್ಟೆಂಟ್ ಕಾಲಮ್, ದಟ್ ಈಸ್ ಮಂತ್ಸ್ ಔಟ್ಸ್ಟ್ಯಾಂಡಿಂಗ್ ಅಥವಾ ಪೀರಿಯಡ್ ಔಟ್ಸ್ಟ್ಯಾಂಡಿಂಗ್ ಅಂತಂತೀವಿ. ಮಂತ್ಸ್ ಔಟ್ಸ್ಟ್ಯಾಂಡಿಂಗ್ ಅಂದರೆ ಏನು? ಒಬ್ಬ ಪಾರ್ಟ್ನರು ಡ್ರಾ ಮಾಡಿದ ಡೇಟನ್ನು ಕೊಟ್ಟಿರ್ತಾರೆ. ಆ ಡೇಟಿನಿಂದ ಇಯರ್ ಎಂಡ್ವರೆಗೆ ಎಷ್ಟು ತಿಂಗಳ ಬಾಕಿ ಆಗುತ್ತದೆ ಅನ್ನೋದನ್ನು ನಾವು ಕಂಡುಹಿಡಬೇಕು. ಅದಕ್ಕೆ ನಾವು ಮಂತ್ಸ್ ಔಟ್ಸ್ಟ್ಯಾಂಡಿಂಗ್ ಅಂತ ಕರಿತೀವಿ. ಇಲ್ಲಿ ನೋಡ್ರಿ, ಫಾರ್ ಎಕ್ಸಾಂಪಲ್ ಮೇಘಾ ಅನ್ನುವಂಥ ಪಾರ್ಟ್ನರು ಜೂನ್ 1ನೇ ತಾರೀಕಿಗೆ 8,000 ರೂಪಾಯಿ ಡ್ರಾ ಮಾಡಿದ್ದಾರೆ. ಈಗ ನಾವು ಅದರ ಮೇಲೆ ಇಂಟ್ರೆಸ್ಟನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ನಾವು ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡ್ತಾ ಇರುವಂಥ ಡೇಟು ನೆನಪಿರಲಿ 31/3/2023. ಹಾಗಾದರೆ 1/6/22ರಿಂದ 31/3/2023 ಎಷ್ಟು ತಿಂಗಳುಗಳಾದವು ಅದನ್ನು ಕೌಂಟ್ ಮಾಡಬೇಕು. ಒಂದು ಮಾತು ನೆನಪಿಡಿ, ತಿಂಗಳದ ಮೊದಲನೇ ತಾರೀಕು ಕೊಟ್ಟರೆ ಆ ತಿಂಗಳನ್ನು ನಾವು ಸೇರಿಸಿ ಕೌಂಟ್ ಮಾಡಬೇಕು. ಸೊ ಅದಕ್ಕಾಗಿ ನಾವು ಇಲ್ಲಿ ಜೂನ್ನಿಂದ ಪ್ರಾರಂಭ ಮಾಡ್ತೀವಿ.
ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್, ಟೋಟಲ್ 10 ತಿಂಗಳಾಯಿತು. ಇನ್ನು ಎರಡನೇ ಡ್ರಾವಿಂಗ್ಸ್ ಸೆಪ್ಟೆಂಬರ್ 30ಕ್ಕೆ ಡ್ರಾ ಮಾಡಿದಾಳೆ. ಸೊ ಅಲ್ಲಿ ನಾವು ಸೆಪ್ಟೆಂಬರ್ ತಿಂಗಳನ್ನು ಬಿಡಬೇಕು. ನೆಕ್ಸ್ಟ್ ತಿಂಗಳಿಂದ ಕೌಂಟಿಂಗನ್ನು ಸ್ಟಾರ್ಟ್ ಮಾಡಬೇಕು. ನೆಕ್ಸ್ಟ್ ತಿಂಗಳ ಯಾವುದು? ಅಕ್ಟೋಬರ್, ನವಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್, ಟೋಟಲ್ 6 ತಿಂಗಳ. ಸೊ ಅದೇ ಥರ ಮೂರನೇ ಡ್ರಾವಿಂಗ್ಸು ನವಂಬರ್ 11ಕ್ಕೆ ಡ್ರಾ ಮಾಡಿದಾಳೆ. ಸೊ ಅಲ್ಲಿ ನವಂಬರ್ ಬಿಡ್ರಿ, ಡಿಸೆಂಬರ್ನಿಂದ ಪ್ರಾರಂಭ ಮಾಡಿದೆ 4 ತಿಂಗಳ. ಆಮೇಲೆ ಕೊನೆಯ ಡ್ರಾವಿಂಗ್ಸು ಫೆಬ್ರವರಿ 1ನೇ ತಾರೀಕಿಗೆ ಡ್ರಾ ಮಾಡಿದಾಳೆ. ಸೊ ಅಲ್ಲಿ ಫೆಬ್ರವರಿಯಿಂದ ಕೌಂಟ್ ಸ್ಟಾರ್ಟ್ ಮಾಡಿ ಫೆಬ್ರವರಿ ಮತ್ತು ಮಾರ್ಚ್ 2 ತಿಂಗಳ. ಸೊ ಈ ರೀತಿಯಾಗಿ ನೀವು ಮಂತ್ಸ್ ಔಟ್ಸ್ಟ್ಯಾಂಡಿಂಗನ್ನು ಬರ್ಕೊಂಡ್ರಿ. ಇನ್ನು ಕೊನೆಯ ಕಾಲಮ್ ಪ್ರಾಡಕ್ಟ್ ಅಂತ ಕರಿತೀವಿ. ಅಲ್ಲಿ ಇಂಡಿವಿಜುವಲ್ ಪ್ರಾಡಕ್ಟನ್ನು, ಪ್ರತಿಯೊಂದು ಡ್ರಾವಿಂಗನ್ನು ಇಂಡಿವಿಜುವಲ್ ಪ್ರಾಡಕ್ಟನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ. ಅದನ್ನು ಯಾವ ರೀತಿಯಾಗಿ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತಂದರೆ ಅಮೌಂಟ್ ಆಫ್ ಡ್ರಾವಿಂಗ್ಸ್ ಇಂಟು ಮಂತ್ಸ್ ಔಟ್ಸ್ಟ್ಯಾಂಡಿಂಗ್. ಅಂದರೆ 8,000 ಇಂಟು 10 80,000 ಆಯಿತು. ಆಮೇಲೆ 9,000 ಇಂಟು 6 54,000. ಅದೇ ಥರ 16,000 12,000. ಆಮೇಲೆ ಎಲ್ಲ ಪ್ರಾಡಕ್ಟ್ಸನ್ನು ಟೋಟಲ್ ಮಾಡಿದರೆ 1,62,000 ರೂಪಾಯಿ. 1,62,000. ಇನ್ನು ಫಾರ್ಮುಲಾ ಕಡ್ಡಾಯವಾಗಿ ಬರೀಬೇಕು. ಇಂಟ್ರೆಸ್ಟ್ ಆನ್ ಡ್ರಾವಿಂಗ್ ಇಸ್ಕೊಲ್ ಟು ಟೋಟಲ್ ಪ್ರಾಡಕ್ಟ್ ಇಂಟು ರೇಟ್ ಆಫ್ ಇಂಟ್ರೆಸ್ಟ್ ಇಂಟು ಯೂನಿಟ್. ಸೊ ಟೋಟಲ್ ಪ್ರಾಡಕ್ಟ್ ಮೇಲ್ಗಡೆ ನಾವು ಕ್ಯಾಲ್ಕುಲೇಟ್ ಮಾಡಿದ್ದೀವಿ 1,62,000 ಬರೀರಿ. ರೇಟ್ ಆಫ್ ಇಂಟ್ರೆಸ್ಟ್ ಕ್ವಶನ್ ಒಳಗೆ ಕೊಟ್ಟಾನ 9% ಅಂದರೆ 9/100 ಬರೀರಿ. ಇನ್ನು ಯೂನಿಟ್ ಅಂತಂದರೆ ನಾವು ಇಲ್ಲಿ ಔಟ್ಸ್ಟ್ಯಾಂಡಿಂಗ್ ಪೀರಿಯಡನ್ನು ಔಟ್ಸ್ಟ್ಯಾಂಡಿಂಗ್ ಪೀರಿಯಡನ್ನು ಮಂತ್ಸ್ ಒಳಗೆ ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ಸೊ ಅದಕ್ಕಾಗಿ 1 ಮಂತ್ ಇಲ್ಲಿ ಯೂನಿಟು. ಆ 1 ಮಂತನ್ನು ನಾವು ಯಾವ ರೀತಿಯಾಗಿ ಡಿನೋಟ್ ಮಾಡ್ತೀವಿ ಅಂತಂದರೆ 1/12 ಅಂತ ಬರೀಬೇಕು. ನಂತರ ಅದನ್ನು ನೀವು ಕ್ಯಾಲ್ಕುಲೇಷನ್ ಮಾಡಿದರೆ ಉತ್ತರ 1,215 ರೂಪಾಯಿ. ಸೊ ಇಟ್ ಈಸ್ ದ ಇಂಟ್ರೆಸ್ಟ್ ಅಮೌಂಟ್. ಇನ್ನು ಮಾರ್ಕ್ಸ್ ಯಾವ ರೀತಿಯಾಗಿ ಕೊಡ್ತಾರೆ ಅಂತಂದರೆ ಟೇಬಲಿಗೆ 3 ಅಥವಾ 4 ಮಾರ್ಕ್ಸ್ ಕೊಡ್ಬೋದು, ಫಾರ್ಮುಲಾಗೆ 1 ಮಾರ್ಕು, ಆಮೇಲೆ ಕ್ಯಾಲ್ಕುಲೇಷನ್ ಹಾಗೂ ಆನ್ಸರ್ ಸೇರಿ 1 ಮಾರ್ಕ್ ಕೊಡ್ಬೋದು, ಅಥವಾ ಕ್ಯಾಲ್ಕುಲೇಷನ್ಗೆ 1 ಮಾರ್ಕು ಮತ್ತು ಆನ್ಸರ್ಗೆ 1 ಮಾರ್ಕ್ ಕೊಡ್ಬೋದು. ಸೊ ಈ ರೀತಿಯಾಗಿ 6 ಮಾರ್ಕ್ಸ್ಗಳನ್ನು ಅಲಾಟ್ ಮಾಡ್ತಾರೆ. ಇನ್ನು 23ನೇ ಪ್ರಶ್ನೆ ನೆನಪಿಡಿ. ಸಿ ಸೆಕ್ಷನ್ ಒಳಗೆ ಇದು 2ನೇ ಪ್ರಶ್ನೆ. ಸಿ ಸೆಕ್ಷನ್ ಒಳಗೆ 2ನೇ ಪ್ರಶ್ನೆ. ಕ್ವಶನ್ ಪೇಪರ್ ಒಳಗೆ ಇದು 23ನೇ ಪ್ರಶ್ನೆ. ಇದು ಯಾವಾಗಲೂ ರೇಷಿಯೋ ಮೇಲೆ ಈ ಪ್ರಶ್ನೆಯನ್ನು ಕೇಳ್ತಾರೆ. ಸ್ಯಾಕ್ರಿಫೈಸ್ ರೇಷಿಯೋ ಕೇಳ್ಬೋದು, ಅಥವಾ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಕೇಳ್ಬೋದು, ಅಥವಾ ಗೇನ್ ರೇಷಿಯೋ ಕೇಳ್ಬೋದು. ಒಂದು ವೇಳೆ 12 ಮಾರ್ಕ್ಸಿನ ಪ್ರಾಬ್ಲಮನ್ನು ಅಡ್ಮಿಷನ್ ಮೇಲೆ ಸೆಟ್ ಮಾಡಿದರೆ ಇಲ್ಲಿ ನಿಮಗೆ ಗೇನ್ ರೇಷಿಯೋನ ಕೇಳ್ತಾರೆ. ಇಲ್ಲ 12 ಮಾರ್ಕ್ಸಿನ ಪ್ರಾಬ್ಲಮನ್ನು ರಿಟೈರ್ಮೆಂಟ್ ಮೇಲೆ ಸೆಟ್ ಮಾಡಿದರೆ ಇಲ್ಲಿ ನಿಮಗೆ ಸ್ಯಾಕ್ರಿಫೈಸ್ ರೇಷಿಯೋ ಕೇಳ್ತಾರೆ. ಇಲ್ಲ ಅಂದರೆ 2 ಚಾಪ್ಟರ್ ಒಳಗೆ ಯಾವುದಾದ್ರೂ ಒಂದನ್ನು ಸೆಲೆಕ್ಟ್ ಮಾಡಿಕೊಂಡು ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋನ ಕೇಳೋದು. ಅದು ಡಿಪೆಂಡ್ಸ್ ಆನ್ 12 ಮಾರ್ಕ್, ಯಾವ ಚಾಪ್ಟರ್ ಮೇಲೆ 12 ಮಾರ್ಕ್ಸ್ ಪ್ರಾಬ್ಲಮ್ನ ಸೆಟ್ ಮಾಡ್ರೆ ಅದರ ಪ್ರಕಾರ ಇಲ್ಲಿ ಡಿಸೈಡ್ ಮಾಡಲಾಗುತ್ತದೆ. ಸೊ ಇಷ್ಟೇ. ಅಡ್ಮಿಷನ್ ಮತ್ತು ರಿಟೈರ್ಮೆಂಟ್ 2 ಚಾಪ್ಟರ್ ಕ್ಲಬ್ ಮಾಡಿರೋದ್ರಿಂದ ಅಡ್ಮಿಷನ್ ಮೇಲೆ 6 ಮಾರ್ಕ್ಸಿನ ಪ್ರಾಬ್ಲಮ್ ಬಂತು ಅಥವಾ ಕೇಳಿದ್ರು ಅಂತಂದರೆ ನಿಮಗೆ ರಿಟೈರ್ಮೆಂಟ್ ಮೇಲೆ 12 ಮಾರ್ಕ್ಸ್ ಕೇಳ್ತಾರೆ. ಇಲ್ಲಿ 12 ಮಾರ್ಕ್ಸ್ ಕೇಳಿದ್ರು ಅಂದರೆ ಅಲ್ಲಿ ನಿಮಗೆ 6 ಮಾರ್ಕ್ಸ್ ಕೇಳ್ತಾರೆ. ಸೊ ಮ್ಯಾಕ್ಸಿಮಮ್ ಅಥವಾ ಸಾಮಾನ್ಯವಾಗಿ ನಾವು ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದರೆ ಗೇನ್ ರೇಷಿಯೋ ಕೇಳುವಂಥ ಚಾನ್ಸಸ್ಗಳು ಜಾಸ್ತಿ ಇರ್ತಾವೆ. ಸೊ ಅದಕ್ಕಾಗಿ ಇಲ್ಲಿ ನಾನು ಈ ಪ್ರಶ್ನೆ ಪತ್ರಿಕೆಯಲ್ಲಿ ಗೇನ್ ರೇಷಿಯೋಯನ್ನು ಕೇಳಿದ್ದೀನಿ. ಸೊ ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡೋ ಮೊದಲು ಪ್ರಾಬ್ಲಮನ್ನು ಓದ್ಕೊಂಡು ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸನ್ನು ತಲೆಯಲ್ಲಿ ಇಟ್ಕೋಬೇಕು. ನಂತರ ಅದನ್ನು ಬಿಡಿಸಬೇಕು. ಇಲ್ಲಿ ನೋಡಿ, ಸುಹಾನ ಮತ್ತು ನೇತ್ರ ಹಾಗೂ ಸಿಂಧು ಅನ್ನುವಂಥ 3 ಜನ ಪಾರ್ಟ್ನರ್ಸು. ಅವರು ಈಕ್ವಲ್ ಪಾರ್ಟ್ನರ್ಸ್ಗಳಾಗಿದ್ದರು. ಅಂದರೆ ಬಂದಂಥ ಪ್ರಾಫಿಟ್ ಆ್ಯಂಡ್ ಲಾಸನ್ನು ಈಕ್ವಲ್ ಆಗಿ ಹಂಚ್ಕೊತಿದ್ರು. ಸೊ ಇಟ್ ಮೀನ್ಸ್ ಓಲ್ಡ್ ರೇಷಿಯೋ ಇಸ್ 1:1 ಅಥವಾ 1:3 ಅಂತ ಹೇಳ್ಬೋದು. ಈ 3 ಜನರಲ್ಲಿ ನೇತ್ರ ಅನ್ನುವಂಥ ಪಾರ್ಟ್ನರ್ ರಿಟೈರ್ ಆಗ್ತಾ ಇದ್ದಾಳೆ. ಸೊ ಆಕೆಯ ಪಾಲನ್ನು ಉಳಿದ ಪಾರ್ಟ್ನರ್ಸ್ ಯಾರು, ಸುಹಾನ ಮತ್ತು ಸಿಂಧು, ಇವರಿಬ್ಬರು ಹಂಚ್ಕೊಳ್ತಾ ಇದ್ದಾರೆ. ಆಮೇಲೆ ಇನ್ನು ಮುಂದೆ ಹೊಸ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಏನಿರಬೇಕು ಅಂಥೇಳಿ ಡಿಸೈಡ್ ಮಾಡಿದ್ದಾರೆ. 4:3 ಅಂತೇಳಿ ಡಿಸೈಡ್ ಮಾಡಿದ್ದಾರೆ. ಸೊ ಈಗ ಒಂದು ಕ್ವಶನ್ ಒಳಗೆ ನಿಮಗೆ ಓಲ್ಡ್ ರೇಷಿಯೋ ಕೊಟ್ಟರು, ನ್ಯೂ ರೇಷಿಯೋ ಕೊಟ್ಟು ಏನು ಕೇಳ್ತಾ ಇದ್ದಾರೆ, ಫೈಂಡ್ ಔಟ್ ದ ಗೇನ್ ರೇಷಿಯೋ ಅಂತ ಕೇಳ್ತಾ ಇದ್ದಾನೆ. ಭಾಳ ಸಿಂಪಲ್ ಪ್ರಾಬ್ಲಮ್. ಸೊ ನಾವು ಇದನ್ನು ಈಗ ಬಿಡಿಸೋಣ. ಮೊದಲು ಗೇನ್ ರೇಷಿಯೋ ಅಥವಾ ಗೇನ್ ಶೇರಿನ ಫಾರ್ಮುಲಾ ಬರ್ಕೊಡ್ರಿ, ಅದಕ್ಕೆ 1 ಮಾರ್ಕ್ ಕೊಡ್ತಾರೆ. ಗೇನ್ ಶೇರ್ ಈಸ್ಕ್ವಲ್ ಟು ನ್ಯೂ ಶೇರ್ ಮೈನಸ್ ಓಲ್ಡ್ ಶೇರ್. ಆಮೇಲೆ ನಾವು ಗೇನ್ ಶೇರ್ ಆಫ್ ಕಂಟಿನ್ಯೂಯಿಂಗ್ ಪಾರ್ಟ್ನರ್ಸ್ ಫೈಂಡ್ ಔಟ್ ಮಾಡೋಣ. ಸುಹಾನ ಆ್ಯಂಡ್ ಸಿಂಧು ಆರ್ ದಿ ಕಂಟಿನ್ಯೂಯಿಂಗ್ ಪಾರ್ಟ್ನರ್ಸ್. ಸೊ ದೇರ್ ಫೋರ್ ಗೇನ್ ಶೇರ್ ಆಫ್ ಸುಹಾನ ಈಸ್ಕ್ವಲ್ ಟು ಆಕೆಯ ನ್ಯೂ ಶೇರು 4/7 ಇದೆ.
ಓಲ್ಡ್ ಶೇರ್ ಏನಿತ್ತು ಈಕ್ವಲ್ ಅಂದರೆ 1/3. 4/7 ಮೈನಸ್ 1/3 ನೀವು LCM ಅನ್ನು ತೆಗೆದುಕೊಂಡು ಅದನ್ನು ಕ್ಯಾಲ್ಕುಲೇಟ್ ಮಾಡಿದರೆ ಉತ್ತರ 5/21 ಬರುತ್ತದೆ. ಅದೇ ಥರ ಗೇನ್ ಶೇರ್ ಆಫ್ ಸಿಂಧು ನ್ಯೂ ಶೇರ್ 3/7 ಇತ್ತು. ನ್ಯೂ ಶೇರ್ 3/7 ಇದೆ. ಓಲ್ಡ್ ಶೇರ್ 1/3 ಇತ್ತು. ಸೊ ಇಲ್ಲಿಯೂ ಸಹ ನಾವು LCM ಅನ್ನು ತೆಗೆದು ಈ ಒಂದು ಇಕ್ವೇಷನನ್ನು ಸಾಲ್ವ್ ಮಾಡಿದರೆ ಉತ್ತರ 2/21 ಬರುತ್ತದೆ. ಸೊ ನಮಗೀಗ ಗೇನ್ ಶೇರ್ ಆಫ್ ಈಚ್ ಪಾರ್ಟ್ನರ್ ಗೊತ್ತಾಯಿತು. ಸುಹಾನ ಗೇನ್ ಶೇರ್ 5/21, ಸಿಂಧು ಗೇನ್ ಶೇರ್ 2/21. ಇದನ್ನು ಎರಡೂ ಒಟ್ಟಾಗಿ ಸೇರಿಸಿ ಇಟ್ಟಿದ್ರೆ ನಮಗೆ ಗೇನ್ ರೇಷಿಯೋ ಸಿಗುತ್ತದೆ. ಸೊ ಅದಕ್ಕಾಗಿ ಗೇನ್ ರೇಷಿಯೋ ಆಫ್ ಸುಹಾನ ಆ್ಯಂಡ್ ಸಿಂಧು ಈಸ್ಕ್ವಲ್ ಟು 5/21 is to 2/21. 21 ಕ್ಯಾನ್ಸಲ್ ಆದರೆ 5:2. ಇನ್ನು ಮಾರ್ಕ್ಸ್ ಯಾವ ರೀತಿಯಾಗಿ ಕೊಡ್ತಾರೆ? ಫಾರ್ಮುಲಾಗೆ 1 ಮಾರ್ಕನ್ನು ಕೊಡ್ತಾರೆ. ಕ್ಯಾಲ್ಕುಲೇಷನಿಗೆ 2 ಮಾರ್ಕ್ಸು ಪ್ರತಿಯೊಬ್ಬರಿಗೂ. ಸುಹಾನ ಕ್ಯಾಲ್ಕುಲೇಷನ್ಗೆ 2 ಮಾರ್ಕ್ಸು, ಸಿಂಧು ಕ್ಯಾಲ್ಕುಲೇಷನ್ಗೆ 2 ಮಾರ್ಕ್ಸು, ಆಮೇಲೆ ಉತ್ತರಕ್ಕೆ 1 ಮಾರ್ಕನ್ನು ಕೊಡ್ತಾರೆ. ಸೊ ಈ ರೀತಿಯಾಗಿ 6 ಮಾರ್ಕ್ಸ್ಗಳನ್ನು ಅಲಾಕೇಟ್ ಮಾಡ್ತಾರೆ. ನಂತರ ಕ್ವಶನ್ ನಂಬರ್ 24 ನೆನಪಿಡಿ. ಸೆಕ್ಷನ್ ಪಾರ್ಟ್ ಸಿ ಒಳಗೆ 3ನೇ ಕ್ವಶನು ಅಥವಾ ಕ್ವಶನ್ ಪೇಪರ್ ಒಳಗೆ 24ನೇ ಕ್ವಶನ್ ಯಾವಾಗಲೂ ಡೆತ್ ಆಫ್ ಎ ಪಾರ್ಟ್ನರ್ ಮೇಲೆ ಕೇಳ್ತಾರೆ. ಇನ್ನು ಇಲ್ಲಿ ಏನು ಕೇಳಿದಾರೆ ನೋಡ್ರಿ. ಜಯ, ಮಾಯಾ ಮತ್ತು ಶ್ರೇಯಾ 3 ಜನ ಪಾರ್ಟ್ನರ್ಸು ಬಂದಂಥ ಪ್ರಾಫಿಟ್ ಆ್ಯಂಡ್ ಲಾಸನ್ನು 2:1 ಪ್ರಕಾರ ಹಂಚ್ಕೊತಾರೆ. ಅವ್ರ ಬ್ಯಾಲೆನ್ಸ್ ಶೀಟು ಆ್ಯಸ್ ಆನ್ 31 ಮಾರ್ಚ್ 2023 ಹೇಗಿತ್ತು ಅನ್ನೋದನ್ನು ಕೊಟ್ಟಿದ್ದಾರೆ. ಈ 3 ಜನರ ಪೈಕಿ ಜಯ ಅನ್ನುವಂಥ ಪಾರ್ಟ್ನರು ಜನವರಿ 1ನೇ ತಾರೀಕು 2024ಕ್ಕೆ ನಿಧನ ಹೊಂತಾರೆ. ಅವರು ನಿಧನ ಹೊಂದಿದ ನಂತರ ಅವರ ವಾರಸುದಾರರಿಗೆ ಪಾಲುಗಾರಿಕಾ ಒಪ್ಪಂದದ ಪ್ರಕಾರ ಅಥವಾ ಪಾಲುಗಾರಿಕಾ ಕಾಯ್ದೆಯ ಪ್ರಕಾರ ಏನೇನು ಬರಬೇಕು, ಏನೇನು ಕೊಡಬೇಕು ಅನ್ನೋದನ್ನು ಇಲ್ಲಿ ನಿಮಗೆ ಅಡ್ಜಸ್ಟ್ಮೆಂಟ್ ಒಳಗೆ ಕೊಟ್ಟಿದ್ದಾರೆ. ಸೊ ಅದರ ಪ್ರಕಾರ ನೀವು ಇಲ್ಲಿ ಅಡ್ಜಸ್ಟ್ಮೆಂಟ್ ಒಳಗೆ ಕೊಟ್ಟಿದ್ದಾರೆ. ಆಮೇಲೆ ಲಾಸ್ಟಿಗೆ ನಿಮಗೆ ಆ ನಿಧನ ಹೊಂದಿದ ಪಾರ್ಟ್ನರ್ ಜಯ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟನ್ನು ತೆಗೆದು ಎಷ್ಟು ಅಮೌಂಟ್ ಕೊಡಬೇಕಾಗುತ್ತದೆ ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡ್ರಿ ಅಂಥೇಳಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಜಯ ವಾರಸುದಾರರಿಗೆ ಏನೇನು ಕಾಯ್ದೆಯ ಪ್ರಕಾರ ಸಿಗಬೇಕು ಅನ್ನೋದನ್ನು ಮಾಹಿತಿಯನ್ನು ಕೊಟ್ಟಾರೆ. ABCDE ಟೋಟಲ್ 5 ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆಮೇಲೆ ಜಯ ಕ್ಯಾಪಿಟಲ್ ಅಕೌಂಟ್ ತಯಾರಿಸಿ ಅಂತ ಹೇಳ್ತಾ ಇದ್ದಾರೆ. ಫಾರ್ಮೆಟ್ ಹಾಕ್ಕೊಡ್ರಿ ಜಯ ಕ್ಯಾಪಿಟಲ್ ಅಕೌಂಟು. ಫಸ್ಟು ನಾವು ಏನು ಮಾಡಬೇಕು, ಇಲ್ಲಿ ಜಯಾಸ್ ಓಪನಿಂಗ್ ಬ್ಯಾಲೆನ್ಸ್ ಆಫ್ ದ ಕ್ಯಾಪಿಟಲನ್ನು ಬರ್ಕೋಬೇಕು. ಬ್ಯಾಲೆನ್ಸ್ ಶೀಟ್ ಒಳಗೆ ಕೊಟ್ಟಿದ್ದಾರೆ. 1,50,000 ಐತಿ. ಸೊ ಅದನ್ನು ಕ್ರೆಡಿಟ್ ಸೈಡ್ ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಅಂತ ಬರ್ಕೊಡ್ರಿ. ನಂತರ ಅಡ್ಜಸ್ಟ್ಮೆಂಟ್ ನಂಬರ್ ಬಿ ನೋಡ್ರಿ. ಹರ್ ಶೇರ್ ಆಫ್ ಪ್ರಾಫಿಟ್ ಟಿಲ್ ದ ಡೇಟ್ ಆಫ್ ಡೆತ್ ಅಂತ ಹೇಳ್ತಾ ಇದ್ದಾನೆ. ಒಟ್ಟು 9 ತಿಂಗಳ ನಂತರ ನಿಧನ ಹೊಂದಿದ್ದಾಳೆ. ಸೊ ಹೀಗಾಗಿ 9 ತಿಂಗಳದವರೆಗೆ ಏನು ಪ್ರಾಫಿಟ್ ಆಗಿದೆಯಲ್ಲ ಅದರೊಳಗೆ ಆಕೆಯ ಪಾಲನ್ನು ಆಕೆ ನಾವು ಕೊಡಬೇಕಾಗುತ್ತದೆ. ಈಗ ಅದನ್ನು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ನಿಮಗೆ ಹಿಂದಿನ ವರ್ಷದ ಪ್ರಾಫಿಟನ್ನು ಆಧಾರವಾಗಿ ಇಟ್ಕೊಂಡು ಕ್ಯಾಲ್ಕುಲೇಟ್ ಮಾಡಿರಿ ಅಂತ ಹೇಳಿದ್ದಾರೆ. ಸೊ ಅದನ್ನು ನಾವು ಆಧಾರವಾಗಿ ಇಟ್ಕೊಂಡು ಕ್ಯಾಲ್ಕುಲೇಟ್ ಮಾಡಿದರೆ ಆಕೆ ಪಾಲು ಆಕೆ ಪಾಲು 7,200 ಬರುತ್ತದೆ. ಅದನ್ನು ಯಾವ ರೀತಿಯಾಗಿ ಕ್ಯಾಲ್ಕುಲೇಟ್ ಮಾಡಿದ್ದಾರೆ ಅನ್ನೋದನ್ನು ನಾನು ಬ್ರ್ಯಾಕೆಟ್ನಾಗ ಕೊಟ್ಟೇನಿ. 24,000 ಇಂಟು 9/12 ಅಂದರೆ 9 ತಿಂಗಳದ್ದು ಇಂಟು ಆಕೆ ಪಾಲು 2/5 ಇಟ್ ಕಮ್ಸ್ ಟು 7,200. ಆಮೇಲೆ ಸಿ ಆಕೆ ಕ್ಯಾಪಿಟಲ್ ಮೇಲೆ ಇಂಟ್ರೆಸ್ಟನ್ನು ಕೊಡ್ರಿ ಅಂತ ಹೇಳ್ತಾ ಇದ್ದಾರೆ 8%. ಸೊ ಅದಕ್ಕಾಗಿ ಬೈ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಬ್ರ್ಯಾಕೆಟ್ ಒಳಗೆ 1,50,000 ಕ್ಯಾಪಿಟಲ್ ಇಂಟು 8% ಅಂದರೆ 8/100 ಇಂಟು 9 ಮಂತ್ಸ್ 9/12 ಅಂತ ಬರೀಬೇಕು. ಇಟ್ ಕಮ್ಸ್ ಟು 9,000. ಆಮೇಲೆ ಡ್ರಾವಿಂಗ್ಸ್ ಐತೆ ನೋಡ್ರಿ 10,000 rupees. ಸಾಯೋವರೆಗೂ 10,000 rupees ಡ್ರಾ ಮಾಡಿದಾಳೆ. ಸೊ ಅದನ್ನು ನಾವು ಡೆಬಿಟ್ ಮಾಡಬೇಕು. ಸೊ ಅದಕ್ಕಾಗಿ 2 ಜಯಾಸ್ ಡ್ರಾವಿಂಗ್ಸ್ 10,000 ಅಂತ ಬರೆದ್ವಿ ಡೆಬಿಟ್ ಸೈಡು. ಆಮೇಲೆ ಜಯಾಗೆ ಪ್ರತಿ ತಿಂಗಳ 1,000 ರೂಪಾಯಿ ಸಂಬಳ ಅಥವಾ ಸ್ಯಾಲ್ರಿ ಇತ್ತು. ಅದನ್ನು ಸಹ ನಾವು ಆಕೆ ಕ್ಯಾಪಿಟಲ್ ಅಕೌಂಟಿಗೆ ಕ್ರೆಡಿಟ್ ಮಾಡಬೇಕು. ಸೊ ಅದಕ್ಕಾಗಿ ಬೈ ಜಯ ಸ್ಯಾಲ್ರಿ ಬ್ರ್ಯಾಕೆಟ್ ಒಳಗೆ 1,000 ಇಂಟು 9 ಟೋಟಲ್ 9,000 rupees ಅಂತ ಬರೆದ್ವಿ. ಇನ್ನು ಟೋಟಲ್ ಮಾಡಿದರೆ ಕ್ರೆಡಿಟ್ ಸೈಡ್ ಟೋಟಲ್ 1,75,200 ಎರಡು ಕಡೆ ಬರೀರಿ. ಡಿಫ್ರೆನ್ಸ್ ಕಂಡು ಹಿಡಿದರೆ 1,65,200 ಬಂತು. ಸೊ ಇಟ್ ಈಸ್ ದ ಅಮೌಂಟ್ ಟು ಬಿ ಪೇಡ್ ಟು ದ ಎಕ್ಸಿಕ್ಯೂಟರ್ಸ್ ಆಫ್ ದ ಜಯ. ಸೊ ಅದಕ್ಕಾಗಿ ಇಲ್ಲಿ ಜಯ ಕ್ಯಾಪಿಟಲ್ ಅಕೌಂಟನ್ನು ಕ್ಲೋಸ್ ಮಾಡಿ ಆ ಬ್ಯಾಲೆನ್ಸನ್ನು
ಜಯಾಸ್ ಎಕ್ಸಿಕ್ಯೂಟರ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಬೇಕು. ಸೊ ಅದಕ್ಕಾಗಿ ಟು ಜಯಾಸ್ ಎಕ್ಸಿಕ್ಯೂಟರ್ ಅಕೌಂಟ್ ಅಂತ ಬರೆದು. ಇನ್ನು ಮಾರ್ಕ್ಸ್ ಯಾವ ರೀತಿಯಾಗಿ ಅಲೋಕೇಟ್ ಮಾಡ್ತಾರೆ ಅಂತಂದರೆ ಪ್ರತಿಯೊಂದು ಕರೆಕ್ಟ್ ಎಂಟ್ರಿಗೆ 1 ಮಾರ್ಕನ್ನು ಕೊಡ್ತಾರೆ. ಇನ್ನು ಕ್ವಶನ್ ನಂಬರ್ 25 ಈ ಪ್ರಶ್ನೆ ಪತ್ರಿಕೆ ಒಳಗೆ ಕ್ವಶನ್ ನಂಬರ್ 25 ಅಥವಾ ಈ ಒಂದು ಸೆಕ್ಷನ್ ಒಳಗೆ 4ನೇ ಪ್ರಶ್ನೆ ಯಾವಾಗಲೂ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಮೇಲೆ ಕೇಳ್ತಾರೆ. ಇನ್ನು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಮೇಲೆ ಬ್ಯಾಲೆನ್ಸ್ ಶೀಟ್ ಕೇಳ್ಬೋದು ಅಥವಾ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಕೇಳ್ಬೋದು. ಹೆಚ್ಚಾಗಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟನ್ನು ಕೇಳ್ತಾರೆ. ಸೊ ಈ ಪ್ರಶ್ನೆ ಪತ್ರಿಕೆಯಲ್ಲಿಯೂ ಸಹ ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟನ್ನು ಕೇಳಿದ್ದಾರೆ. ಫಸ್ಟು ಕ್ವಶನನ್ನು ನೋಡಿರಿ, ಕ್ವಶನ್ ಒಳಗೆ ಏನೇನು ಮಾಹಿತಿ ಕೊಟ್ಟಿದ್ದಾನೆ ನೋಡಿರಿ, ಆ ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸನ್ನು ನೆನಪಿಟ್ಕೊಳ್ಳಿ, ನಂತರ ಫಾರ್ಮೆಟನ್ನು ಹಾಕ್ಕೊಳ್ಳಿ. ಸೊ ಇಲ್ಲಿ ನಿಮಗೆ ಸೇಲ್ಸನ್ನು ಕೊಟ್ಟಾನ. ಸೇಲ್ಸ್ ಅಂದರೆ ರೆವೆನ್ಯೂ ಫ್ರಾಮ್ ಆಪ್ರೇಷನ್. ಪರ್ಚೇಸಸ್ ಕೊಟ್ಟಾನ, ಸ್ಯಾಲ್ರಿ ಕೊಟ್ಟಾನ, ಇಟ್ ಕಮ್ಸ್ ಅಂಡರ್ ಎಂಪ್ಲಾಯೀಸ್ ಬೆನಿಫಿಟ್ ಎಕ್ಸ್ಪೆನ್ಸಸ್. ರೆಂಟ್ ಪೇಡ್ ಕೊಟ್ಟಾನ, ಲೀವ್ ಎನ್ಕ್ಯಾಶ್ಮೆಂಟ್ ಕೊಟ್ಟಾನ, ರಿಪೇರ್ಸ್ ಕೊಟ್ಟಾನ, ಟ್ಯಾಕ್ಸ್ ಕೊಟ್ಟಾನ. ನೆನಪಿಡಲಿ, ಡೈರೆಕ್ಟಾಗಿ ಕೆಲವೊಂದು ಐಟಮ್ಸ್ ಕೊಟ್ಟಾನ, ಕೆಲವೊಂದು ಎರಡೆರಡು ಐಟಮ್ಸ್ ಒಂದೇ ಹೆಡ್ಡಿಂಗ್ ಒಳಗೆ ಬರೋ ಹಾಕಿ ಕೊಟ್ಟಾನ. ಫಾರ್ ಎಕ್ಸಾಂಪಲ್ ಸ್ಯಾಲ್ರಿ ಮತ್ತು ಲೀವ್ ಎನ್ಕ್ಯಾಶ್ಮೆಂಟ್ ಇವು ಎರಡು ಒಂದೇ ಹೆಡ್ ಒಳಗೆ ಬರ್ತಾವೆ. ಸೊ ಅದಕ್ಕಾಗಿ ನಾವು ನೋಟನ್ನು ಮಾಡಬೇಕಾಗ್ತೈತಿ. ಅದೇ ಥರ ರೆಂಟ್ ಪೇಡ್ ಮತ್ತು ರಿಪೇರ್ಸ್ ಇವು ಎರಡು ಒಂದೇ ಹೆಡ್ ಒಳಗೆ ಬರ್ತಾವೆ. ಇದಕ್ಕೂ ಸಹ ನಾವು ಒಂದು ನೋಟನ್ನು ಮಾಡಬೇಕಾಗ್ತದೆ. ಉಳಿದವು ಡೈರೆಕ್ಟಾಗಿ ನಾವು ಆ ಹೆಡ್ ಒಳಗೆ ಇಟ್ಟರೆ ಸಾಕು. ಸೊ ಫಾರ್ಮೆಟ್ ಹಾಕ್ಕೊಡ್ರಿ. ಫಸ್ಟು ಇನ್ಕಮ್ ಸೈಡು, ಇನ್ಕಮ್ ಸೆಕ್ಷನು, ರೆವೆನ್ಯೂ ಫ್ರಮ್ ಆಪ್ರೇಷನ್. ನಿಮಗೆ ಪೂರ್ತಿ ಫಾರ್ಮೆಟ್ಟು ನೆನಪಿತ್ತು ಅಂದರೆ ಅದು ಫಾರ್ಮೆಟ್ ಹಾಕ್ಕೊಂಡು ಇದು ನಿಮಗೆ ಪೂರ್ತಿ ಆ ಫಾರ್ಮೆಟ್ ಒಳಗೆ ಬರುವಂಥ ಹೆಡ್ಸು ನೆನಪಿತ್ತು ಅಂದರೆ ಎಲ್ಲ ಹೆಡ್ಸ್ ಬರ್ಕೊಂಡು ಬಿಡ್ರಿ. ಬರ್ಕೊಂಡು ಯಾವ ಹೆಡ್ಸ್ ಮಾಹಿತಿ ಕೊಟ್ಟಾನ ಅದನ್ನ ಬರ್ಕೊಡ್ರಿ, ಫಿಗರ್ಸನ್ನು ಬರೀರಿ. ಯಾವ್ದು ಕೊಟ್ಟಿಲ್ಲ ಅಲ್ಲಿ ಡ್ಯಾಶ್ ಹಾಕಿರಿ, ಹಂಗಾರೆ ಮಾಡಿರಿ. ಇಲ್ಲ ನೀವು ಪರ್ಫೆಕ್ಟ್ ಇತ್ತು ಅಂತಂದರೆ ನೀವು ಡೈರೆಕ್ಟ್ ಯಾವ ಹೆಡ್ ಬೇಕು ಆ ಹೆಡ್ಡನ್ನು ಬರೀಬೋದು. ಸೊ ನಾ ಏನು ಮಾಡಿದ್ದಾನೆ, ಇಲ್ಲಿ ಯಾವ ಹೆಡ್ ಅವಶ್ಯಕತೆ ಇದೆ ಅದನ್ನು ಬರೆದಿದ್ದೀನಿ. ಸೊ ಮೊದಲಿಗೆ ಸೇಲ್ಸ್ ಕೊಟ್ಟಿದ್ದಾನೆ, ಇಟ್ ಕಮ್ಸ್ ಅಂಡರ್ ದಿ ರೆವೆನ್ಯೂ ಫ್ರಾಮ್ ಆಪ್ರೇಷನ್. ನಮ್ಮ ಇನ್ಕಮ್ ಸೆಕ್ಷನ್ ಒಳಗೆ ಫಸ್ಟ್ ಹೆಡ್ಡಿಂಗ್ ಬರೋದೇ ರೆವೆನ್ಯೂ ಫ್ರಾಮ್ ಆಪ್ರೇಷನ್, 8 lakhs ಇಟ್ಟಿದ್ವಿ. ಅದರ್ ಇನ್ಕಮ್ ಕೊಟ್ಟರೆ ನಾವು ಅದರ್ ಇನ್ಕಮ್ ಅಂತ ಬರೀಬೇಕು, ಬರೋದು ಆ ಫಿಗರನ್ನು ಬರೀಬೇಕು. ಇಲ್ಲ ಅಂದರೆ ಬಿಟ್ಟು ಬಿಡಬೇಕು. ಇಲ್ಲಾಂದರೆ ನೀವು ಅದರ್ ಇನ್ಕಮ್ ಅಂತ ಬರ್ಕೊಂಡಿದ್ರಿ ಅಂತಂದರೆ ಅಮೌಂಟ್ ಕಾಲಮ್ ಒಳಗೆ ಡ್ಯಾಶ್ ಹಾಕ್ಕೋಬೇಕು. ಆಮೇಲೆ ಟೋಟಲ್ ರೆವೆನ್ಯೂ ಮಾಡಬೇಕು, 8 ಲಕ್ಷ ರೂಪಾಯಿ ಆಯಿತು. ಅದಕ್ಕೆ ಬ್ರ್ಯಾಕೆಟ್ ಒಳಗೆ ಎ ಅಂತ ಕೊಡ್ರಿ. ಆಮೇಲೆ ಎರಡನೇ ಸೆಕ್ಷನ್ ಒಳಗೆ ಎಕ್ಸ್ಪೆನ್ಸಸ್ಸು, ಅಲ್ಲಿ ಟೋಟಲ್ 4 ಹೆಡಿಂಗ್ಸ್ ಬರ್ತಾವೆ. ಕಾಸ್ಟ್ ಆಫ್ ಮಟೀರಿಯಲ್ ಕನ್ಸ್ಯೂಮ್, ಪರ್ಚೇಸ್ ಆಫ್ ಸ್ಟಾಕ್ ಇನ್ ಟ್ರೇಡ್, ಚೇಂಜ್ ಇನ್ ಇನ್ವೆಂಟ್ರಿ, ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸಸ್, ಫೈನಾನ್ಸ್ ಕಾಸ್ಟ್, ಡಿಪ್ರಿಸಿಯೇಷನ್ ಆ್ಯಂಡ್ ಅಮರ್ಟೈಸೇಷನ್, ಅದರ್ ಎಕ್ಸ್ಪೆನ್ಸಸ್. ಬೇಕಾದ್ರೆ ಎಲ್ಲವನ್ನು ಬರ್ಕೊಂಡು ಯಾವುದು ಇಲ್ಲ ಅದು ಡ್ಯಾಶ್ ಹಾಕಿರಿ. ಯಾವ ಫಿಗರ್ ಕೊಟ್ಟಾನ ಆ ಫಿಗರನ್ನು ಬರ್ಕೊಡ್ರಿ. ಇಲ್ಲ ನೀವು ಡೈರೆಕ್ಟಾಗಿ ಯಾವ ಫಿಗರನ್ನು ಕೊಟ್ಟಾನ ಅದೇ ಹೆಡ್ಡಿಂಗನ್ನು ಬರೀರಿ. ಇಲ್ಲಿ ನಿಮ್ಮ ಕ್ವಶನ್ ಒಳಗೆ ಪರ್ಚೇಸಸ್ ಅಂತ ಕೊಟ್ಟಾನ. ಸೊ ಅದಕ್ಕೆ ನೀವು ಪರ್ಚೇಸಸ್ ಅಥವಾ ಪರ್ಚೇಸ್ ಆಫ್ ಸ್ಟಾಕ್ ಇನ್ ಟ್ರೇಡ್ ಅಂತ ಬರೆದು 4 ಲಕ್ಷ ರೂಪಾಯಿ ಕೊಟ್ಟಾನ, 4 ಲಕ್ಷ ರೂಪಾಯಿ ಬರೀರಿ. ಆಮೇಲೆ ಬಂತು ಚೇಂಜಸ್ ಇನ್ ಇನ್ವೆಂಟ್ರಿ ಬರಬೇಕು. ಆದರೆ ಇಲ್ಲಿ ಕೊಟ್ಟಿಲ್ಲ, ಬಿಡ್ರಿ. ಬೇಕಾದರೆ ಬರೆದ್ರೆ ಡ್ಯಾಶ್ ಹಾಕಿರಿ, ಬರ್ದಿಲ್ಲ ಅಂದರೆ ಬಿಡ್ರಿ. ಆಮೇಲೆ ಎಂಪ್ಲಾಯೀಸ್ ಬೆನಿಫಿಟ್ ಎಕ್ಸ್ಪೆನ್ಸಸ್ ಕೊಟ್ಟಾನ, 2 ಐಟಮ್ಸ್ ಅದಾವ. ನೋಟ್ ಮಾಡಿರಿ. ನೋಟ್ ಯಾವ ರೀತಿ ಮಾಡಬೇಕು ಅಂತ ನಾನು ಇಲ್ಲಿ ತೋರಿಸಿದ್ದೀನಿ. ಟೋಟಲ್ ಮಾಡಿದರೆ 80,000 ರೂಪಾಯಿ ಬಂತು, 80,000 ರೂಪಾಯಿ ಬರೀರಿ. ಆಮೇಲೆ ನೋಟ್ ನಂಬರ್ ಒಳಗೆ 1 ಅಂತ ಬರೀರಿ. ನಂತರ ಫೈನಾನ್ಸ್ ಕಾಸ್ಟ್ ಕೊಟ್ಟಿಲ್ಲ ಬಿಡ್ರಿ, ಡಿಪ್ರಿಸಿಯೇಷನ್ ಮತ್ತು ಅಮರ್ಟೈಸೇಷನ್ ಕೊಟ್ಟಿಲ್ಲ ಬಿಡ್ರಿ. ಅದರ್ ಎಕ್ಸ್ಪೆನ್ಸಸ್ ಅದಾವೆ, 2 ಅದಾವೆ. ಒಂದು ರೆಂಟ್ ಪೇಡ್ ಮತ್ತು ರಿಪೇರ್. ನೋಟ್ ಮಾಡಿರಿ. ಟೋಟಲ್ ಮಾಡಿದ್ರೆ 40,000 ರೂಪಾಯಿ, ಅದನ್ನು ಬರೀರಿ. ನೋಟ್ ನಂಬರ್ 2 ಅಂತ ಬರೀರಿ. ಇನ್ನು ಎಕ್ಸ್ಪೆನ್ಸಸ್ ಟೋಟಲ್ ಮಾಡಿದರೆ 5,20,000 ಬಂತು, ಅದಕ್ಕೆ ಬಿ ಅಂತ ಕೊಡ್ರಿ. ನೆಕ್ಸ್ಟು ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಕಂಡು ಹಿಡೀರಿ. ಅಂದರೆ ಎ ಮೈನಸ್ ಬಿ, ಇಟ್ ಕಮ್ಸ್ ಟು 2,80,000. ಆಮೇಲೆ ಟ್ಯಾಕ್ಸ್ 30% ಅಂತ ಹೇಳ್ತಾ ಇದ್ದಾನೆ. 2,80,000 ಮೇಲೆ 30% ಟ್ಯಾಕ್ಸ್ ಅಂದರೆ 84,000 ಬಂತು. ಆಮೇಲೆ ಪ್ರಾಫಿಟ್ ಆಫ್ ದ ಇಯರ್ ಅಥವಾ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ 1,96,000 ಆಗುತ್ತೆ. ಇನ್ನು ಮಾರ್ಕ್ಸ್ ಯಾವ ರೀತಿಯಾಗಿ ಕೊಡ್ತಾರೆ ಅಂತಂದರೆ, ಸಾಮಾನ್ಯವಾಗಿ ಇನ್ಕಮ್ ಸೆಕ್ಷನ್ಗೆ 1 ಮಾರ್ಕ್ ಕೊಡ್ಬೋದು, ಯಾಕಂದರೆ ಅಲ್ಲಿ ಎಂಟ್ರೀಸ್ ಕಡಿಮೆ ಅದಾವೆ. ಇನ್ಕಮ್ ಸೆಕ್ಷನ್ಗೆ 1 ಮಾರ್ಕ್ ಕೊಡ್ಬೋದು, ಯಾಕಂದರೆ ಎಂಟ್ರೀಸ್ ಕಡಿಮೆ ಅದಾವೆ. ಆಮೇಲೆ ಎಕ್ಸ್ಪೆನ್ಸಸ್ ಸೆಕ್ಷನ್ಗೆ 2 ಮಾರ್ಕ್ ಕೊಡ್ಬೋದು. ಆಮೇಲೆ ಪ್ರಾಫಿಟ್ ಮತ್ತು ಟ್ಯಾಕ್ಸ್ ಸೆಕ್ಷನ್ಗೆ 1 ಮಾರ್ಕು. ಆಮೇಲೆ ನೋಟಿಗೆ 2 ಮಾರ್ಕ್ ಕೊಡುವಂಥ ಚಾನ್ಸಸ್ಗಳು ಇರುತ್ತೆ. ಇನ್ನು ಈ ಸೆಕ್ಷನ್ ಒಳಗೆ ಕೊನೆಯ ಪ್ರಶ್ನೆ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟು. ಸೊ ನಿಮಗೆ ಟೋಟಲ್ 3 + 4 5 ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಕ್ಯಾಶ್ ಫ್ಲೋ ಫ್ರಮ್ ಫೈನಾನ್ಸಿಂಗ್ ಆ್ಯಕ್ಟಿವಿಟೀಸ್ ಕೇಳಿದಾನೆ. ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಫಾರ್ಮೆಟನ್ನು ಹಾಕ್ಕೊಡ್ರಿ, ಹೆಡ್ಡಿಂಗ್ ಬರೀರಿ ಕ್ಯಾಶ್ ಫ್ಲೋಸ್ ಫ್ರಮ್ ಫೈನಾನ್ಸಿಂಗ್ ಆ್ಯಕ್ಟಿವಿಟೀಸ್ ಅಂಥೇಳಿ. ಮೊದಲನೇ ಇನ್ಫಾರ್ಮೇಷನ್ ನೋಡಿ ಏನು ಕೊಟ್ಟಿದ್ದಾನೆ, ಶೇರ್ ಕ್ಯಾಪಿಟಲ್ ಕೊಟ್ಟಿದ್ದಾನೆ. ಇಟ್ ವಾಸ್ 10 lakh ಫಾರ್ ದ ಇಯರ್ ಎಂಡೆಡ್ 22 ಆ್ಯಂಡ್ ಇಟ್ ಹ್ಯಾಸ್ ಬಿಕಮ್ 15 lakhs ಫಾರ್ ದ ಇಯರ್ ಎಂಡೆಡ್ 23. ಇಟ್ ಮೀನ್ಸ್ ಇನ್ಕ್ರೀಸ್ ಆಫ್ 5 lakhs. ಇಟ್ ಮೀನ್ಸ್ 5 lakhs ಕ್ಯಾಶ್ ಇನ್ಫ್ಲೋ ಆಗಿದೆ. ಸೊ ಅದನ್ನು ತೋರಿಸ್ರಿ. ಪ್ರೊಸೀಡ್ಸ್ ಫ್ರಾಮ್ ಇಶ್ಯೂ ಆಫ್ ಶೇರ್ ಕ್ಯಾಪಿಟಲ್ 15 lakhs ಈಗಿದೆ, ಮೈನಸ್ 10 lakhs ಮೊದಲಿತ್ತು. ಹಾಗಾದರೆ 5 lakhs ಅಮೌಂಟ್ ಕಾಲಮ್ ಒಳಗೆ ಬರೀರಿ. ಸೊ ಇಟ್ ಈಸ್ ದ ಕ್ಯಾಶ್ ಇನ್ಫ್ಲೋ. ಆಮೇಲೆ ಎರಡನೇ
ಇನ್ಫಾರ್ಮೇಷನ್ ನೋಡಿರಿ, ಡಿವೆಂಚರ್ಸ್ 2 lakhs ಇತ್ತು, ಈಗ ನಿಲ್ ಕೊಟ್ಟಿದ್ದಾನೆ. ಇಟ್ ಮೀನ್ಸ್ ಇವುಗಳನ್ನು ರಿಡೀಮ್ ಮಾಡಿರಬಹುದು ಅಥವಾ ಬೈಬ್ಯಾಕ್ ಮಾಡಿರಬಹುದು. ಹಾಗಾದರೆ ಇಲ್ಲಿ ಔಟ್ಫ್ಲೋ ಆಯಿತು, ಅದನ್ನು ತೋರಿಸ್ರಿ. ರಿಡೆಂಪ್ಷನ್ ಆಫ್ ಡಿವೆಂಚರ್ 2 lakhs ಬ್ರ್ಯಾಕೆಟ್ನಾಗ ಇಡ್ರಿ ಅಥವಾ ಮೈನಸ್ ಫಿಗರ್ ಫೈನಸ್ ಅಂತ ಬರೀರಿ. ಟೋಟಲ್ ಮಾಡುವಾಗ ಅದನ್ನು ಬಿಡಬೇಕಾಗುತ್ತದೆ, ಆಮೇಲೆ ಅದನ್ನು ಲೆಸ್ ಮಾಡಬೇಕಾಗುತ್ತೆ. ಆಮೇಲೆ ಮೂರನೇದು ಬ್ಯಾಂಕ್ ಲೋನ್. ಹೋದ ವರ್ಷ ಇತ್ತಿಲ್ಲ, ಈ ವರ್ಷ 1 ಲಕ್ಷ ರೂಪಾಯಿ ಬ್ಯಾಂಕ್ ಲೋನ್ ಇದೆ. ಇಟ್ ಮೀನ್ಸ್ ಹೊಸದಾಗಿ ಈ ವರ್ಷ ಬ್ಯಾಂಕ್ ಲೋನನ್ನು ರೈಸ್ ಮಾಡಿದ್ದೀವಿ. ಇಟ್ ಮೀನ್ಸ್ ಇಟ್ ಇಸ್ ಎ ಇನ್ಫ್ಲೋ, ಅದನ್ನು ತೋರಿಸ್ರಿ. ಪ್ರೊಸೀಡ್ಸ್ ಫ್ರಮ್ ರೈಸಿಂಗ್ ಬ್ಯಾಂಕ್ ಲೋನ್ 1 lakh ಅಂತೇಳಿ. ಆಮೇಲೆ ಕೆಳಗಡೆ ಮಾಹಿತಿ ಕೊಟ್ಟಿದ್ದಾನೆ. ಎ ಡಿವಿಡೆಂಡ್ ಪ್ರಪೋಸ್ಡ್ ಆ್ಯಂಡ್ ಪೇಯ್ಡ್ ಡ್ಯೂರಿಂಗ್ ದ ಇಯರ್ ₹1,50,000. ಇಟ್ ಮೀನ್ಸ್ ಈ ವರ್ಷ 1,50,000 ರೂಪಾಯಿ ಡಿವಿಡೆಂಡನ್ನು ಪೇಮೆಂಟ್ ಮಾಡಿದ್ದಾರೆ. ಇಟ್ ಅಮೌಂಟ್ಸ್ ಟು ಔಟ್ಫ್ಲೋ ಆಫ್ ದಿ ಕ್ಯಾಶ್. ಸೊ ಅದಕ್ಕಾಗಿ ಅದನ್ನು ಬರೀ ಡಿವಿಡೆಂಡ್ ಪೇಯ್ಡ್ ಬ್ರ್ಯಾಕೆಟ್ ಒಳಗೆ 1,50,000. ಅದೇ ಥರ ಡಿವಿಡೆಂಡ್ ಮೇಲೆ ಡಿವಿಡೆಂಡ್ ಟ್ಯಾಕ್ಸನ್ನು ಕೊಟ್ಟಿದ್ದಾರೆ 15,000. ಇಟ್ ಆಲ್ಸೋ ಅಮೌಂಟ್ಸ್ ಟು ಔಟ್ಫ್ಲೋ ಆಫ್ ದಿ ಕ್ಯಾಶ್. ಅದನ್ನು ಬರೀರಿ ಡಿವಿಡೆಂಡ್ ಟ್ಯಾಕ್ಸ್ ಪೇಯ್ಡ್ ಇಂಟು ಬ್ರ್ಯಾಕೆಟ್ 15,000 ಅಂತೇಳಿ. ಇನ್ನು ನೆಟ್ ಇಫೆಕ್ಟನ್ನು ಕಂಡುಹಿಡಬೇಕು, ವೆದರ್ ದಿರ್ ಇಸ್ ಎ ಕ್ಯಾಶ್ ಇನ್ಫ್ಲೋ ಆರ್ ಔಟ್ಫ್ಲೋ. ಫಸ್ಟ್ ಇನ್ಫ್ಲೋ ಟೋಟಲ್ ಮಾಡ್ಕೊಡ್ರಿ. 5 lakhs ಪ್ಲಸ್ 1 lakh ಟೋಟಲ್ 6 lakh ಆಯಿತು. ಆಮೇಲೆ ಔಟ್ಫ್ಲೋ ಎಷ್ಟಾಯ್ತು ನೋಡಿ, 2 lakh ಪ್ಲಸ್ 1,50,000 ಪ್ಲಸ್ 15,000 3,65,000 ಆಯಿತು. ಅಂದರೆ ಇನ್ಫ್ಲೋ ಜಾಸ್ತಿ ಇದೆ, ಔಟ್ಫ್ಲೋ ಕಡಿಮೆ ಇದೆ. ಹಾಗಾದರೆ ನೆಟ್ ಫಿಗರ್ 2,35,000 ಈಸ್ ದ ನೆಟ್ ಕ್ಯಾಶ್ ಇನ್ಫ್ಲೋ ಫ್ರಮ್ ದಿ ಫೈನಾನ್ಸಿಂಗ್ ಆಕ್ಟಿವಿಟೀಸ್. ಇಲ್ಲಿಯೂ ಸಹ ಒಂದು ಕರೆಕ್ಟ್ ಎಂಟ್ರಿಗೆ 1 ಮಾರ್ಕನ್ನು ಕೊಡಲಾಗುತ್ತದೆ. ಸೊ ಇಲ್ಲಿಗೆ ಸೆಕ್ಷನ್ ಸಿ ಮುಗಿತು. ಟೋಟಲ್ 5 ಕ್ವಶನು ಬಿಡಿಸಿದ್ವಿ. ನೀವು ಪರೀಕ್ಷೆ ಒಳಗೆ ಕನಿಷ್ಠ ಪರೀಕ್ಷೆ ಒಳಗೆ ಯಾವುದಾದರೂ 3 ಪ್ರಶ್ನೆಗಳನ್ನು ಉತ್ತರಿಸಬೇಕಾಗುತ್ತದೆ. ಈಗ ನೆಕ್ಸ್ಟ್ ಬರೋಣ, ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ದ ಕ್ವಶನ್ ಪೇಪರ್, ದಟ್ ಈಸ್ ಪಾರ್ಟ್ ಡಿ. ಪಾರ್ಟ್ ಡಿ ಒಳಗೆ ನಿಮಗೆ ಒಟ್ಟು 6 ಪ್ರಾಬ್ಲಮ್ಸ್ಗಳನ್ನು ಕೇಳ್ತಾರೆ. ಆ 6 ಪ್ರಾಬ್ಲಮ್ಸ್ ಒಳಗೆ ನೀವು ಯಾವುದಾದರೂ 3 ಬಿಡಿಸಿದರೆ ಸಾಕು. ಆಲ್ಮೋಸ್ಟ್ ನಿಮಗೆ 100% ಚಾಯ್ಸ್ ಇದೆ. 6 ಪ್ರಾಬ್ಲಮ್ಸ್ ಒಳಗೆ ನೀವು ಯಾವುದಾದ್ರೂ 3 ಬಿಡಿಸಿದರೆ ಸಾಕು. ಸೊ ದಿರ್ ಇಸ್ ಅ ವೈಡ್ ಚಾಯ್ಸ್. ಯು ಕ್ಯಾನ್ ಈಸಿಲಿ ಸೆಲೆಕ್ಟ್ ದ ಮೋಸ್ಟ್ ಈಸಿಯೆಸ್ಟ್ ಕ್ವಶನ್ ಆ್ಯಂಡ್ ಸಾಲ್ವ್ ಇಟ್. ಈಗ ನಾವು ಏನು ಮಾಡೋಣ, ಪಾರ್ಟ್ ಡಿ ಒಳಗೆ ಮೊದಲನೇ ಕ್ವಶನ್ ಅಥವಾ ಕ್ವಶನ್ ಪೇಪರ್ ಒಳಗೆ 27ನೇ ಕ್ವಶನ್ ನೋಡೋಣ. ಯಾವಾಗಲೂ ನೆನಪಿರಲಿ 27ನೇ ಕ್ವಶನ್ನು ಅಡ್ಮಿಷನ್ ಮೇಲೆ ಬರ್ಬೋದು ಅಥವಾ ರಿಟೈರ್ಮೆಂಟ್ ಮೇಲೆ ಬರ್ಬೋದು. ಅಡ್ಮಿಷನ್ ಮೇಲೆ ಬರ್ಬೋದು ಅಥವಾ ರಿಟೈರ್ಮೆಂಟ್ ಮೇಲೆ ಬರ್ಬೋದು. ಯಾವುದು ಬರುತ್ತಾರೆ ಅನ್ನೋದು ಹೇಳಲಿಕ್ಕೆ ಬರೋದಿಲ್ಲ. ಹೆಚ್ಚಾಗಿ ಅಡ್ಮಿಷನ್ ಮೇಲೆ ಪ್ರಶ್ನೆ ಕೇಳೋದು ಜಾಸ್ತಿ. ಸೊ ಅದಕ್ಕಾಗಿ ನಾನು ಇಲ್ಲಿ ಅಡ್ಮಿಷನ್ ಮೇಲೆ ಪ್ರಶ್ನೆಯನ್ನು ಕೇಳಿದ್ದೇನೆ. ಸೊ ಮೊದಲಿಗೆ ಪ್ರಾಬ್ಲಮನ್ನು ಓದ್ಕೊಡ್ರಿ. ಪ್ರಾಬ್ಲಮನ್ನು ಓದಿ ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸನ್ನು ನೆನಪಿಟ್ಕೊಳ್ಳಿ. ಪ್ರಾಬ್ಲಮ್ ಏನು ಹೇಳ್ತಾ ಇದೆ ನೋಡ್ರಿ. ಪ್ರಾಬ್ಲಮ್ ಒಳಗೆ ಏನು ಹೇಳ್ತಾ ಇದೆ ಅಂತಂದರೆ, ದೇರ್ ಆರ್ 2 ಪಾರ್ಟ್ನರ್ಸ್. ಯಾರ್ಯಾರು? ವಿನಾಯಕ್ ಆ್ಯಂಡ್ ಲಿಂಗಯ್ಯ. ದೇರ್ ಆರ್ 2 ಪಾರ್ಟ್ನರ್ಸ್. ಅವರು ಬಂದಂಥ ಪ್ರಾಫಿಟ್ ಆ್ಯಂಡ್ ಲಾಸನ್ನು 3:2 ಪ್ರಕಾರ ಹಂಚ್ಕೊತಿದ್ರು. ಬಂದಂಥ ಪ್ರಾಫಿಟ್ ಆ್ಯಂಡ್ ಲಾಸನ್ನು 3:2 ಪ್ರಕಾರ ಹಂಚ್ಕೊತಿದ್ರು. ಅವರ ಬ್ಯಾಲೆನ್ಸ್ ಶೀಟ್ ಆ್ಯಸ್ ಆನ್ 31st March 2023 ಯಾವ ರೀತಿಯಾಗಿತ್ತು ಅನ್ನೋದನ್ನು ನಿಮಗೆ ಇಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆಮೇಲೆ 1/4/23 ಅಂದರೆ ಏಪ್ರಿಲ್ 1ನೇ ತಾರೀಕಿಗೆ ದೇ ಅಡ್ಮಿಟ್ ಮಿಸ್ಟರ್ ಕುಮಾರ್ ಆ್ಯಸ್ ಎ ನ್ಯೂ ಪಾರ್ಟ್ನರ್. ಕುಮಾರನಿಗೆ ಹೊಸ ಪಾರ್ಟ್ನರ್ ಅಂತ ಹೇಳಿ ಸೇರಿಸ್ಕೊಂಡ್ರು. ಆವಾಗ ಏನೇನು ಅಗ್ರಿಮೆಂಟ್ ಮಾಡಿಕೊಂಡ್ರು, ಏನೇನು ಷರತ್ತುಗಳನ್ನು ಹಾಕಿದ್ರು ಅನ್ನೋಂಥ ನಿಮಗೆ ಮಾಹಿತಿಯನ್ನು ಅಡ್ಜಸ್ಟ್ಮೆಂಟ್ ಒಳಗೆ ಕೊಟ್ಟಿದ್ದಾರೆ. ಸೊ ಅದನ್ನು ಸಹ ನೀವು ಓದ್ಕೊಂಡು ನೆನಪಿಟ್ಕೋಬೇಕು. ನಂತರ ಕ್ವಶನನ್ನು ಬಿಡಿಸ್ಬೇಕು. ಸೊ ಇಲ್ಲಿ ನಿಮ್ಗೆ ಏನೇನು ಕೇಳಿದ ನೋಡ್ರಿ, ಏನು ತಯಾರು ಮಾಡಿ ಅಂತ ಹೇಳಿದಾನ, ರಿವ್ಯಾಲ್ಯೂಯೇಷನ್ ಅಕೌಂಟು, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟು ಮತ್ತು ಓಪನಿಂಗ್ ಬ್ಯಾಲೆನ್ಸ್ ಶೀಟ್ ಆಫ್ ನ್ಯೂ ಫರ್ಮ್ ಆ್ಯಸ್ ಆನ್ 1/4/2023 ಕೇಳಿದಾನ. ಸೊ ಅದಕ್ಕಾಗಿ 3 ಫಾರ್ಮೆಟ್ಸ್ಗಳನ್ನು ಹಾಕ್ಕೊಡ್ರಿ. ಮೊದಲಿಗೆ ರಿವ್ಯಾಲ್ಯೂಯೇಷನ್ ಅಕೌಂಟು, ಎರಡನೇದ್ದು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ನೀವು ಬೇಕಾದರೆ ಓಲ್ಡ್ ಪಾರ್ಟ್ನರ್ಸ್ ಬೇರೆ, ನ್ಯೂ ಪಾರ್ಟ್ನರ್ ಬೇರೆ ಮಾಡ್ಕೋಬೋದು. ಇಲ್ಲಾಂದರೆ 3 ಪಾರ್ಟ್ನರ್ಸ್ ಸೇರಿ ಒಂದೇ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟನ್ನು ಮಾಡ್ಕೋಬೋದು. ಆಮೇಲೆ ಓಪನಿಂಗ್ ಬ್ಯಾಲೆನ್ಸ್ ಶೀಟ್ ಆಫ್ ದ ನ್ಯೂ ಫರ್ಮ್ ಅಂದರೆ ಮೊದಲು 2 ಪಾರ್ಟ್ನರ್ಸ್ ಇದ್ದರು, ಈಗ ಹೊಸ ಪಾರ್ಟ್ನರ್ಸ್ ಸೇರಿಸ್ಕೊಂಡ ನಂತರ ಆ ಫರ್ಮ್ಗೆ ನಾವು ನ್ಯೂ ಫರ್ಮ್ ಅಂತ ಕರಿತೀವಿ. ಸೊ ಆ ನ್ಯೂ ಫರ್ಮ್ ಬ್ಯಾಲೆನ್ಸ್ ಶೀಟ್ ತೆಗಿಬೇಕು 1/4/20. ಸೊ ಫಾರ್ಮೆಟನ್ನು ಹಾಕ್ಕೊಡಿ. ಫಾರ್ಮೆಟ್ ಹಾಕಿದ ತಕ್ಷಣ ದ ಫಸ್ಟ್ ಸ್ಟೆಪ್ ಅಥವಾ ಮೊದಲನೇ ಕೆಲಸ ಏನಪ್ಪ ಅಂತಂದರೆ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಒಳಗೆ ಆ ಓಲ್ಡ್ ಪಾರ್ಟ್ನರ್ಸ್ ಏನಾದ್ರಲ್ಲ ವಿನಾಯಕ್ ಮತ್ತು ಲಿಂಗಯ್ಯ, ಇವರು ಓಪನಿಂಗ್ ಬ್ಯಾಲೆನ್ಸ್ ಆಫ್ ದ ಕ್ಯಾಪಿಟಲನ್ನು ಬರ್ಕೋಬೇಕಾಗಿರುತ್ತೆ. ಸೊ ಇಲ್ಲಿ ಬ್ಯಾಲೆನ್ಸ್ ಶೀಟ್ ಒಳಗೆ ಅವ್ರ ಬ್ಯಾಲೆನ್ಸ್ ಎಷ್ಟಿತ್ತು ಅನ್ನುವಂಥ ಮಾಹಿತಿಯನ್ನು ಕೊಟ್ಟಿದ್ದಾನೆ. ವಿನಾಯಕ್ 40,000 ಇತ್ತು, ಲಿಂಗಯ್ಯ 30,000 ಇತ್ತು. ಅದನ್ನು ಬರೀರಿ. ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್ 40,000 30,000 ಅಂತ ಬರೀರಿ. ಇನ್ನು ಕುಮಾರ್ ಕಾಲಮ್ ಒಳಗೆ ಡ್ಯಾಶ್ ಹಾಕ್ರಿ, ಯಾಕಂದರೆ ಕುಮಾರ್ ಹೊಸ ಪಾರ್ಟ್ನರ್, ಕುಮಾರ್ ಓಪನಿಂಗ್ ಬ್ಯಾಲೆನ್ಸ್ ಇರೋದಿಲ್ಲ. ನಂತರ ಏನು ಮಾಡಬೇಕು, ರಿಸರ್ವ್ ಫಂಡ್ ಅಥವಾ ಜನರಲ್ ರಿಸರ್ವ್ ಕೊಟ್ಟಿದ್ದಾನೆ ನೋಡಬೇಕು. ಕೊಟ್ಟರೆ ಅದನ್ನು ಓಲ್ಡ್ ಪಾರ್ಟ್ನರ್ಸಿಗೆ ಓಲ್ಡ್ ರೇಷಿಯೋ ಪ್ರಕಾರ ಹಂಚಬೇಕು. ಸೊ ನಮ್ಮ ಈ ಪ್ರಶ್ನೆ ಒಳಗೆ ರಿಸರ್ವ್ ಫಂಡ್ 15,000 ರೂಪಾಯಿ ಕೊಟ್ಟಿದ್ದಾನೆ. ಅದನ್ನು ವಿನಾಯಕ್ ಮತ್ತು ಲಿಂಗಯ್ಯಗೆ ಓಲ್ಡ್ ರೇಷಿಯೋ ಪ್ರಕಾರ ಅಂದರೆ 3:2 ಪ್ರಕಾರ ಹಂಚಬೇಕು. ಇಟ್ ಕಮ್ಸ್ ಟು 9,000 6,000. ಆಮೇಲೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಬ್ಯಾಲೆನ್ಸ್ ಕೊಟ್ಟಿದ್ದಾನೆ ನೋಡಬೇಕು. ಲ್ಯಾಬಿಲಿಟಿ ಸೈಡು ಕೊಟ್ಟಿಲ್ಲ. ಲ್ಯಾಬಿಲಿಟಿ ಪ್ರಾಫಿಟ್ ಇದ್ದರೆ ಲ್ಯಾಬಿಲಿಟಿ ಸೈಡ್ ಕೊಡ್ತಾನೆ,
ಲಾಸ್ ಇದ್ರೆ ಅಸೆಟ್ ಸೈಡ್ ಕೊಡ್ತಾನೆ, ಇಲ್ಲಿ ಲ್ಯಾಬಿಲಿಟಿ ಸೈಡ್ ಕೊಟ್ಟಿಲ್ಲ, ಆದರೆ ಅಸೆಟ್ ಸೈಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಬ್ಯಾಲೆನ್ಸ್ ಅನ್ನು ಕೊಟ್ಟಾನ. ಇಟ್ ಹ್ಯಾಸ್ ಟು ಬಿ ಡಿಸ್ಟ್ರಿಬ್ಯೂಟೆಡ್ ಅಮಂಗ್ ಓಲ್ಡ್ ಪಾರ್ಟ್ನರ್ಸ್ ಆಸ್ ಪರ್ ದಿ ಓಲ್ಡ್ ಪ್ರಾಫಿಟ್ ಶೇರಿಂಗ್ ರೇಷಿಯೋ. ಸೊ ದಟ್ಸ್ ವೈ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಒಳಗೆ ನೋಡ್ರಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟನ್ನು ನಾವು ಡೆಬಿಟ್ ಮಾಡಿದ್ದೀವಿ. ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ 6,000 4,000. ಸೊ ಇಷ್ಟು ಆದ ನಂತರ ಹೊಸ ಪಾರ್ಟ್ನರು 20,000 ರೂಪಾಯಿ ಕ್ಯಾಪಿಟಲ್ ಅಂತ ತರ್ತಾ ಇದ್ದಾನೆ, ಆಮೇಲೆ 12,000 ರೂಪಾಯಿ ಗುಡ್ ವಿಲ್ ಅಂತ ತರ್ತಾ ಇದ್ದಾನೆ, ಟೋಟಲ್ 32,000 rupees ಕ್ಯಾಶ್ ತರ್ತಾ ಇದ್ದಾನೆ. ಸೊ ಕ್ಯಾಶ್ ಬ್ಯಾಲೆನ್ಸ್ ಇನ್ಕ್ರೀಸ್ ಆಯಿತು, ಕ್ಯಾಶ್ ಅಕೌಂಟನ್ನು ಡೆಬಿಟ್ ಮಾಡಿರಿ. ಆ್ಯಂಡ್ ಹಿಯರ್ ಹಿ ಈಸ್ ಬ್ರಿಂಗಿಂಗ್ 20,000 rupees ಟುವರ್ಡ್ಸ್ ಕ್ಯಾಪಿಟಲ್. ಸೊ ಕ್ಯಾಪಿಟಲ್ ಇನ್ಕ್ರೀಸ್ ಆಯಿತು, ಕುಮಾರ್ ಕ್ಯಾಪಿಟಲ್ ಅಕೌಂಟನ್ನು ಕ್ರೆಡಿಟ್ ಮಾಡಿರಿ. ಸೊ ಕ್ಯಾಶ್ ಅಕೌಂಟ್ ಡೆಬಿಟ್ ಮಾಡಬೇಕು, ಆದರೆ ಕ್ಯಾಶ್ ಅಕೌಂಟ್ ನಾವು ಇಲ್ಲಿ ಓಪನ್ ಮಾಡಿಲ್ಲ, ಪ್ರಶ್ನೆ ಒಳಗೆ ನಮಗೆ ಕ್ಯಾಶ್ ಅಕೌಂಟ್ ಓಪನ್ ಮಾಡಲಿಕ್ಕೆ ಹೇಳಿಲ್ಲ. ಸೊ ಅದಕ್ಕಾಗಿ ನಾವು ಕ್ಯಾಶ್ ಅಕೌಂಟ್ ಓಪನ್ ಮಾಡಿಲ್ಲ. ಸೊ ಅದನ್ನು ತೋರಿಸುವಂಥ ಅವಶ್ಯಕತೆ ಇಲ್ಲ. ಆದರೆ ಕ್ಯಾಪಿಟಲ್ ಅಕೌಂಟ್ ಇದೆ, ಕುಮಾರ್ ಕ್ಯಾಪಿಟಲ್ ಅಕೌಂಟನ್ನು ಓಪನ್ ಮಾಡಿದ್ವಿ, ಕುಮಾರ್ ಕ್ಯಾಪಿಟಲ್ ಅಕೌಂಟ್ ಇನ್ಕ್ರೀಸ್ ಆಯಿತು. ಅಮೆರಿಕನ್ ಸಿಸ್ಟಮ್ ಪ್ರಕಾರ ಕ್ಯಾಪಿಟಲ್ ಅಕೌಂಟ್ ರೂಲ್ ಏನಿದೆ ಅಂತಂದರೆ ಡೆಬಿಟ್ ಡಿಕ್ರೀಸ್ ಇನ್ ದ ಕ್ಯಾಪಿಟಲ್, ಕ್ರೆಡಿಟ್ ಇನ್ಕ್ರೀಸ್ ಇನ್ ದ ಕ್ಯಾಪಿಟಲ್. ಹಿಯರ್ ಕ್ಯಾಪಿಟಲ್ ಈಸ್ ಇನ್ಕ್ರೀಸಿಂಗ್, ಸೊ ದೇರ್ ಫೋರ್ ಕ್ರೆಡಿಟ್ ದ ಕುಮಾರ್ಸ್ ಕ್ಯಾಪಿಟಲ್ ಅಕೌಂಟ್. ಸೊ ಯಾವ ರೀತಿಯಾಗಿ ತೋರಿಸ್ಬೇಕು ನೋಡಿರಿ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಗೆ ಬರ್ರಿ, ಬೈ ಕ್ಯಾಶ್ ಅಕೌಂಟ್ ಅಂತ ಬರೀರಿ, ಕುಮಾರ್ ಕಾಲಮ್ ಒಳಗೆ 32,000 rupees ಅನ್ನು ಬರೀರಿ, ಬ್ರ್ಯಾಕೆಟ್ ಒಳಗೆ ಅಮೌಂಟನ್ನು ಬರ್ದೀನಿ 20,000 ಪ್ಲಸ್ 12,000. ನಂತರ ನಿಮಗೆ ಇಲ್ಲಿ ಅಡ್ಜಸ್ಟ್ಮೆಂಟ್ ನಂಬರ್ ಎ ಒಳಗೆ ಬ್ರ್ಯಾಕೆಟ್ ಒಳಗೆ AS26 ಅಂತ ಕೊಟ್ಟಿದ್ದಾನೆ. ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಇಟ್ ರಿಲೇಟ್ಸ್ ಟು ದ ಟ್ರೀಟ್ಮೆಂಟ್ ಆಫ್ ದ ಗುಡ್ ವಿಲ್. ಈ ಒಂದು ಸ್ಟ್ಯಾಂಡರ್ಡ್ ಪ್ರಕಾರ ನಾವು ಇಲ್ಲಿ ಗುಡ್ ವಿಲ್ಲನ್ನು ಟ್ರೀಟ್ ಮಾಡಬೇಕಾಗುತ್ತದೆ. 12,000 ರೂಪಾಯಿ ಏನು ಕ್ಯಾಶ್ ಅನ್ನು ತಂದಿದ್ದಾನಲ್ಲ, ಇಟ್ ಈಸ್ ಪ್ರೀಮಿಯಮ್ ಫಾರ್ ಗುಡ್ ವಿಲ್. ಸೊ ಇಟ್ ಹ್ಯಾಸ್ ಟು ಬಿ ಕ್ರೆಡಿಟೆಡ್ ಟು ದ ಓಲ್ಡ್ ಪಾರ್ಟ್ನರ್ಸ್. ನಾವು ಓಲ್ಡ್ ಪಾರ್ಟ್ನರ್ಸ್ಗೆ ಇದನ್ನು ಕ್ರೆಡಿಟ್ ಮಾಡಬೇಕಾಗ್ತೈತಿ. ಯಾವ ರೇಷಿಯೋ ಪ್ರಕಾರ ಅಂತಂದರೆ ಸ್ಯಾಕ್ರಿಫೈಸ್ ರೇಷಿಯೋ ಪ್ರಕಾರ. ಕ್ವಶನ್ ಒಳಗೆ ಸ್ಯಾಕ್ರಿಫೈಸ್ ರೇಷಿಯೋ ಸಾಮಾನ್ಯವಾಗಿ ಕೊಡೋದಿಲ್ಲ. ದೆನ್ ಓಲ್ಡ್ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಇಟ್ ಸೆಲ್ಫ್ ವುಡ್ ಬಿ ಅಜ್ಯೂಮ್ಡ್ ಆ್ಯಸ್ ಸ್ಯಾಕ್ರಿಫೈಸ್ ರೇಷಿಯೋ. ಯಾಕಂದರೆ ನಿಮಗೆ ಯಾವುದೇ ಒಂದು ಸಂದರ್ಭದಲ್ಲಿ ಓಲ್ಡ್ ರೇಷಿಯೋ ಮತ್ತು ಶೇರ್ ಆಫ್ ದಿ ನ್ಯೂ ಪಾರ್ಟ್ನರ್ ಕೊಟ್ಟರು, ಆಮೇಲೆ ನ್ಯೂ ರೇಷಿಯೋ ಕೊಟ್ಟಿಲ್ಲ ಅಂತಂದರೆ ಅಂಥ ಸಂದರ್ಭದೊಳಗೆ ನೀವು ಕ್ಯಾಲ್ಕುಲೇಷನ್ ಮಾಡಿದರೆ ಸ್ಯಾಕ್ರಿಫೈಸ್ ರೇಷಿಯೋ ವುಡ್ ಬಿ ಈಕ್ವಲ್ ಟು ದಿ ಓಲ್ಡ್ ರೇಷಿಯೋ. ಸೊ ಅದಕ್ಕಾಗಿ ನಾವು ಇಲ್ಲಿ ಓಲ್ಡ್ ರೇಷಿಯೋನ ಸ್ಯಾಕ್ರಿಫೈಸ್ ರೇಷಿಯೋ ಅಂತ ಅಜ್ಯೂಮ್ ಮಾಡ್ತೀವಿ. ಓಲ್ಡ್ ರೇಷಿಯೋ 3:2 ಐತಿ. ಆ 3:2 ಪ್ರಕಾರ 12,000 ರೂಪಾಯಿಯನ್ನು ಹಳೆ ಪಾರ್ಟ್ನರ್ಸಿಗೆ ನಾವು ಹಂಚಬೇಕು ಅಥವಾ ಜಮಾ ಮಾಡಬೇಕು ಅಥವಾ ಕ್ರೆಡಿಟ್ ಮಾಡಬೇಕು. ಸೊ ಅದಕ್ಕಾಗಿ ನೋಡಿ ನಾವು ಇಲ್ಲಿ ಮಾಡಿದ್ದೀವಿ, ಬೈ ಕುಮಾರ್ಸ್ ಕ್ಯಾಪಿಟಲ್ ಅಕೌಂಟ್ ವಿನಾಯಕನಿಗೆ 7,200 ಬರ್ತೈತಿ, ಲಿಂಗಯ್ಯನಿಗೆ 4,800 rupees ಬರ್ತೈತಿ. ಇನ್ನು ಈ 12,000 ರೂಪಾಯಿ ನಾವು ವಿನಾಯಕ್ ಮತ್ತು ಲಿಂಗಯ್ಯ ಅಕೌಂಟಿಗೆ ಕ್ರೆಡಿಟ್ ಮಾಡಿದ್ವಿ. ಹಾಗಾದ್ರೆ ಯಾವುದಾದ್ರೂ ಒಂದು ಅಕೌಂಟನ್ನು ಡೆಬಿಟ್ ಮಾಡಬೇಕು. ಇಲ್ಲಿ ಯಾವ ಅಕೌಂಟ್ ಡೆಬಿಟ್ ಮಾಡ್ತೀವಿ ಅಂತಂದರೆ ಕುಮಾರ್ ಅಕೌಂಟನ್ನು ಡೆಬಿಟ್ ಮಾಡ್ತೀವಿ. ಯಾಕಂದರೆ ಆ 12,000 ರೂಪಾಯಿ ನಾವು ತೆಗೆದುಕೊಂಡಿದ್ದು ಕುಮಾರ್ನಿಂದ. ಸೊ ಅದಕ್ಕಾಗಿ ಕುಮಾರ್ ಕ್ಯಾಪಿಟಲ್ ಅಕೌಂಟನ್ನು ನಾವು ಡೆಬಿಟ್ ಮಾಡಬೇಕು. ಸೊ ಅದನ್ನು ಯಾವ ರೀತಿಯಾಗಿ ಮಾಡ್ತೀವಿ ನೋಡಿರಿ, ಕುಮಾರ್ ಅಕೌಂಟ್ ಡೆಟರ್ ಟು ವಿನಾಯಕ್ ಕ್ಯಾಪಿಟಲ್ ಅಕೌಂಟ್ 7,200 ಟು ಲಿಂಗಯ್ಯ ಕ್ಯಾಪಿಟಲ್ ಅಕೌಂಟ್ 4,800. ಸೊ ಹೋಪ್ ಈ ಗುಡ್ ವಿಲ್ ಟ್ರೀಟ್ಮೆಂಟ್ ನಿಮ್ಗೆ ಅರ್ಥ ಆಯಿತು ಅಂದರೆ ಮತ್ತೊಮ್ಮೆ ರೀಕ್ಯಾಪ್ಚುಲೈಸ್ ಮಾಡ್ತೀನಿ. ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 26 ಪ್ರಕಾರ ಗುಡ್ ವಿಲ್ ಟ್ರೀಟ್ ಮಾಡೋದು ಅಂತಂದರೆ ಯಾವಾಗಲೂ ನ್ಯೂ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟನ್ನು ಡೆಬಿಟ್ ಮಾಡಬೇಕು, ಓಲ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟನ್ನು ಕ್ರೆಡಿಟ್ ಮಾಡಬೇಕು. ಯಾಕೆಂದರೆ ಗುಡ್ ವಿಲ್ ನಾವು ಇಲ್ಲಿ ಪರ್ಚೇಸ್ ಮಾಡಿಲ್ಲ, ವ್ಯಾಲ್ಯೂಯೇಷನ್ ಮಾಡಿದ್ದೀವಿ. ಸೊ ಇಂಥ ಸಂದರ್ಭದೊಳಗೆ ನಾವು ನ್ಯೂ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟನ್ನು ಡೆಬಿಟ್ ಮಾಡಬೇಕು. ಅಂದರೆ ಅವನ ಪಾಲು ಎಷ್ಟೈತಿ ಅದು ಕೊಟ್ಟಿರ್ತಾನೆ ಮಾಹಿತಿ, 12,000 ರೂಪಾಯಿ ಐತಿ. ಆಮೇಲೆ ಅದಕ್ಕಾಗಿ ಅವ್ನು ಕ್ಯಾಶು ಸಹ ತಂದಿದ್ದಾನೆ. ಆ ಕ್ಯಾಶ್ ಬಿಸ್ನೆಸ್ ಒಳಗೆ ಉಳಿಯುತ್ತದೆ, ಬೇಕಾದ್ರೆ ಡ್ರಾ ಮಾಡ್ಕೋಬಹುದು ಹಳೆ ಪಾರ್ಟ್ನರ್ಸ್. ಇಲ್ಲಿ ನಮ್ಮ ಕ್ವಶನ್ ಒಳಗೆ ಅವರು ಡ್ರಾ ಮಾಡಿಲ್ಲ, ಬಿಸ್ನೆಸ್ ಒಳಗೆ ಅದನ್ನು ಬಿಟ್ಟಿದ್ದಾರೆ. ಆದರೆ ಆ 12,000 ರೂಪಾಯಿ ಹಳೆ ಪಾರ್ಟ್ನರ್ಸ್ಗೆ ಸೇರಬೇಕು. ಬಿಕಾಸ್ ಗುಡ್ ವಿಲ್ ಬರಲಿಕ್ಕೆ ಕಾರಣ ಆ ಹಳೆ ಪಾರ್ಟ್ನರ್ಸು. ಹೊಸ ಪಾರ್ಟ್ನರ್ ಇವತ್ತು ಬಂದು ಸೇರ್ತಾ ಇದ್ದಾನೆ. ಆ ಸಂಸ್ಥೆಗೆ ಗುಡ್ ವಿಲ್ ಬರಲಿಕ್ಕೆ ಕಾರಣ ಏನಪ್ಪ ಅಂದರೆ ಆ ಹಳೆ ಪಾರ್ಟ್ನರ್ಸ್ ಶ್ರಮ ಪಟ್ಟಿದ್ದಾರೆ. ಸೊ ಅದಕ್ಕಾಗಿ ಆ ಸಂಸ್ಥೆಗೆ ಗುಡ್ ವಿಲ್ ಬಂದಿದೆ. ಆದರೆ ಅವರಿಗೆ ಒಂದು ಪ್ರೋತ್ಸಾಹ ನೀಡೋ ಸಲುವಾಗಿ, ಪರಿಹಾರ ನೀಡೋ ಸಲುವಾಗಿ ಯಾವಾಗಲೂ ಹೊಸ ಪಾರ್ಟ್ನರ್ ಏನು ಮಾಡ್ತಾನೆ, ಸ್ವಲ್ಪ ಅಮೌಂಟನ್ನು ಗುಡ್ ವಿಲ್ ಸಲುವಾಗಿ ತರ್ತಾನೆ, ಇನ್ ಎಡಿಷನ್ ಟು ದಿ ಕ್ಯಾಪಿಟಲ್. ಸೊ ಇಲ್ಲಿ ನೋಡಿ ಅವ್ನು ಕ್ಯಾಪಿಟಲ್ 20,000 ರೂಪಾಯಿ ಅಷ್ಟು ಅಂದರೆ ಸಾಕಾಗಿತ್ತು, ಆದರೆ ಅವನು 12,000 ರೂಪಾಯಿ ಎಕ್ಸ್ಟ್ರಾ ತರ್ತಾ ಇದ್ದಾನೆ. ಸೊ ದಟ್ ಈಸ್ ದ ಪ್ರೀಮಿಯಮ್ ಫಾರ್ ಗುಡ್ ವಿಲ್. ಇಟ್ ಹ್ಯಾಸ್ ಟು ಬಿ ಕ್ರೆಡಿಟೆಡ್ ಟು ದ ಓಲ್ಡ್ ಪಾರ್ಟ್ನರ್ಸ್ ಆ್ಯಂಡ್ ಡೆಬಿಟೆಡ್ ಟು ದ ನ್ಯೂ ಪಾರ್ಟ್ನರ್ಸ್. ಅದಕ್ಕಾಗಿ ನ್ಯೂ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟಿಗೆ ಡೆಬಿಟ್ ಮಾಡಿದ್ವಿ, ಓಲ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿಗೆ ಅದನ್ನು ಕ್ರೆಡಿಟ್ ಮಾಡಿದ್ವಿ. ಇನ್ನು ನೆಕ್ಸ್ಟ್ ಬಂತು PDD. PDD ಈಸ್ ರೆಡ್ಯೂಸ್ಡ್ ಬೈ ₹900. ಹಳೆ ಬ್ಯಾಲೆನ್ಸ್ ಶೀಟ್ ನೋಡಿರಿ, ಕ್ವಶನ್ ಒಳಗೆ ಡೆಟರ್ಸ್ 16,000, PDD 2,000 ಅಂತ ಕೊಟ್ಟಿದ್ದಾನೆ. ಆದರೆ ಈಗ ಏನು ಡಿಸೈಡ್ ಮಾಡಿದ್ರೆ ಎಲ್ಲರೂ ಸೇರಿಕೊಂಡು ಅಂತಂದರೆ ಅದು ಜಾಸ್ತಿ ಆಗಿದೆ, 900 ರೂಪಾಯಿ ಕಡಿಮೆ ಮಾಡಬೇಕು ಅಂತೇಳಿ ಡಿಸೈಡ್ ಮಾಡಿದ್ರೆ. ವೆನ್ ಎ ಲಾಸ್ ಈಸ್ ರೆಡ್ಯೂಸ್ಡ್ ಇಟ್ ಈಸ್ ಎ ಪ್ರಾಫಿಟ್ ಟು ದ ಫರ್ಮ್. ಸೊ ಅದಕ್ಕಾಗಿ ಆ 900 ರೂಪೀಸನ್ನು ನಾವು ರಿವ್ಯಾಲ್ಯೂಯೇಷನ್ ಅಕೌಂಟ್ ಒಳಗೆ ಕ್ರೆಡಿಟ್ ಮಾಡಬೇಕಾಗ್ತಿತ್ತು. ಸೊ ಅದಕ್ಕಾಗಿ ನಾವು ಅಲ್ಲಿ ಮಾಡಿದ್ವಿ ನೋಡಿ, ಬೈ PDD 900 ರೂಪೀಸ್ ಅಂತ ತೋರಿಸಿದ್ವಿ. ಆಮೇಲೆ ಮೂರನೇ ಅಡ್ಜಸ್ಟ್ಮೆಂಟು, ಬಿಲ್ಡಿಂಗ್ ಅಪ್ರಿಸಿಯೇಟೆಡ್ ಬೈ ₹4,000. ಆ್ಯಕ್ಚುಯಲ್ ಬಿಲ್ಡಿಂಗ್ ವ್ಯಾಲ್ಯೂ 25,000 ರೂಪಾಯಿ ಇತ್ತು, ಅದು ಕಡಿಮೆ ಆಗೈತಿ, ಅದನ್ನು ಜಾಸ್ತಿ ಮಾಡಬೇಕು 4,000 ರೂಪಾಯಿ ಅಂತ ಡಿಸೈಡ್ ಮಾಡಿದ್ದಾರೆ. ಸೊ ಅದಕ್ಕಾಗಿ ಆ ಬಿಲ್ಡಿಂಗ್ ವ್ಯಾಲ್ಯೂ ಇನ್ಕ್ರೀಸ್ ಮಾಡಿದ್ದಾರೆ ಬೈ 4,000. ವೆನ್ ಎನಿ ಅಸೆಟ್ಸ್ ವ್ಯಾಲ್ಯೂ ಇಸ್ ಇನ್ಕ್ರೀಸ್ಡ್ ಇಟ್ ಈಸ್
ಇನ್ಕ್ರೀಸ್ ಇನ್ ದ ರೆವೆನ್ಯೂ ಅಥವಾ ಇಟ್ ಇಸ್ ಎ ಪ್ರಾಫಿಟ್ ಫಾರ್ ದಿ ಫರ್ಮ್. ಸೊ ಅದಕ್ಕಾಗಿ ನಾವು ಇದನ್ನು ರಿವ್ಯಾಲ್ಯೂಯೇಷನ್ ಅಕೌಂಟ್ ಒಳಗೆ ಕ್ರೆಡಿಟ್ ಮಾಡಬೇಕು. ನೆನಪಿಟ್ಕೊಡ್ರಿ, ರಿವ್ಯಾಲ್ಯೂಯೇಷನ್ ಅಕೌಂಟ್ ಒಳಗೆ ಎಂಟ್ರೀಸ್ ಮಾಡುವಾಗ ಏನೇ ಲಾಸ್ ಆದರೆ ಅದನ್ನು ಡೆಬಿಟ್ ಮಾಡಬೇಕು, ಪ್ರಾಫಿಟ್ ಆದರೆ ಕ್ರೆಡಿಟ್ ಮಾಡಬೇಕು. ಲಾಸ್ ಯಾವಾಗ ಆಗುತ್ತದೆ ಅಂತಂದರೆ ಯಾವುದೇ ಅಸೆಟ್ಟಿನ ವ್ಯಾಲ್ಯೂಯನ್ನು ಡಿಕ್ರೀಸ್ ಮಾಡಿದರೆ ಅದು ಲಾಸ್ ಆಗುತ್ತದೆ, ಯಾವುದೇ ಅಸೆಟ್ಟಿನ ವ್ಯಾಲ್ಯೂ ಇನ್ಕ್ರೀಸ್ ಮಾಡಿದರೆ ಅದು ಪ್ರಾಫಿಟ್ ಆಗುತ್ತದೆ, ಅದನ್ನು ಕ್ರೆಡಿಟ್ ಮಾಡಬೇಕು. ಅದೇ ರೀತಿಯಾಗಿ ಲ್ಯಾಬಿಲಿಟೀಸ್ಗಳು, ಯಾವುದೇ ಲ್ಯಾಬಿಲಿಟೀಸ್ ವ್ಯಾಲ್ಯೂ ಜಾಸ್ತಿ ಆದರೆ ಅದು ಲಾಸ್ ಆಗುತ್ತದೆ, ಡೆಬಿಟ್ ಮಾಡಬೇಕು. ಯಾವುದೇ ಲ್ಯಾಬಿಲಿಟೀಸ್ ವ್ಯಾಲ್ಯೂ ಕಡಿಮೆ ಆದರೆ ಅದು ಪ್ರಾಫಿಟ್ ಆಗುತ್ತದೆ, ಅದನ್ನು ನಾವು ಕ್ರೆಡಿಟ್ ಮಾಡಬೇಕು. ಸೊ ಇದೊಂದು ನಾವು ನೆನ್ಪಿಟ್ಕೋಬೇಕು. ಇಲ್ಲಿ ಸದ್ಯ ನಾವು ಬಿಲ್ಡಿಂಗ್ ನೋಡ್ತಾ ಇದ್ದೀವಿ. ನೆಕ್ಸ್ಟ್ ನೋಡ್ರಿ, ಮಷಿನರಿ ವ್ಯಾಲ್ಯೂಯನ್ನು ಡಿಪ್ರಿಸಿಯೇಟ್ ಮಾಡಿದ್ದಾರೆ. ಹಾಗೆ ವೆನೆವರ್ ಆನ್ ಅಸೆಟ್ ವ್ಯಾಲ್ಯೂ ಇಸ್ ಡಿಕ್ರೀಸ್ ಇಟ್ ಅಮೌಂಟ್ಸ್ ಟು ಇನ್ಕ್ರೀಸ್ ಇನ್ ದ ಲಾಸ್. ಸೊ ದ್ಯಾಟ್ಸ್ ವೈ ರಿವ್ಯಾಲ್ಯೂಯೇಷನ್ ಅಕೌಂಟ್ ಹ್ಯಾಸ್ ಟು ಬಿ ಡೆಬಿಟೆಡ್. ರಿವ್ಯಾಲ್ಯೂಯೇಷನ್ ಅಕೌಂಟನ್ನು ಡೆಬಿಟ್ ಮಾಡಿದ್ದೀವಿ. ರಿವ್ಯಾಲ್ಯೂಯೇಷನ್ ಅಕೌಂಟ್ ಡೆಟರ್ ಟು ಮಷಿನರಿ ಅಕೌಂಟ್ 18,000 into 20%, ಇಟ್ ಕಮ್ಸ್ ಟು 3,600. ಆಮೇಲೆ ಬಂತು ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿ. 400 ರೂಪಾಯಿ ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿ ಇದೆ. ಇದು ನಮ್ಮ ಹಳೆ ಬ್ಯಾಲೆನ್ಸ್ ಶೀಟ್ ಒಳಗೆ ಇಲ್ಲ. ಹೊಸ ಜವಾಬ್ದಾರಿ ಕ್ರಿಯೇಟ್ ಆಯಿತು ಅಂತಂದರೆ ಇಟ್ ಈಸ್ ಆಲ್ಸೋ ಎ ಲಾಸ್ ಟು ದ ಫರ್ಮ್. ಸೊ ಅದಕ್ಕಾಗಿ ಡೆಬಿಟ್ ಸೈಡ್ ಟು ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿ 400 ಅಂತ ಬರೀರಿ. ಆಮೇಲೆ ಇನ್ಶೂರೆನ್ಸ್ ಪ್ರೀಪೇಯ್ಡ್, ಯಾವುದೇ ಎಕ್ಸ್ಪೆನ್ಸಸ್ಸನ್ನು ಪ್ರೀಪೇಯ್ಡ್ ಮಾಡಿದರೆ ಅದು ಇನ್ಕಮ್. ಸೊ ಅದಕ್ಕಾಗಿ ಕ್ರೆಡಿಟ್ ಸೈಡ್ ಬೈ ಪ್ರಿಪೇಯ್ಡ್ ಇನ್ಶೂರೆನ್ಸ್ ಅಂತ 100 ರೂಪೀಸ್ ತೋರಿಸಿದ್ವಿ. ಆಮೇಲೆ ಟೋಟಲ್ ಮಾಡಿದರೆ ಕ್ರೆಡಿಟ್ ಸೈಡ್ ಅಂದರೆ ಇನ್ಕಮ್ ಸೈಡ್ ಜಾಸ್ತಿ ಆಯಿತು, 5,000 ಎರಡು ಕಡೆ ಬರೀರಿ. ಡಿಫ್ರೆನ್ಸ್ ಕಂಡಿದ್ವಿ, 1,000 ರೂಪಾಯಿ ಬಂತು. ಸೊ ಇಟ್ ಈಸ್ ಅ ನೆಟ್ ಪ್ರಾಫಿಟ್ ಆನ್ ದ ರಿವ್ಯಾಲ್ಯೂಯೇಷನ್ ಆಫ್ ದಿ ಅಸೆಟ್ಸ್ ಆ್ಯಂಡ್ ಲ್ಯಾಬಿಲಿಟೀಸ್. ಇಟ್ ಹ್ಯಾಸ್ ಟು ಬಿ ಡಿಸ್ಟ್ರಿಬ್ಯೂಟೆಡ್ ಅಮಂಗ್ ದ ಓಲ್ಡ್ ಪಾರ್ಟ್ನರ್ಸ್ ಆಸ್ ಪರ್ ದಿ ಓಲ್ಡ್ ಪ್ರಾಫಿಟ್ ಶೇರಿಂಗ್ ರೇಷಿಯೋ. ಸೊ ಅದಕ್ಕಾಗಿ ನೋಡಿ, ಡೆಬಿಟ್ ಸೈಡ್ ಟು ಓಲ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ಬ್ರಾಕೆಟ್ ಒಳಗೆ ನೆಟ್ ಪ್ರಾಫಿಟ್ ಆನ್ ರಿವ್ಯಾಲ್ಯೂಯೇಷನ್ ಟ್ರಾನ್ಸ್ಫರ್ ಟು ಕ್ಯಾಪಿಟಲ್ ಅಕೌಂಟ್ ಆಫ್ ಓಲ್ಡ್ ಪಾರ್ಟ್ನರ್ಸ್ ಅಂತ ಬರೆದಿದ್ದೀವಿ. ವಿನಾಯಕ್ ಮತ್ತು ಲಿಂಗಯ್ಯನಿಗೆ ಓಲ್ಡ್ ರೇಷಿಯೋ ಪ್ರಕಾರ, ದಟ್ ಈಸ್ 3:2 ಪ್ರಕಾರ ಹಂಚಿದರೆ 600, 400 ಬಂತು. ಈಗ ಅದನ್ನು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಒಳಗೆ ಕ್ರೆಡಿಟ್ ಮಾಡಬೇಕು, ಓಲ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿಗೆ ಕ್ರೆಡಿಟ್ ಮಾಡಬೇಕು. ಸೊ ಅದಕ್ಕಾಗಿ ಬೈ ರಿವ್ಯಾಲ್ಯೂಯೇಷನ್ ಅಕೌಂಟ್ ಬ್ರಾಕೆಟ್ ಒಳಗೆ ನೆಟ್ ಪ್ರಾಫಿಟ್ ಆನ್ ರಿವ್ಯಾಲ್ಯೂಯೇಷನ್ ಅಂತ ತೋರಿಸಿ 600, 400 ವಿನಾಯಕ್ ಕಾಲಮ್ ಮತ್ತು ಲಿಂಗಯ್ಯ ಕಾಲಮ್ ಒಳಗೆ ಬರೀ. ನಂತರ ಏನು ಮಾಡ್ತೀವಿ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟನ್ನು ಕ್ಲೋಸ್ ಮಾಡ್ತೀವಿ. ಕ್ರೆಡಿಟ್ ಸೈಡ್ ಟೋಟಲ್ ಮಾಡಿದ್ವಿ, ಯಾಕಂದರೆ ಸಾಮಾನ್ಯವಾಗಿ ಕ್ರೆಡಿಟ್ ಸೈಡ್ ಜಾಸ್ತಿ ಇರುತ್ತದೆ. ಕ್ರೆಡಿಟ್ ಸೈಡ್ ಟೋಟಲ್ ಮಾಡಿ ಎರಡು ಕಡೆ ಬರೆದು ಡಿಫ್ರೆನ್ಸ್ ಕಂಡಿದ್ವಿ. ಡಿಫ್ರೆನ್ಸ್ ಎಷ್ಟು ಬಂತು, 50,800, 37,200. ಆಮೇಲೆ ಕುಮಾರ್ 20,000. ಸೊ ದಟ್ ಈಸ್ ದ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ದ ಕ್ಯಾಪಿಟಲ್ ಆಫ್ಟರ್ ದ ಅಡ್ಮಿಷನ್ ಆಫ್ ದಿ ಕುಮಾರ್. ನೆನಪಿರಲಿ. ಸೊ ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಅಲ್ಲಿ 40,000, 30,000 ಏನು ಬರೆದಿದ್ದಾರಲ್ಲ, ಅದು ಓಪನಿಂಗ್ ಬ್ಯಾಲೆನ್ಸ್ ಆಫ್ ದ ಕ್ಯಾಪಿಟಲ್ ಆಫ್ ದಿ ಓಲ್ಡ್ ಪಾರ್ಟ್ನರ್ಸ್ ಬಿಫೋರ್ ದ ಅಡ್ಮಿಷನ್ ಆಫ್ ದಿ ನ್ಯೂ ಪಾರ್ಟ್ನರ್. ಆ್ಯಂಡ್ ದಿಸ್ ಟೂ ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್ ಏನಂತಂದರೆ ಇಟ್ ಇಸ್ ದ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಆಲ್ ದಿ ಪಾರ್ಟ್ನರ್ಸ್ ಆಫ್ಟರ್ ದ ಅಡ್ಮಿಷನ್ ಆಫ್ ದಿ ನ್ಯೂ ಪಾರ್ಟ್ನರ್. ಓಕೆ, ಈಗ ನಾವು ಓಪನಿಂಗ್ ಬ್ಯಾಲೆನ್ಸ್ ಶೀಟ್ ಆಫ್ ದ ನ್ಯೂ ಫರ್ಮ್ ತಯಾರು ಮಾಡಬೇಕು. ಸೊ ಓಪನಿಂಗ್ ಬ್ಯಾಲೆನ್ಸ್ ಶೀಟ್ ಆಫ್ ದ ನ್ಯೂ ಫರ್ಮ್ ಅಂತ ಹಾಕೊಡ್ರಿ. ಓಪನಿಂಗ್ ಬ್ಯಾಲೆನ್ಸ್ ಶೀಟ್ ಆಫ್ ನ್ಯೂ ಫರ್ಮ್ ಆಸ್ ಆನ್ 1/4/2023 ಅಂತ ಬರೀಬೇಕು. ಯಾಕಂದರೆ ನಾವು ಅಡ್ಮಿಷನ್ ಮಾಡ್ಕೊತಾ ಇರೋದು ಏಪ್ರಿಲ್ 1ನೇ ತಾರೀಕಿಗೆ, ಆ ಡೇಟನ್ನು ಬರೀಬೇಕು. ಸೊ ಬ್ಯಾಲೆನ್ಸ್ ಶೀಟ್ ಫಾರ್ಮೆಟನ್ನು ಹಾಕೊಡ್ರಿ. ಬ್ಯಾಲೆನ್ಸ್ ಶೀಟ್ ತಯಾರು ಮಾಡುವಾಗ ಯಾವಾಗಲೂ ನೆನಪಿಕೊಡ್ರಿ, ಹಳೆ ಬ್ಯಾಲೆನ್ಸ್ ಶೀಟು ಮತ್ತು ಏನೇನು ಚೇಂಜಸ್ ಆಗಿದೆ ಅವೆಲ್ಲ ಸೇರಿಸಿ ನಾವು ಇಲ್ಲಿ ಅಡ್ಜಸ್ಟ್ ಮಾಡಿ ಬರೀಬೇಕಾಗ್ತೈತಿ. ಸೊ ಹಂಗಾರೆ ಹಳೆ ಬ್ಯಾಲೆನ್ಸ್ ಶೀಟ್ ಒಳಗೆ ಫಸ್ಟ್ ನೋಡಿರಿ, ಕ್ಯಾಶ್ ಇನ್ ಹ್ಯಾಂಡ್ ಇದೆ, ಎಷ್ಟಿತ್ತು, 10,000 ಇತ್ತು. ಈಗ ಅದು ಚೇಂಜ್ ಆಗೈತೆ ಏನೋ ನೋಡಬೇಕು. ಖಂಡಿತವಾಗಿ ಅದು ಚೇಂಜ್ ಆಗಿರ್ತದೆ. ಯಾಕಂದರೆ ಹೊಸ ಪಾರ್ಟ್ನರ್ ಬರುವಾಗ ಕ್ಯಾಶ್ ತಂದಿರ್ತಾನೆ, 32,000 ರೂಪಾಯಿ ಕ್ಯಾಶ್ ತಂದಾನ. ಸೊ ಈಗ 10 ಹೋಗಿ ಅದು 42,000 ರೂಪಾಯಿ ಆಯಿತು. ಆಮೇಲೆ ಡೆಟರ್ಸ್ ನೋಡ್ರಿ, ಏನಾದ್ರು ಚೇಂಜಸ್ ಆಗಿತ್ತು, ಅದು ಸಹ ಚೇಂಜ್ ಆಗೈತಿ. ಒಟ್ಟು ಡೆಟರ್ಸು 16,000 ರೂಪಾಯಿ ಲೆಸ್ PDD 2,000 ರೂಪಾಯಿ ಅಂತ ಐತಿ ಹಳೆ ಬ್ಯಾಲೆನ್ಸ್ ಶೀಟ್ ಒಳಗೆ. ಆದರೆ ಆ 2,000 ರೂಪಾಯಿ PDDಯನ್ನು 900 ರೂಪಾಯಿಂದ ರೆಡ್ಯೂಸ್ ಮಾಡಿರೋ. ಹಂಗಾರೆ PDD ಎಷ್ಟಾಯಿತು, 1,100 ರೂಪಾಯಿ ಆಯಿತು. ಅಷ್ಟು ಮಾತ್ರ ನಾವು ಇಲ್ಲಿ ಲೆಸ್ ಮಾಡಿ ಔಟರ್ ಕಾಲಮ್ ಒಳಗೆ 14,900 ಅನ್ನು ಬರೀಬೇಕು. ಆಮೇಲೆ ಇನ್ವೆಸ್ಟ್ಮೆಂಟ್ ಯಾವುದೇ ಬದಲಾವಣೆ ಆಗಿಲ್ಲ, 15,000 ರೂಪಾಯಿ ಆಸ್ ಇಟ್ ಇಸ್ ಬರೀರಿ. ಬಿಲ್ಡಿಂಗ್ ಮಾತ್ರ 25,000 ಇತ್ತು, 4,000 ರೂಪಾಯಿ ಜಾಸ್ತಿ ಆಗಿತ್ತು, ಅದನ್ನು ಆ್ಯಡ್ ಮಾಡಿ 29,000 ರೂಪಾಯಿ ಬರೀರಿ. ಮಷಿನರಿ 18,000 ರೂಪಾಯಿ ಇತ್ತು, 3,600 ರೂಪಾಯಿ ಡಿಕ್ರೀಸ್ ಆಗಿತ್ತು, ಅದನ್ನು ಲೆಸ್ ಮಾಡಿ 14,400 ರೂಪಾಯಿ ಬರೀರಿ. ಸ್ಟಾಕ್ ಚೇಂಜ್ ಆಗಿಲ್ಲ, 13,000 ರೂಪಾಯಿ ಬರೀರಿ. ಆಮೇಲೆ ಹಳೆ ಬ್ಯಾಲೆನ್ಸ್ ಶೀಟ್ ಒಳಗೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಬ್ಯಾಲೆನ್ಸ್ ಅಂತ ಕೊಟ್ಟಿದ್ದಾನೆ, ಅದನ್ನು ಇಲ್ಲಿ ಬರೆಯುವಂಥ ಅವಶ್ಯಕತೆ ಇಲ್ಲ. ಯಾಕಂದರೆ ಇಟ್ ಇಸ್ ಆಲ್ರೆಡಿ ಡಿಸ್ಟ್ರಿಬ್ಯೂಟೆಡ್ ಅಮಂಗ್ ದ ಓಲ್ಡ್ ಪಾರ್ಟ್ನರ್ಸ್. ಅದನ್ನು ಬಿಟ್ಬಿಡ್ರಿ. ಆಮೇಲೆ ಏನಾದರೂ ಹೊಸ ಅಸೆಟ್ ಅದಾವೆ ನೋಡಿರಿ. ಹೊಸ ಅಸೆಟ್ ಅಂದರೆ ಸಾಮಾನ್ಯವಾಗಿ ನೆನಪಿರಲಿ, ಪ್ರಿಪೇಯ್ಡ್ ಎಕ್ಸ್ಪೆನ್ಸಸ್ ಯಾವುದಾದ್ರೂ ಇದ್ದರೆ ಅದು ಅಸೆಟ್ ಆಗ್ತೈತಿ. ಈ ನಮ್ಮ ಕ್ವಶನ್ ಒಳಗೆ ಇನ್ಶೂರೆನ್ಸ್ ಪ್ರಿಪೇಯ್ಡ್ 100 ರೂಪೀಸ್ ಐತಿ, ಅದು ಅಸೆಟ್ ಸೈಡ್ ನಾವು ಅದನ್ನು ತೋರಿಸಬೇಕು. ಅದೇ ಥರ ಏನಾದರೂ ಔಟ್ಸ್ಟ್ಯಾಂಡಿಂಗ್ ಇನ್ಕಮ್ ಇದ್ದರೂ ಸಹ ಅದು ಅಸೆಟ್ ಸೈಡ್ ನಾವು ತೋರಿಸಬೇಕಾಗಿ ನಮ್ಮ ಕ್ವಶನ್ ಒಳಗೆ ಅದು ಯಾವುದು ಇಲ್ಲ. ನಂತರ ಲ್ಯಾಬಿಲಿಟಿ ಸೈಡ್ ಬರ್ರಿ. ಕ್ರೆಡಿಟಾರ್ಸ್ 20 ಇತ್ತು, ಏನು ಚೇಂಜಸ್ ಇಲ್ಲ, 20 ಬರೀರಿ. ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿ, ಹೊಸ ಜವಾಬ್ದಾರಿ, ಸೊ ಅದನ್ನು ಜವಾಬ್ದಾರಿ ಸೈಡ್ ಅಥವಾ ಲ್ಯಾಬಿಲಿಟಿ ಸೈಡ್ 400 ರೂಪಾಯಿ ಬರೀರಿ. ಆಮೇಲೆ ಕ್ಯಾಪಿಟಲ್ ಹಳೆ ಬ್ಯಾಲೆನ್ಸ್ ಶೀಟ್ ಒಳಗೆ ಇದು ರಿಸರ್ವ್ ಫಂಡ್ ಒಂದು ನೋಡಿ, ರಿಸರ್ವ್ ಫಂಡ್ ಇತ್ತು ಹಳೆ ಬ್ಯಾಲೆನ್ಸ್ ಶೀಟ್ ಒಳಗೆ. ಹೊಸ ಬ್ಯಾಲೆನ್ಸ್ ಶೀಟ್ ಒಳಗೆ ರಿಸರ್ವ್ ಫಂಡ್ ಬರೋದಿಲ್ಲ, ಯಾಕಂದರೆ ಅದು ಈಗಾಗಲೇ ನಾವು ಹಳೆ ಪಾರ್ಟ್ನರ್ಸಿಗೆ ಹಂಚಿಬಿಟ್ಟಿವಿ. ಓಕೆ, ಆಮೇಲೆ ಕ್ಯಾಪಿಟಲ್ ಹಳೆ ಬ್ಯಾಲೆನ್ಸ್ ಶೀಟ್ ಒಳಗೆ 2 ಪಾರ್ಟ್ನರ್ಸ್ ಇದ್ದರು, ಆದರೆ ಈಗ ಹೊಸ ಬ್ಯಾಲೆನ್ಸ್ ಶೀಟ್ ಒಳಗೆ 3 ಜನ ಪಾರ್ಟ್ನರ್ಸ್ ಕ್ಯಾಪಿಟಲ್ನ ತೋರಿಸಬೇಕು. ಅದು ಕ್ಲೋಸಿಂಗ್ ಬ್ಯಾಲೆನ್ಸನ್ನು ತೋರಿಸಬೇಕು. ಸೊ ಕ್ಲೋಸಿಂಗ್ ಬ್ಯಾಲೆನ್ಸ್ ತೋರಿಸಿ. ಆಮೇಲೆ 2 ಸೈಡ್ ಟೋಟಲ್ ಮಾಡಿದರೆ 1,28,400, 1,28,400. ಇನ್ನು ಮಾರ್ಕ್ಸ್ ಯಾವ ರೀತಿಯಾಗಿ ಅಲೋಕೇಟ್ ಮಾಡ್ತಾರೆ ಅಂತಂದರೆ, ಸಾಮಾನ್ಯವಾಗಿ ರಿವ್ಯಾಲ್ಯೂಯೇಷನ್ ಅಕೌಂಟಿಗೆ 3 ಮಾರ್ಕ್ಸನ್ನು ಕೊಡ್ತಾರೆ. ಆಮೇಲೆ ಪಾರ್ಟ್ನರ್ಸ್
ಕ್ಯಾಪಿಟಲ್ ಅಕೌಂಟ್ ಮತ್ತು ಬ್ಯಾಲೆನ್ಸ್ ಶೀಟಿಗೆ 5-4 ಅಥವಾ 4-5 ಈ ರೀತಿಯಾಗಿ ಹಂಚಿಕೆ ಮಾಡ್ತಾರೆ. ಸೊ ನಾವು ಇಲ್ಲಿ 5-4 ಹಂಚಿಕೆಯನ್ನು ಮಾಡಿದ್ವಿ. ಸೊ ಇಲ್ಲಿಗೆ ಕ್ವಶನ್ ನಂಬರ್ 27 ಮುಗಿತು. ಇನ್ನು ನೆಕ್ಸ್ಟ್ ಕ್ವಶನ್ ನಂಬರ್ 28, ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಈಸಿ ಕ್ವಶನ್. ಇದು ಕ್ವಶನ್ ಪೇಪರ್ ಒಳಗೆ 28ನೇ ಕ್ವಶನು, ಆದರೆ ಡಿ ಸೆಕ್ಷನ್ ಒಳಗೆ ಇದು 2ನೇ ಕ್ವಶನು, ಈಸಿ ಕ್ವಶನು. ಇದನ್ನು ಯಾರು ಮಿಸ್ ಮಾಡಬಾರ್ದು, ಇದನ್ನು ಬರಲೇಬೇಕು. ನೀವು ಇಲ್ಲಿ ತಪ್ಪು ಮಾಡಿದರೂ ಸಹ ಕನಿಷ್ಠ 6 ಮಾರ್ಕ್ಸ್ ಆದರೂ ಸಿಗುವಂಥ ಚಾನ್ಸಸ್ಗಳು ಇರ್ತಾವೆ. ಸೊ ಅದನ್ನು ಅದಕ್ಕಾಗಿ ಈ ಕ್ವಶನ್ನ ಬಿಡಿಸಲಿಕ್ಕೆ ಪ್ರಯತ್ನವನ್ನು ಮಾಡಿರಿ. ಹಾಗೆ ಇಲ್ಲಿ ಮೊದಲಿಗೆ ಕ್ವಶನ್ ನೋಡ್ಕೊಡ್ರಿ, ಕ್ವಶನ್ ಓದ್ಕೊಡ್ರಿ, ಫ್ಯಾಕ್ಟ್ಸ್ ಆ್ಯಂಡ್ ಫಿಗರನ್ನು ನೆನಪಿಟ್ಕೊಡ್ರಿ. ಏನಾಗಿತ್ತು ನೋಡ್ರಿ, ಇಲ್ಲಿ ಇಬ್ಬರು ಪಾರ್ಟ್ನರ್ ಹೆಸರನ್ನು ಕೊಟ್ಟಿದ್ದಾರೆ. ಒಂದು ಪಾರ್ಟ್ನರ್ ರಕ್ಷಿತಾ ಮತ್ತು 2ನೇ ಪಾರ್ಟ್ನರ್ ಪ್ರಿಯಾಂಕಾ. ಇಬ್ಬರು ಪಾರ್ಟ್ನರ್ಸು ಬಂದಂಥ ಪ್ರಾಫಿಟ್ ಆ್ಯಂಡ್ ಲಾಸನ್ನು 3:1 ಪ್ರಕಾರ ಹಂಚ್ಕೊಳ್ತಾ ಇದ್ದಾರೆ. ಆಮೇಲೆ ಅವ್ರ ಬ್ಯಾಲೆನ್ಸ್ ಶೀಟನ್ನು ಕೊಟ್ಟಿದ್ದಾರೆ 31 ಮಾರ್ಚ್ 2023ಗೆ. ಅವ್ರ ಬ್ಯಾಲೆನ್ಸ್ ಶೀಟ್ ಯಾವ ರೀತಿಯಾಗಿತ್ತು ಅಂತೇಳಿ ಆಮೇಲೆ ಕೆಲವೊಂದು ಅಡಿಷನಲ್ ಇನ್ಫಾರ್ಮೇಷನನ್ನು ಕೊಡ್ತಾರೆ. ಅಡಿಷನಲ್ ಇನ್ಫಾರ್ಮೇಷನ್ ಏನು ಕೊಡ್ತಾರೆ ಅಂತಂದರೆ, ಇದು ಡೆಸಲ್ಯೂಷನ್ ಆಗಿರೋದ್ರಿಂದ, ಡೆಸಲ್ಯೂಷನ್ ಅಂದರೆ ಏನು, ಸಂಸ್ಥೆಯನ್ನು ಕ್ಲೋಸ್ ಮಾಡಿ ಎಲ್ಲ ಅಸೆಟ್ಸ್ಗಳನ್ನು ಸೇಲ್ ಮಾಡಿ ಹೊರಗಿನ ಜವಾಬ್ದಾರಿಗಳನ್ನು ಪೇ ಮಾಡಿ, ಆಮೇಲೆ ಆಂತರಿಕ ಜವಾಬ್ದಾರಿಗಳನ್ನು ಪೇ ಮಾಡಿ, ಡೆಸಲ್ಯೂಷನ್ ಎಕ್ಸ್ಪೆನ್ಸಸ್ಸನ್ನು ಪೇ ಮಾಡಿ, ನಂತರ ಉಳಿದ ಅಮೌಂಟನ್ನು ಪಾರ್ಟ್ನರ್ಸ್ ಕ್ಯಾಪಿಟಲನ್ನು ವಾಪಸ್ ಕೊಡೋ ಸಲುವಾಗಿ ಉಪಯೋಗ ಮಾಡ್ತಾರೆ. ಅದೇ ರೀತಿಯಾಗಿ ನಾವು ಇಲ್ಲಿ ಅಕೌಂಟ್ಸನ್ನು ಮಾಡಬೇಕಾಗ್ತೈತಿ. ಆ ಅಡಿಷನಲ್ ಇನ್ಫಾರ್ಮೇಷನ್ ಒಳಗೆ ಆ ಎಲ್ಲ ಮಾಹಿತಿಯನ್ನು ಕೊಟ್ಟಿರ್ತಾನೆ, ಆ ಎಲ್ಲ ಮಾಹಿತಿ ಕೊಟ್ಟಿರ್ತಾನೆ. ಆಮೇಲೆ ಲಾಸ್ಟಿಗೆ ನೀವು ಯಾವ್ಯಾವ ಅಕೌಂಟನ್ನು ತಯಾರು ಮಾಡಬೇಕು ಅಂತೇಳಿ ಹೇಳ್ತಾನೆ. ಸೊ ಇಲ್ಲಿ ರಿಯಲೈಸೇಷನ್ ಅಕೌಂಟ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಮತ್ತು ಬ್ಯಾಂಕ್ ಅಕೌಂಟ್ 3 ಅಕೌಂಟನ್ನು ತೆಗೀರಿ ಅಂತ ಹೇಳ್ತಾ ಇದ್ದಾನೆ. ಸೊ 3 ಅಕೌಂಟ್ ಫಾರ್ಮೆಟನ್ನು ಹಾಕ್ಕೊಂಡು ಫಸ್ಟ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಒಳಗೆ ಪಾರ್ಟ್ನರ್ಸ್ ಓಪನಿಂಗ್ ಬ್ಯಾಲೆನ್ಸ್ ಆಫ್ ದಿ ಕ್ಯಾಪಿಟಲ್ ಅನ್ನು ಬರ್ಕೊಡ್ರಿ. ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್ 22,000, 13,600. ಆಮೇಲೆ ಬ್ಯಾಲೆನ್ಸ್ ಶೀಟ್ ಒಳಗೆ ಏನಾದರೂ ರಿಸರ್ವ್ ಫಂಡ್ ಐತೆ ನೋಡ್ರಿ, ಅಥವಾ P&L ಅಕೌಂಟ್ ಬ್ಯಾಲೆನ್ಸ್ ಇದ್ರೆ ಅದು ಸಹ ನಾವು ಏನು ಮಾಡಬೇಕು, ಕ್ರೆಡಿಟ್ ಮಾಡಬೇಕು. ಲ್ಯಾಬಿಲಿಟಿ ಸೈಡ್ ಇತ್ತು ಅಂದರೆ. ಇನ್ನು ಅಸೆಟ್ ಸೈಡ್ ಏನಾದರೂ P&L ಅಕೌಂಟ್ ಬ್ಯಾಲೆನ್ಸ್ ಇತ್ತು ಅಂದರೆ ಅದನ್ನು ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಒಳಗೆ ಡೆಬಿಟ್ ಮಾಡಬೇಕು. ಇಲ್ಲಿ ಅಂಥ ಯಾವುದೇ ಮಾಹಿತಿಯನ್ನು ಕೊಟ್ಟಿಲ್ಲ, ಬಿಟ್. ನಂತರ ಏನು ಮಾಡಬೇಕು, ಬ್ಯಾಂಕ್ ಅಕೌಂಟ್ ಅಥವಾ ಕ್ಯಾಶ್ ಅಕೌಂಟ್ ಕೇಳ್ತಾನೆ. ಬ್ಯಾಂಕ್ ಅಕೌಂಟ್ ಅಥವಾ ಕ್ಯಾಶ್ ಅಕೌಂಟ್ ಒಳಗೆ ಅದರ ಓಪನಿಂಗ್ ಬ್ಯಾಲೆನ್ಸನ್ನು ಬರ್ಕೋಬೇಕು. ಅದು ಬ್ಯಾಲೆನ್ಸ್ ಶೀಟ್ ಒಳಗೆ ಕೊಟ್ಟಿರ್ತಾನೆ. ಸೊ ಇಲ್ಲಿ ಕೊಟ್ಟ ನೋಡ್ರಿ, ಕ್ಯಾಶ್ ಎಟ್ ಬ್ಯಾಂಕ್ 5,000 ಅಂತ ಹೇಳ್ತಿ. ಆ 5,000 ರುಪೀಸನ್ನು ಬ್ಯಾಂಕ್ ಅಕೌಂಟ್ ಒಳಗೆ ಡೆಬಿಟ್ ಸೈಡ್ ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ 5,000 ಅಂತ ಬರ್ಕೊಡಿ. ತದನಂತರ ರಿಯಲೈಸೇಷನ್ ಅಕೌಂಟಿಗೆ ಬರ್ರಿ. ಅಲ್ಲಿ ಡೆಬಿಟ್ ಸೈಡು ಪ್ರತಿಯೊಂದು ಅಸೆಟ್ಟನ್ನು ಇಂಡಿವಿಜುವಲ್ ಆಗಿ ಟ್ರಾನ್ಸ್ಫರ್ ಮಾಡಬೇಕು. ಅದು ಎಲ್ಲಿ ಸಿಗ್ತಾವೆ, ಆ ಮಾಹಿತಿಯನ್ನು ಎಲ್ಲಿ ಕೊಟ್ಟಿರ್ತಾನೆ, ಬ್ಯಾಲೆನ್ಸ್ ಶೀಟ್ ಒಳಗೆ ಅಸೆಟ್ ಸೈಡ್ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತಾವೆ ಎಲ್ಲ ರಿಯಲೈಸೇಬಲ್ ಅಸೆಟ್ಟು. ಆಮೇಲೆ ಒಂದು ನೆನಪಿಡ್ಲಿ, ಇಲ್ಲಿ ಏನಾದರೂ ಪಾರ್ಟ್ನರ್ಸ್ ಲೋನ್ ಇದ್ದರೆ ಅದು ಬರೋದಿಲ್ಲ, ಅದನ್ನ ಕ್ಯಾಪಿಟಲ್ ಅಕೌಂಟ್ ಒಳಗೆ ತೋರಿಸ್ತೀವಿ ಅಸೆಟ್ ಸೈಡು. ಸೊ ಅದನ್ನು ಬಿಟ್ಟು ಉಳಿದೆಲ್ಲ ಅಸೆಟ್ಸ್ ಗ್ರಾಸ್ ವ್ಯಾಲ್ಯೂವನ್ನು ಬರಬೇಕು. ಗ್ರಾಸ್ ವ್ಯಾಲ್ಯೂ ಅಂತಂದರೆ ಡೆಟರ್ಸ್ ಇದ್ದಾಗ ಕೆಲವೊಮ್ಮೆ ಡೆಟರ್ಸ್ ಲೆಸ್ PDD ಅಂತ ಕೊಟ್ಟಿರ್ತಾನೆ, ನೀವು ಗ್ರಾಸ್ ವ್ಯಾಲ್ಯೂ ಡೆಬಿಟ್ ಸೈಡ್ ಬರಬೇಕು, ಆ PDDಯನ್ನು ಕ್ರೆಡಿಟ್ ಸೈಡ್ ಬರಬೇಕು. ಆದರೆ ಈ ಕ್ವಶನ್ ಒಳಗೆ ಅಂಥ ಯಾವ ಸಮಸ್ಯೆ ಇಲ್ಲ. ಸೊ ಅದನ್ನು ನಾವು ನಾವೇನು ಮಾಡೋಣ, ಫಸ್ಟಿಗೆ ಸ್ಟಾಕ್ ಅಕೌಂಟ್ ತೊಗೊಳ್ಳೋಣ. ಸ್ಟಾಕ್ ಅಕೌಂಟ್ 9,000 ಐತಿ, ತೋರಿಸಿ ಡೆಬಿಟ್ ಸೈಡ್ 2 ಸ್ಟಾಕ್, 2 ಫರ್ನಿಚರ್, 2 ಡೆಟರ್, 2 ಪ್ಲಾಂಟ್ ಆ್ಯಂಡ್ ಮಷಿನರಿ. ಸೊ ಅಮೌಂಟು ಬರೀ. ಅದ ನಂತರ ಲ್ಯಾಬಿಲಿಟಿ ಸೈಡ್ ಬರ್ರಿ. ಔಟ್ಸೈಡ್ ಲ್ಯಾಬಿಲಿಟೀಸ್ಗಳನ್ನ ರಿಯಲೈಸೇಷನ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು, ಕ್ರೆಡಿಟ್ ಸೈಡು. ಇಲ್ಲಿ 2 ಲ್ಯಾಬಿಲಿಟೀಸ್ ಅದಾವೆ, ಒಂದು ಲೋನ್ ಮತ್ತೊಂದು ಕ್ರೆಡಿಟಾರ್ಸ್. ಬೈ ಲೋನ್ ಬೈ ಕ್ರೆಡಿಟಾರ್ಸ್ ಅಮೌಂಟನ್ನು ತೋರಿಸಿ. ಆ ನಂತರ ನಿಮಗೆ ಅಡಿಷನಲ್ ಇನ್ಫಾರ್ಮೇಷನ್ ಒಳಗೆ ಯಾವ ಅಸೆಟ್ ಎಷ್ಟೆಷ್ಟಕ್ಕೆ ಮಾರಾಟ ಆಯಿತು, ಆಮೇಲೆ ಯಾವ ಪಾರ್ಟ್ನರ್ಸ್ ಯಾವ ಅಸೆಟ್ಟನ್ನು ತೆಗೆದುಕೊಂಡ್ರು ಮಾಹಿತಿಯನ್ನು ಕೊಟ್ಟನ, ಅದರ ಪ್ರಕಾರ ನಾವು ಇಲ್ಲಿ ಎಂಟ್ರಿ ಮಾಡ್ಕೊತಾ ಹೋಗಬೇಕಾಗುತ್ತದೆ. ಫಸ್ಟ್ ನೋಡ್ರಿ, ರಕ್ಷಿತಾ ಅನ್ನುವಂಥ ಪಾರ್ಟ್ನರ್ ಏನು ಮಾಡಿದಾಳೆ, ಪ್ಲಾಂಟ್ ಆ್ಯಂಡ್ ಮಷಿನರಿಯನ್ನು 12,000 ರೂಪಾಯಿಗೆ ತಾನೇ ತೆಗೆದುಕೊಂಡಿದ್ದಾಳೆ. ಸೊ ಆಕೆ ಕ್ಯಾಪಿಟಲ್ ಅಕೌಂಟನ್ನು ನಾವು ಡೆಬಿಟ್ ಮಾಡಬೇಕು. ಯಾಕಂದರೆ ವೆನ್ ಎ ಪಾರ್ಟ್ನರ್ ಟೇಕ್ಸ್ ಅಸೆಟ್ ಆಫ್ ದಿ ಫರ್, ಆಕೆ ಕ್ಯಾಪಿಟಲನ್ನು ಡಿಕ್ರೀಸ್ ಆಗುತ್ತದೆ. ಸೊ ಅದಕ್ಕಾಗಿ ನಾವು ಕ್ಯಾಪಿಟಲ್ ಅಕೌಂಟನ್ನು ಡೆಬಿಟ್ ಮಾಡಬೇಕು. ಅಥವಾ ಹಳೆ ಸಿಸ್ಟಮ್, ಇಂಗ್ಲೀಷ್ ಸಿಸ್ಟಮ್ ಅಂತ ಹೇಳಿತ್ತು, ಪರ್ಸನಲ್ ಅಕೌಂಟ್ ರೂಲ್ ಏನಿತ್ತು ಅಂದರೆ ಡೆಬಿಟ್ ದ ರಿಸೀವರ್, ಕ್ರೆಡಿಟ್ ದ ಗಿವರ್ ಅಂತ ಹೇಳಿತ್ತು. ಅಂದರೆ ಸಂಸ್ಥೆಯಿಂದ ಏನಾದರೂ ಬೆನಿಫಿಟನ್ನು ರಿಸೀವ್ ಮಾಡಿದರೆ ಅವ್ರ ಅಕೌಂಟನ್ನು ಡೆಬಿಟ್ ಮಾಡಬೇಕು, ಅವ್ರ ಸಂಸ್ಥೆಗೆ ಏನಾದರೂ ಕೊಟ್ಟರೆ ಅವ್ರ ಅಕೌಂಟನ್ನು ಕ್ರೆಡಿಟ್ ಮಾಡಬೇಕು ಅಂತೇಳಿ ನಿಯಮ ನಾವು ಫಾಲೋ ಮಾಡ್ತಿದ್ವಿ. ಈಗ ಅದು NCERT ಬುಕ್ ಒಳಗೆ ಇಲ್ಲ. ಸೊ ಅದನ್ನು ನೀವು ಫಾಲೋ ಮಾಡಿದರೆ ಇಲ್ಲಿ ರಕ್ಷಿತಾ ರಿಸೀವರ್ ಆಗ್ತಾಳೆ. ಯಾಕಂದರೆ ಬಿಕಾಸ್ ಶಿ ಈಸ್ ಟೇಕಿಂಗ್ ದ ಮಷಿನರಿ. ಸೊ ಅದಕ್ಕಾಗಿ ರಕ್ಷಿತಾ ಅಕೌಂಟನ್ನು ಡೆಬಿಟ್ ಮಾಡಿರಿ. ಅಥವಾ ಬೇರೆ ರೀತಿಯಲ್ಲಿ ಹೇಳಬೇಕಾದ್ರೆ, ವೆನ್ ಎ ಪಾರ್ಟ್ನರ್ ಟೇಕ್ಸ್ ಅಸೆಟ್ ಫ್ರಮ್ ದಿ ಫರ್, ಹರ್ ಕ್ಯಾಪಿಟಲ್ ಡಿಕ್ರೀಸ್, ಸೊ ದಟ್ಸ್ ವೈ ಡೆಬಿಟ್ ದ ಕ್ಯಾಪಿಟಲ್ ಅಕೌಂಟ್. ರಕ್ಷಿತಾ ಕ್ಯಾಪಿಟಲ್ ಅಕೌಂಟನ್ನು ಡೆಬಿಟ್ ಮಾಡಬೇಕು. ರಕ್ಷಿತಾ ಕ್ಯಾಪಿಟಲ್ ಅಕೌಂಟ್ ಡೆಟರ್ 2. ಈಗ ಮಷಿನರಿ ಅಕೌಂಟನ್ನು ಬರೆಯಂಗಿಲ್ಲ, ಯಾಕಂದರೆ ಮಷಿನರಿ ಅಕೌಂಟನ್ನು ಕ್ಲೋಸ್ ಮಾಡಿ ಅದರ ಬ್ಯಾಲೆನ್ಸನ್ನು ನಾವು ರಿಯಲೈಸೇಷನ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿಬಿಟ್ಟಿವಿ. ನಮ್ಮ ಕಡೆ ಈ ರಿಯಲೈಸೇಷನ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ಬ್ಯಾಂಕ್ ಅಕೌಂಟ್ ಬಿಟ್ಟು ಬೇರೆ ಯಾವ ಅಕೌಂಟ್ ಇಲ್ಲ. ಸೊ ಎಲ್ಲೆಲ್ಲಿ ಅಸೆಟ್ಸು ಲ್ಯಾಬಿಲಿಟೀಸ್ ಅಕೌಂಟ್ ಬರ್ತಾವೆ ನೆನಪಿಡ್ರಿ, ಅಲ್ಲಿ ರಿಯಲೈಸೇಷನ್ ಅಕೌಂಟನ್ನು ನಾವು ಬರೀಬೇಕು. ಸೊ ಹೀಗಾಗಿ ರಕ್ಷಿತಾಸ್ ಕ್ಯಾಪಿಟಲ್ ಅಕೌಂಟ್ ಡೆಟರ್ 2, ಪ್ಲಾಂಟ್ ಆ್ಯಂಡ್ ಮಷಿನರಿ ಅಕೌಂಟ್ ಬರೆಯೋ ಬದಲಾಗಿ ನಾವು ಏನು ಬರಿತೀವಿ, ಟು ರಿಯಲೈಸೇಷನ್ ಅಕೌಂಟ್ ಅಂತ ಬರೋದು. ರಕ್ಷಿತಾ ಕಾಲಮ್ ಒಳಗೆ 12,000 ರೂಪಾಯಿ ಬರಿತೀವಿ, ಬ್ರಾಕೆಟ್ನಾಗ ಪ್ಲಾಂಟ್ ಆ್ಯಂಡ್ ಮಷಿನರಿ ಟೇಕನ್ ಅಂತ ಬರಿತೀವಿ. ಆಮೇಲೆ ಇದನ್ನು ನಾವು ರಿಯಲೈಸೇಷನ್ ಅಕೌಂಟ್ ಒಳಗೆ ತೋರಿಸಬೇಕು. ಬೈ ರಕ್ಷಿತಾಸ್ ಕ್ಯಾಪಿಟಲ್ ಅಕೌಂಟ್ ಬ್ರಾಕೆಟ್ ಒಳಗೆ ಪ್ಲಾಂಟ್ ಆ್ಯಂಡ್ ಮಷಿನರಿ ಟೇಕನ್ 12,000 ರೂಪಾಯಿ. ಆಮೇಲೆ ಅದೇ ಥರ ನೆಕ್ಸ್ಟ್ ಏನಾಯ್ತು ನೋಡ್ರಿ, ಬಿ ಅಡ್ಜಸ್ಟ್ಮೆಂಟ್ ನಂಬರ್ ಬಿ, ಸ್ಟಾಕ್ ಮತ್ತು ಫರ್ನಿಚರನ್ನು ಮಾರಾಟ ಮಾಡಿದ್ದೀವಿ. 8,400 ರೂಪಾಯಿ ಮತ್ತು 2,780 ರೂಪಾಯಿ ಬಂತು. ಸೊ ಅದನ್ನು ನಾವು ಬ್ಯಾಂಕ್ ಅಕೌಂಟ್ ಒಳಗೆ ಡೆಬಿಟ್ ಸೈಡ್ ಕ್ಯಾಶ್ ಬಂತು ಅಂತ ತೋರಿಸಬೇಕಾಗಿತ್ತು. ಬ್ಯಾಂಕ್ ಅಕೌಂಟ್ ಡೆಟರ್ 2, ರಿಯಲೈಸೇಷನ್ ಅಕೌಂಟ್ ಟೋಟಲ್ ಮಾಡಿದ್ರೆ ಅದು 11,180 ಆಗ್ತೈತಿ. ನೀವು ಬೇಕಾದ್ರೆ ಇಲ್ಲೇ ಲಿಸ್ಟ್ ಮಾಡ್ಬೋದು. ಆದರೆ ನಾವು ಸಾಮಾನ್ಯವಾಗಿ ಈ ಲಿಸ್ಟನ್ನು ಯಾವ ಅಸೆಟ್ಟಿನಿಂದ ಎಷ್ಟು ದುಡ್ಡು ಬಂತು ಅನ್ನೋ ಲಿಸ್ಟನ್ನು ನಾವು ಸಾಮಾನ್ಯವಾಗಿ ರಿಯಲೈಸೇಷನ್ ಅಕೌಂಟ್ ಒಳಗೆ ಮಾಡ್ತೀವಿ. ಯಾಕಂದರೆ ಅಲ್ಲಿ ಲೆಫ್ಟ್ ಸೈಡ್ ಅವ್ರನ್ನ ಕಂಪೇರ್ ಮಾಡಲಿಕ್ಕೆ ಬರುತ್ತದೆ. ಸೊ ಅದಕ್ಕಾಗಿ ನಾನು ನೋಡಿರಿ, ಇಲ್ಲಿ ನಾನು ಇಲ್ಲೇ ಕ್ರೆಡಿಟ್ ಸೈಡನ್ನು ತೋರಿಸಿದ್ದೀನಿ ರಿಯಲೈಸೇಷನ್ ಅಕೌಂಟ್ ಒಳಗೆ. ಬೈ ಬ್ಯಾಂಕ್ ಅಕೌಂಟ್ ಅಸೆಟ್ ರಿಯಲೈಸ್ ಸ್ಟಾಕ್ದಿಂದ 8,400 ಬಂತು, ಫರ್ನಿಚರ್ದಿಂದ 2,780 ಬಂತು, ಟೋಟಲ್ ಮಾಡಿದರೆ 11,180 ಬಂತು. ಸೊ ಹಂಗಾರೆ ರಿಯಲೈಸೇಷನ್ ಅಕೌಂಟ್ ಕ್ರೆಡಿಟ್ ಆಯಿತು, ಬ್ಯಾಂಕ್ ಅಕೌಂಟ್ ಡೆಬಿಟ್ ಆಯಿತು. ಇದು ಕಂಪ್ಲೀಟ್ ಆಯಿತು. ನಂತರ ಬಂತು ಡೆಟರ್ಸ್ ವರ್ ಟೇಕನ್ ಓವರ್ ಬೈ ಪ್ರಿಯಾಂಕಾ. ಪ್ರಿಯಾಂಕಾ ಏನು ಮಾಡಿದಾಳೆ, ಡೆಟರ್ಸ್
ಅನ್ನುವಂಥ ಆಸ್ತಿಯನ್ನು ತೆಗೆದುಕೊಂಡಿದ್ದಾಳೆ. ಸೊ ಅಗೇನ್ ಹರ್ ಕ್ಯಾಪಿಟಲ್ ಡಿಕ್ರೀಸ್ ಆಗ್ತಿದೆ, ಹರ್ ಕ್ಯಾಪಿಟಲ್ ಅಕೌಂಟನ್ನು ನಾವು ಡೆಬಿಟ್ ಮಾಡಬೇಕು. ಸೊ ಅದಕ್ಕಾಗಿ ಪ್ರಿಯಾಂಕಾ ಕ್ಯಾಪಿಟಲ್ ಅಕೌಂಟ್ ಡೆಟರ್ ಟು ರಿಯಲೈಷನ್ ಅಕೌಂಟ್ ಬ್ರಾಕೆಟ್ ಒಳಗೆ ನಾವು ಡೆಟರ್ಸ್ ಟೇಕನ್ ಅಂತ ಬರೆದು ಆಕಿ ಕಾಲಮ್ ಒಳಗೆ 13,000 ರೂಪಾಯಿ ಅಂತ ಬರಬೇಕು. ನಾನು 2 ಎಂಟ್ರಿ ಮಾಡೋ ಬದಲಾಗಿ ಇಲ್ಲಿ ಒಂದೇ ಎಂಟ್ರಿ ಮಾಡಿದ್ದೀನಿ, ಹೀಗೂ ಮಾಡ್ಬೋದು. ಓಕೆ, ಆಮೇಲೆ ಇದನ್ನು ರಿಯಲೈಷನ್ ಅಕೌಂಟ್ ಒಳಗೆ ತೋರಿಸಬೇಕು. ಬೈ ಪ್ರಿಯಾಂಕಾಸ್ ಕ್ಯಾಪಿಟಲ್ ಅಕೌಂಟ್ ಬ್ರಾಕೆಟ್ ಒಳಗೆ ಡೆಟರ್ಸ್ ಟೇಕನ್ ಅಮೌಂಟ್ ಕಾಲಮ್ ಒಳಗೆ 13,000 ರೂಪಾಯಿ ಅಂತ ಬರೀಬೇಕು. ಇನ್ನು ನೆಕ್ಸ್ಟ್ ಬಂತು ಡಿ, ಲ್ಯಾಬಿಟೀಸ್ ವೇರ್ ಪೇಡ್ ಇನ್ ಫುಲ್ ಬೈ ದಿ ಫರ್ಮ್. ನೆನಪಿರಲಿ, ಕೆಲವೊಮ್ಮೆ ಲ್ಯಾಬಿಟೀಸ್ ಪೇಮೆಂಟ್ ಮಾಡಿದ ಬಗ್ಗೆ ಮಾಹಿತಿ ಕೊಟ್ಟಿರ್ತಾನೆ, ಕೆಲವೊಮ್ಮೆ ಕೊಟ್ಟಿರಲ್ಲ. ಕೊಟ್ಟರು ಪೇಮೆಂಟ್ ಮಾಡಬೇಕು, ಕೊಟ್ಟಿಲ್ಲರೂ ಕಂಪಲ್ಸರಿಯಾಗಿ ಪೇಮೆಂಟ್ ಮಾಡಬೇಕು. ಇಲ್ಲಂತೂ ಮಾಹಿತಿ ಕೊಟ್ಟಿದ್ದಾನೆ, ಸೊ ಅದಕ್ಕಾಗಿ ನೀವು ಅದರ ಪ್ರಕಾರ ಪೇಮೆಂಟ್ ಮಾಡಿ, ಫುಲ್ ಪೇಮೆಂಟ್ ಮಾಡಿ ಅಂತ ಹೇಳ್ತಾನೆ. ಸೊ ವೆನ್ ಎವರ್ ಲ್ಯಾಬಿಟೀಸ್ ಆರ್ ಪೇಡ್, ನಾವು ಬ್ಯಾಂಕ್ ಅಕೌಂಟನ್ನು ಕ್ರೆಡಿಟ್ ಮಾಡಬೇಕಾಗ್ತಿ. ಸೊ ಅದಕ್ಕಾಗಿ ನಾನು ಬರ್ತೀನಿ ನೋಡ್ರಿ, ಬೈ ರಿಯಲೈಷನ್ ಅಕೌಂಟ್ ಲ್ಯಾಬಿಟೀಸ್ ಆ್ಯಂಡ್ ರಿಯಲೈಸೇಷನ್ ಎಕ್ಸ್ಪೆನ್ಸಿಸ್ ಪೇಡ್ 6,320. ಇದು ಹೆಂಗೆ ಬಂತು ಅಂತ ಹೇಳಿದ್ರೆ ಅದನ್ನು ಡೀಟೇಲ್ ಆಗಿ ನಾವು ರಿಯಲೈಷನ್ ಅಕೌಂಟ್ ಒಳಗೆ ತೋರಿಸ್ತೀನಿ. ಇಲ್ಲಿ ಬ್ಯಾಂಕ್ ಅಕೌಂಟ್ ಕ್ರೆಡಿಟ್ ಆಯ್ತು ಅಂದರೆ ರಿಯಲೈಷನ್ ಅಕೌಂಟ್ ಡೆಬಿಟ್ ಆಗಬೇಕು. ಸೊ ರಿಯಲೈಷನ್ ಅಕೌಂಟ್ ಡೆಟರ್ ಟು ಬ್ಯಾಂಕ್ ಅಕೌಂಟ್ ಬ್ರಾಕೆಟ್ ಒಳಗೆ ಲ್ಯಾಬಿಟೀಸ್ ಆ್ಯಂಡ್ ರಿಯಲೈಷನ್ ಎಕ್ಸ್ಪೆನ್ಸಿಸ್ ಪೇಡ್. ಲೋನ್ 2,400 ರೂಪಾಯಿ ಪೇ ಮಾಡಿದ್ವಿ, ಕ್ರೆಡಿಟಾರ್ಸಿಗೆ 3,600 ರೂಪಾಯಿ ಕೊಟ್ವಿ. ರಿಯಲೈಷನ್ ಖರ್ಚು 320 ರೂಪಾಯಿ ಬಂತು, ಟೋಟಲ್ 6,320 ರೂಪಾಯಿ. ನಂತರ ಎಲ್ಲ ಅಡ್ಜಸ್ಟ್ಮೆಂಟ್ ಮುಗಿದ ನಂತರ ನೀವು ಏನು ಮಾಡಬೇಕು, ರಿಯಲೈಷನ್ ಅಕೌಂಟನ್ನು ಕ್ಲೋಸ್ ಮಾಡಬೇಕು, ಟೋಟಲ್ ಮಾಡಬೇಕು. ಯಾವ ಸೈಡ್ ಟೋಟಲ್ ಜಾಸ್ತಿ ಆಗ್ತದೆ ಅದನ್ನು ಎರಡು ಕಡೆ ಬರಬೇಕು. ಇಲ್ಲಿ ನೋಡಿರಿ, ಡೆಬಿಟ್ ಸೈಡ್ ಟೋಟಲ್ ಜಾಸ್ತಿ ಆಗಿತ್ತು, ಎರಡು ಕಡೆ ಬರೀರಿ, ಡಿಫ್ರೆನ್ಸ್ ಕಂಡಿಡ್ರಿ. 740 ರೂಪಾಯಿ ಬಂತು. ಇಟ್ ಇಸ್ ಎ ನೆಟ್ ಲಾಸ್ ಆನ್ ದ ರಿಯಲೈಷನ್ ಆಫ್ ದ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್. ಇಟ್ ಹ್ಯಾಸ್ ಟು ಬಿ ಡಿಸ್ಟ್ರಿಬ್ಯೂಟೆಡ್ ಅಮಂಗ್ ದಿ ಪಾರ್ಟ್ನರ್ಸ್ ಆಸ್ ಪರ್ ದಿ ಓಲ್ಡ್ ಪ್ರಾಫಿಟ್ ಶೇರಿಂಗ್ ರೇಷಿಯೋ. ಸೊ ಅದಕ್ಕಾಗಿ ಬೈ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಬ್ರಾಕೆಟ್ನಾಗ ಬರ್ತೀನಿ ನೋಡಿರಿ, ನೆಟ್ ಲಾಸ್ ಆನ್ ರಿಯಲೈಷನ್ ಟ್ರಾನ್ಸ್ಫರ್. ರಕ್ಷಿತಾ 5,555 ಬಂತು, ಪ್ರಿಯಾಂಕಾ 185 ಬಂತು. ಇದನ್ನು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಒಳಗೆ ನಾವು ತೋರಿಸಬೇಕು. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಒಳಗೆ ನಾವು ಏನು ಮಾಡ್ತಾ ಇದ್ರಪ್ಪ ಅಂತಂದರೆ ಡೆಬಿಟ್ ಸೈಡು ಅದನ್ನು ತೋರಿಸ್ತಾ ಇದ್ವಿ ಟು ರಿಯಲೈಷನ್ ಅಕೌಂಟ್ ಬ್ರಾಕೆಟ್ ಒಳಗೆ ನೆಟ್ ಲಾಸ್ ಆನ್ ರಿಯಲೈಸೇಷನ್ ಟ್ರಾನ್ಸ್ಫರ್ ಅಂತ ಬರೆದಿದ್ವಿ 555 185. ಆಮೇಲೆ ಏನು ಮಾಡ್ತೀವಿ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟನ್ನು ಕ್ಲೋಸ್ ಮಾಡ್ತೀವಿ. ಕ್ರೆಡಿಟ್ ಸೈಡ್ ಟೋಟಲ್ ಜಾಸ್ತಿ ಆಯಿತು, ಎರಡು ಕಡೆ ಬರೆದ್ವಿ, ಡಿಫ್ರೆನ್ಸ್ ಕಂಡಿಡಿದೆ 9,445 ಬಂತು, 415 ಬಂತು. ಸೊ ಇದು ಕ್ಲೋಸಿಂಗ್ ಕ್ಯಾಪಿಟಲ್ ಆಫ್ ದಿ ಪಾರ್ಟ್ನರ್ಸ್ ಆಫ್ಟರ್ ಆಲ್ ದಿ ಅಡ್ಜಸ್ಟ್ಮೆಂಟ್. ಸೊ ಇದನ್ನು ನಾವು ರಿಫಂಡ್ ಮಾಡ್ತೀವಿ. ಸೊ ಅದಕ್ಕಾಗಿ ಟು ಬ್ಯಾಂಕ್ ಅಕೌಂಟ್ ಅಂತ ಬರೆದ್ವಿ. ಇನ್ನು ಬ್ಯಾಂಕ್ ಅಕೌಂಟ್ ಒಳಗೆ ಅದನ್ನು ತೋರಿಸಬೇಕು. ಬೈ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ರಕ್ಷಿತಾ 9,445, ಪ್ರಿಯಾಂಕಾ 415, ಟೋಟಲ್ 9,860. ಎರಡು ಸೈಡ್ ಟೋಟಲ್ ಮಾಡಿದರೆ 16,180. ಇನ್ನು ಈ 28ನೇ ಪ್ರಶ್ನೆಗೆ ಮಾರ್ಕ್ಸ್ ಯಾವ ರೀತಿಯಾಗಿ ಅಲಾಟ್ ಮಾಡ್ತಾರೆ ಅಂತಂದರೆ, ಸಾಮಾನ್ಯವಾಗಿ ರಿಯಲೈಷನ್ ಅಕೌಂಟಿಗೆ 6 ಮಾರ್ಕ್ಸನ್ನು ಕೊಡ್ತಾರೆ. ಆಮೇಲೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿಗೆ 4 ಅಥವಾ 4 ಮಾರ್ಕ್ಸ್ಗಳನ್ನು ಕೊಡ್ತಾರೆ. ಇನ್ನು ಬ್ಯಾಂಕ್ ಅಕೌಂಟಿಗೆ 2 ಮಾರ್ಕ್ಸ್ಗಳನ್ನು ಅಲಾಕೇಟ್ ಮಾಡ್ತಾರೆ. ಇನ್ನು 29ನೇ ಕ್ವಶನ್ 29, ಕ್ವಶನ್ ನಂಬರ್ 29 ನೆನಪಿರಲಿ, ಕ್ವಶನ್ ಪೇಪರ್ ಒಳಗೆ ಇದು 29ನೇ ಕ್ವಶನು. ಆದರೆ ಸೆಕ್ಷನ್ ಡಿ ಒಳಗಿದು 3ನೇ ಪ್ರಶ್ನೆ. ಇಟ್ ಈಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಈಸಿ ಕ್ವಶನ್. ಈ ಕ್ವಶನು ಅಕೌಂಟಿಂಗ್ ರಿಲೇಟಿಂಗ್ ಟು ಇಶ್ಯೂ ಆಫ್ ಶೇರ್ ಕ್ಯಾಪಿಟಲ್ ಮೇಲೆ ಕೇಳ್ತಾನೆ. ಜರ್ನಲ್ ಎಂಟ್ರೀಸ್ಗಳನ್ನು ಬರಿಬೇಕಾಗ್ತೈತಿ. ಫಸ್ಟು ನೀವು ಎಲ್ಲ ಜರ್ನಲ್ ಎಂಟ್ರೀಸ್ಗಳನ್ನು ಅರ್ಥ ಮಾಡಿಕೊಂಡು ಅದನ್ನು ನೆನಪಿಟ್ಕೋಬೇಕು. ಸಾಮಾನ್ಯವಾಗಿ 9 ಜರ್ನಲ್ ಎಂಟ್ರಿ ಬರುವ ಹಾಗೆ ಕ್ವಶನನ್ನು ಫ್ರೇಮ್ ಮಾಡಿರ್ತಾರೆ. ಆ 9 ಜರ್ನಲ್ ಎಂಟ್ರಿ ಬರ್ಕೊಂಡು ಸೈಡಿಗೆ ರಫ್ ವರ್ಕ್ ಮಾಡಿ ಅಪ್ಲಿಕೇಶನ್ ಮನಿ ಎಷ್ಟು, ಅಲಾಟ್ಮೆಂಟ್ ಮನಿ ಎಷ್ಟು, ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಮನಿ ಎಷ್ಟು, ಫಾರ್ಫಿಟೆಡ್ ಅಮೌಂಟ್ ಎಷ್ಟು, ಇವೆಲ್ಲ ನೀವು ಫಿಗರನ್ನು ಕಂಡು ಹಿಡ್ಕೊಂಡ್ಬಿಟ್ರೆ, ಎಲ್ಲ ಎಂಟ್ರೀಸ್ಗಳನ್ನು ಬರೆದು ಅದರ ಮುಂದುಗಡೆ ಆ ಫಿಗರ್ ಬರೆದು ಬಿಟ್ಟರೆ ಈ ಪ್ರಶ್ನೆಯನ್ನು ನಾವು ಕೇವಲ 5 ನಿಮಿಷ ಒಳಗೆ ಬಿಡಿಸ್ಬೋದು. ಆಮೇಲೆ ಪೂರ್ತಿ 12 ಮಾರ್ಕ್ಸು ತೆಗೆದುಕೊಳ್ಳಬಹುದು. ಸೊ ಅದಕ್ಕಾಗಿ ಗಿವ್ ಮೋರ್ ಇಂಪಾರ್ಟೆನ್ಸ್ ಫಾರ್ ದಿಸ್ ಕ್ವಶನ್. ಫಸ್ಟ್ ಆಫ್ ಆಲ್ ವಿ ಶಾಲ್ ರೀಡ್ ದ ಕ್ವಶನ್ ಆ್ಯಂಡ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಇಟ್. ಸೊ ಇಲ್ಲಿ ಸೂರಜ್ ಕಂಪ್ನಿ ಅನ್ನುವಂಥ ಒಂದು ಕಂಪ್ನಿ ಇದೆ. ಆ ಕಂಪ್ನಿಯು 10,000 ಈಕ್ವಿಟಿ ಶೇರ್ಸ್ಗಳನ್ನು ಬಿಡುಗಡೆ ಮಾಡಿದ್ದಾರೆ. ಶೇರಿನ ಮುಖಬೆಲೆ 100 ರೂಪಾಯಿ. ಅವುಗಳನ್ನು 10 ರೂಪಾಯಿ ಪ್ರೀಮಿಯಂ ಮೇಲೆ, ಅಂದರೆ 100 ರೂಪಾಯಿ ಶೇರನ್ನು 110 ರೂಪಾಯಿಗೆ ಮಾರಾಟ ಮಾಡ್ತಾ ಇದ್ದಾರೆ. ಆಮೇಲೆ ಅಮೌಂಟ್ ಯಾವ ರೀತಿಯಾಗಿ ಕಲೆಕ್ಟ್ ಮಾಡ್ತಾ ಇದ್ದಾರೆ ಅಂತಂದರೆ, ಎಲ್ಲ ಅರ್ಜಿದಾರರು ಅಥವಾ ಶೇರ್ ಖರೀದಿ ಮಾಡುವವರು ಅಪ್ಲಿಕೇಶನ್ ಹಾಕುವಾಗ 20 ರೂಪಾಯಿ ಕೊಡಬೇಕು. ನಾವು ಅದಕ್ಕೆ ಅಪ್ಲಿಕೇಶನ್ ಮನಿ ಅಂತ ಕರಿತೀವಿ. ಶೇರ್ ಹಂಚಿಕೆ ಆದ ನಂತರ 50 ರೂಪಾಯಿ ಕೊಡಬೇಕು. ಅದರೊಳಗೆ 10 ರೂಪಾಯಿ ಪ್ರೀಮಿಯಮೂ ಸಹ ಸೇರ್ಕೊಂಡಿತ್ತು. ಆಮೇಲೆ ಉಳಿದ 40 ರೂಪಾಯಿ ಸಲುವಾಗಿ ಕಂಪ್ನಿಯವರು ಒಂದೇ ಒಂದು ಕರೆಯನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಅಂತ ಕರಿತೀವಿ. ಎಲ್ಲ ದುಡ್ಡು ಬಂದಿದ್ದಾವೆ, ಎಲ್ಲ ಶೇರ್ಸು ಸಬ್ಸ್ಕ್ರೈಬ್ ಆಗಿದ್ದಾವೆ. ಆದರೆ 600 ಶೇರಿನ ಮೇಲೆ ಬರಬೇಕಾದಂಥ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಮನಿ ಬಂದಿಲ್ಲ. ಸೊ ಅದಕ್ಕಾಗಿ ಕಂಪ್ನಿಯವರು ಆ ಶೇರ್ಸ್ಗಳನ್ನು ಫಾರ್ಫಿಟ್ ಮಾಡ್ತಾ ಇದ್ದಾರೆ, ಅಂದರೆ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ, ರದ್ದುಗೊಳಿಸ್ತಾ ಇದ್ದಾರೆ. ಆ ಹಣವನ್ನು ಮುಡುಗೋಲು ಹಾಕ್ಕೊಳ್ತಾ ಇದ್ದಾರೆ. ಆಮೇಲೆ ಆ ಶೇರುಗಳನ್ನು ಬೇರೆಯವರಿಗೆ 100 ರೂಪಾಯಿ ಶೇರನ್ನು 80 ರೂಪಾಯಿಗೆ ಮಾರಾಟ ಮಾಡ್ತಾ ಇದ್ದಾರೆ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಜರ್ನಲ್ ಎಂಟ್ರೀಸ್ಗಳನ್ನು ಪಾಸ್ ಮಾಡಬೇಕಾಗುತ್ತೆ. ಸೊ ಫಸ್ಟ್ ಫಾರ್ಮೆಟ್ ಹಾಕ್ಕೊಡ್ರಿ. ಫಾರ್ಮೆಟ್ ಹಾಕೊಂಡ ನಂತರ ನಿಮಗೆ ಜರ್ನಲ್ ಎಂಟ್ರೀಸ್ಗಳು ನೆನಪಿತ್ತು ಅಂದರೆ ಎಲ್ಲ 9 ಜರ್ನಲ್ ಎಂಟ್ರೀಸ್ಗಳನ್ನು ಬರ್ಕೊಂಡು ಬಿಡ್ರಿ. ಆಮೇಲೆ ಮುಂದ್ಗಡೆ ಫಿಗರನ್ನು ಬರ್ಕೊಡ್ರಿ. ಓಕೆ, ಸೊ ಇಲ್ಲಿ ನೋಡ್ರಿ,
ಫಸ್ಟ್ ಜರ್ನಲ್ ಎಂಟ್ರಿ ಆರ್ಡರ್ ಪ್ರಕಾರ ನಾವು ಜರ್ನಲ್ ಎಂಟ್ರಿಗಳನ್ನು ಬರೀಬೇಕು. ಡೇಟ್ ಕೊಡೋದಿಲ್ಲ, ಸಾಮಾನ್ಯವಾಗಿ ಡೇಟ್ ಕೊಟ್ಟ ಡೇಟ್ ಬರೀಬೇಕಾಗುತ್ತದೆ, ಆದರೆ ಕೊಡೋದಿಲ್ಲ. ಸೊ ನಾವೇನು ಮಾಡಬೇಕು, ಆರ್ಡರ್ ಪ್ರಕಾರ ಜರ್ನಲ್ ಎಂಟ್ರೀಸ್ಗಳನ್ನು ಬರೀಬೇಕು. ಫಸ್ಟ್ ಜರ್ನಲ್ ಎಂಟ್ರಿ ಇಸ್ ಆಲ್ವೇಸ್ ಆನ್ ದಿ ರಿಸಿಪ್ಟ್ ಆಫ್ ದಿ ಅಪ್ಲಿಕೇಶನ್ ಮನಿ. ಸೊ ಜರ್ನಲ್ ಎಂಟ್ರಿ ಏನಪ್ಪ ಅಂತಂದರೆ ಬ್ಯಾಂಕ್ ಅಕೌಂಟ್ ಡೆಟರ್ ಟು ಈಕ್ವಿಟಿ ಶೇರ್ ಅಪ್ಲಿಕೇಶನ್ ಅಕೌಂಟ್. ಬ್ಯಾಂಕ್ ಅಕೌಂಟ್ ನಾವು ಯಾಕೆ ಡೆಬಿಟ್ ಮಾಡ್ತೀವಿ ಅಂತಂದರೆ, ವೆನ್ ಎವರ್ ವಿ ರಿಸೀವ್ ದ ಅಪ್ಲಿಕೇಶನ್ ಮನಿ ಫ್ರಮ್ ದಿ ಅಪ್ಲಿಕಂಟ್ಸ್ ಅವರ್ ಬ್ಯಾಂಕ್ ಬ್ಯಾಲೆನ್ಸ್ ಇನ್ಕ್ರೀಸ್. ಸೊ ಅದಕ್ಕಾಗಿ ನಾವು ಡೆಬಿಟ್ ಮಾಡ್ತೀವಿ. ಆಮೇಲೆ ಈ ಎಲ್ಲ ಅಪ್ಲಿಕಂಟ್ಸ್ ಏನದಾರಲ್ಲ, ಸೊ ಅವರು ನಮ್ಮ ಕ್ರೆಡಿಟಾರ್ಸ್ ಇದ್ದ ಹಾಗೆ ಸದ್ಯ, ಯಾಕಂದರೆ ನಾವು ಇನ್ನೂ ಅವರಿಗೆ ಶೇರ್ಸ್ಗಳನ್ನು ಅಲಾಕೇಟ್ ಮಾಡಿಲ್ಲ. ಸೊ ಅವರು ನಮ್ಮ ಸಾಹುಕಾರರು ಅಥವಾ ಸಾಲಿಗರು ಇದ್ದಂಗೆ. ಸೊ ಅದು ಜವಾಬ್ದಾರಿ, ನಮ್ಮ ಕಂಪ್ನಿಯ ಮೇಲೆ ಜವಾಬ್ದಾರಿ. ಸೊ ನಮ್ಮ ಜವಾಬ್ದಾರಿ ಇನ್ಕ್ರೀಸ್ ಆಯಿತು. ಸೊ ಅದಕ್ಕಾಗಿ ಅವರ ಅಕೌಂಟನ್ನು ಕ್ರೆಡಿಟ್ ಮಾಡಬೇಕು. ಇಲ್ಲಿ ಸಂಖ್ಯೆ ಜಾಸ್ತಿ ಇರುತ್ತದೆ, ಅಪ್ಲಿಕೆಂಟ್ ಸಂಖ್ಯೆ ಜಾಸ್ತಿ ಇರುತ್ತದೆ. ಸೊ ಅದಕ್ಕಾಗಿ ಅವರು ಎಲ್ಲರನ್ನು ಸೇರಿಸಿ ನಾವು ಒಂದೇ ಒಂದು ರೀಪ್ರೆಸೆಂಟೇಟಿವ್ ಪರ್ಸನಲ್ ಅಕೌಂಟನ್ನು ತೆಗಿತೀವಿ. ಅದಕ್ಕೆ ಈಕ್ವಿಟಿ ಶೇರ್ ಅಪ್ಲಿಕೇಶನ್ ಅಕೌಂಟ್ ಅಂತ ಕರಿತೀವಿ. ಆ ಅಕೌಂಟನ್ನು ನಾವು ಕ್ರೆಡಿಟ್ ಮಾಡ್ತೀವಿ. 2 ಲಕ್ಷ ರೂಪಾಯಿ ಅಮೌಂಟ್ ಬರೆದ್ವಿ. ಆದಷ್ಟು ಬ್ರೀಫಾಗಿ ನರೇಷನನ್ನು ಬರೀರಿ. ಫಾರ್ ಅಪ್ಲಿಕೇಶನ್ ಮನಿ ರಿಸೀವ್ಡ್, ಇಷ್ಟು ಸಾಕು. ಇನ್ನು ಎರಡನೇ ಎಂಟ್ರಿ ಅಲಾಟ್ ದಿ ಶೇರ್ಸ್. ಆವಾಗ ನಾವು ಫಸ್ಟು ಏನು ನಮ್ಗೆ ಅಪ್ಲಿಕೇಶನ್ ಮನಿ ಬಂದಿದ್ದಾವಲ್ಲ, ಅದನ್ನು ಶೇರ್ ಕ್ಯಾಪಿಟಲಿನ ಬಂಡವಾಳ, ಶೇರ್ ಕ್ಯಾಪಿಟಲಿನ ಭಾಗ ಅಂತ ತಿಳ್ಕೊಂಡು ಅದನ್ನು ಶೇರ್ ಕ್ಯಾಪಿಟಲ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಆ ಎಂಟ್ರಿಯನ್ನು ಪಾಸ್ ಮಾಡಬೇಕು. ಸೊ ಅದಕ್ಕಾಗಿ ಎರಡನೇ ಎಂಟ್ರಿ ನೋಡಿರಿ, ಈಕ್ವಿಟಿ ಶೇರ್ ಅಪ್ಲಿಕೇಶನ್ ಅಕೌಂಟ್ ಡೆಟರ್ ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್. ಅಂದರೆ ಆ ಈಕ್ವಿಟಿ ಶೇರ್ ಅಪ್ಲಿಕೇಶನ್ ಅಕೌಂಟ್ ನಾವು ಈ ಹಿಂದೆ ಓಪನ್ ಮಾಡಿ ಅದನ್ನು ಕ್ರೆಡಿಟ್ ಮಾಡಿದ್ವಿ. ಈಗ ಆ ಅಮೌಂಟನ್ನು ನಾವು ಶೇರ್ ಕ್ಯಾಪಿಟಲ್ ಭಾಗ ಅಂತ ತಿಳ್ಕೊತಾ ಇದ್ದೀವಿ. ಸೊ ಅದಕ್ಕಾಗಿ ದಿರ್ ಇಸ್ ನೋ ನೀಡ್ ಆಫ್ ದ್ಯಾಟ್ ಅಕೌಂಟ್. ಆ ಅಕೌಂಟನ್ನು ಕ್ಲೋಸ್ ಮಾಡೋ ಸಲುವಾಗಿ ಅದನ್ನು ಡೆಬಿಟ್ ಮಾಡಿ ಆ ಅಕೌಂಟನ್ನು ನಾವು ಕ್ಲೋಸ್ ಮಾಡ್ತಾ ಇದ್ದೀವಿ. ಆಮೇಲೆ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ನಾವು ಯಾಕೆ ಕ್ರೆಡಿಟ್ ಮಾಡ್ತಾ ಇದ್ದೀವಿ ಅಂತಂದರೆ, ವೆನ್ ಅಪ್ಲಿಕೇಶನ್ ಮನಿ ಇಸ್ ಕನ್ಸಿಡರ್ ಆಸ್ ಎ ಪಾರ್ಟ್ ಆಫ್ ದ ಕ್ಯಾಪಿಟಲ್, ಇಟ್ ಮೀನ್ಸ್ ಟು ಅವರ್ ಕ್ಯಾಪಿಟಲ್ ಇನ್ಕ್ರೀಸ್. ಸೊ ಅಮೆರಿಕನ್ ಸಿಸ್ಟಮ್ ಪ್ರಕಾರ ಕ್ಯಾಪಿಟಲ್ ಇನ್ಕ್ರೀಸ್ ಆದರೆ ನಾವು ಕ್ಯಾಪಿಟಲ್ ಅಕೌಂಟನ್ನು ಕ್ರೆಡಿಟ್ ಮಾಡಬೇಕು. ಸೊ ಅದಕ್ಕಾಗಿ ನಾವು ಇಲ್ಲಿ ಶೇರ್ ಕ್ಯಾಪಿಟಲ್ ಅಕೌಂಟನ್ನು ಕ್ರೆಡಿಟ್ ಮಾಡ್ತಾ ಇದ್ದೀವಿ. 2 ಲಕ್ಷ. ಇನ್ನು ಮೂರನೇ ಎಂಟ್ರಿ, ವೆನ್ ಎವರ್ ಅಲಾಟ್ಮೆಂಟ್ ಈಸ್ ಮೇಡ್, ಅಲಾಟ್ಮೆಂಟ್ ಮನಿ ಏನಾಗುತ್ತದೆ, ಅದು ಡ್ಯೂ ಆಗುತ್ತದೆ. ಸೊ ಅದು ಬರುವವರೆಗೂ ಯಾರು ಆ ಅಲಾಟ್ಮೆಂಟ್ ಮನಿಯನ್ನು ಕೊಡಬೇಕಲ್ಲ, ಅವರು ನಮಗೆ ಸಾಲಗಾರರಿದ್ದಂಗೆ. ಸೊ ಅವ್ರ ಅಕೌಂಟನ್ನು ನಾವು ಡೆಬಿಟ್ ಮಾಡಬೇಕು. ಹಾಗಾದರೆ ಅವ್ರು ಯಾರು ಅಂತಂದರೆ, ಎಲ್ಲ ಅಲಾಟೀಸ್, ಯಾರಿಗೆ ನಾವು ಶೇರ್ಸ್ಗಳನ್ನು ಅಲಾಟ್ ಮಾಡಿದ್ದೀವಲ್ಲ ಅವರೇ ನಮ್ಮ ಡೆಟರ್ಸ್ ಇದ್ದ ಹಾಗೆ. ಈಗ ಅವ್ರ ಅಕೌಂಟನ್ನು ಓಪನ್ ಮಾಡಿ ಅವ್ರ ಅಕೌಂಟನ್ನು ಡೆಬಿಟ್ ಮಾಡಬೇಕು. ಸಂಖ್ಯೆ ಜಾಸ್ತಿ ಇದೆ. ಸೊ ಅದಕ್ಕಾಗಿ ನಾವೇನು ಮಾಡ್ತೀವಿ, ಮತ್ತು ಅವ್ರು ಎಲ್ಲರನ್ನು ಸೇರಿ ಒಂದೇ ಒಂದು ರೀಪ್ರೆಸೆಂಟೇಟಿವ್ ಅಕೌಂಟನ್ನು ತೆಗಿತೀವಿ. ದಟ್ ಇಸ್ ಕಾಲ್ಡ್ ಆಸ್ ಈಕ್ವಿಟಿ ಶೇರ್ ಅಲಾಟ್ಮೆಂಟ್ ಅಕೌಂಟ್. ಅದನ್ನು ಡೆಬಿಟ್ ಮಾಡ್ತೀವಿ. ಇನ್ನು ಅಮೌಂಟ್ ಎಷ್ಟು ಬರಬೇಕಾಗಿದೆ ಅವರಿಂದ ಅಂತಂದರೆ, ಒಂದು 10,000 ಶೇರು, ಪ್ರತಿಯೊಂದು ಶೇರಿನ ಮೇಲೆ 50 ರೂಪಾಯಿ ಬರಬೇಕಾಗಿದೆ. ಟೋಟಲ್ 5 ಲಕ್ಷ ರೂಪಾಯಿ ಆಗ್ತೈತಿ. ಅದನ್ನು ಡೆಬಿಟ್ ಮಾಡಿದ್ವಿ. ಈ 5 ಲಕ್ಷ ರೂಪಾಯಿ ಒಳಗೆ ಪೂರ್ತಿ ಅಮೌಂಟು ನಮ್ಮ ಬಂಡವಾಳ ಅಲ್ಲ, ಅದರೊಳಗೆ ಪ್ರೀಮಿಯಂ ಸಹ ಸೇರ್ಕೊಂಡಿತಿ. ಅದು ಸ್ಪೆಷಲ್ ಪ್ರಾಫಿಟ್ಟು. ಸೊ ಅದನ್ನು ನಾವು ಒಂದು ಸ್ಪೆಷಲ್ ಅಕೌಂಟ್ ತೆಗೆದು ಅದಕ್ಕೆ ಕ್ರೆಡಿಟ್ ಮಾಡಬೇಕು. ಸೊ ಅದಕ್ಕಾಗಿ ಸೆಕ್ಯೂರಿಟೀಸ್ ಪ್ರೀಮಿಯಂ ಅಕೌಂಟ್ ಅಥವಾ ಸೆಕ್ಯೂರಿಟೀಸ್ ಪ್ರೀಮಿಯಂ ರಿಸರ್ವ್ ಅಕೌಂಟ್ ಓಪನ್ ಮಾಡಿ ಆ 1 ಲಕ್ಷ ರೂಪಾಯಿ, ಅಂದರೆ 10,000 ಇಂಟು 10 ರೂಪಾಯಿ, 1 ಲಕ್ಷ ರೂಪಾಯಿನ ನಾವು ಕ್ರೆಡಿಟ್ ಮಾಡ್ತೀವಿ. ಇನ್ನು ಉಳಿದ 4 ಲಕ್ಷ ರೂಪಾಯಿ ನಮ್ಮ ಶೇರ್ ಕ್ಯಾಪಿಟಲ್ ಅಕೌಂಟಿಗೆ ನಾವು ಕ್ರೆಡಿಟ್ ಮಾಡ್ತೀವಿ. ಯಾಕಂದರೆ ಶೇರ್ ಕ್ಯಾಪಿಟಲ್ ಅಗೇನ್ ಇನ್ಕ್ರೀಸ್ ಬೈ ದಟ್ ಅಮೌಂಟ್. ಆಮೇಲೆ 4ನೇ ಜರ್ನಲ್ ಎಂಟ್ರಿ ಏನಪ್ಪ ಅಂತಂದರೆ, ಟೈಮ್ ಮುಗಿದ ನಂತರ ಅವ್ರಿಗೊಂದು ಟೈಮನ್ನು ಕೊಟ್ಟಿರ್ತಾರೆ. ಆ ಟೈಮ್ ಮುಗಿದ ನಂತರ ಎಲ್ಲ ದುಡ್ಡು ಬಂದು ನಮ್ಮ ಬ್ಯಾಂಕ್ ಅಕೌಂಟಿಗೆ ಜಮಾ ಆಗ್ತಾವೆ. ಬ್ಯಾಂಕ್ ಬ್ಯಾಲೆನ್ಸ್ ಇನ್ಕ್ರೀಸ್ ಆಗ್ತೈತಿ. ಬ್ಯಾಂಕ್ ಅಕೌಂಟನ್ನು ಡೆಬಿಟ್ ಮಾಡಿದ್ವಿ. ಆಮೇಲೆ ಈಗ ಎಲ್ಲರೂ ದುಡ್ಡು ಕೊಟ್ಟ ನಂತರ ಅವರ ಅಕೌಂಟ್ ಒಳಗೆ ಬ್ಯಾಲೆನ್ಸ್ ಇಡುವಂಥ ಅವಶ್ಯಕತೆ ಇಲ್ಲ. ಸೊ ಅದಕ್ಕಾಗಿ ಆ ಈಕ್ವಿಟಿ ಶೇರ್ ಅಲಾಟ್ಮೆಂಟ್ ಅಕೌಂಟನ್ನು ಕ್ಲೋಸ್ ಮಾಡ್ತೀವಿ ಬೈ ಕ್ರೆಡಿಟಿಂಗ್ ದ 5 lakhs rupees. ಆ ಅಕೌಂಟ್ ಕ್ಲೋಸ್ ಆಯಿತು. ಇನ್ನು 5ನೇ ಜರ್ನಲ್ ಎಂಟ್ರಿ, ಫಾರ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಈಸ್ ಮೇಡ್. ವೆನ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಈಸ್ ಮೇಡ್, ಅಗೇನ್ ಹಿಯರ್ ಶೇರ್ ಹೋಲ್ಡರ್ಸ್ ಬಿಕಮ್ ದ ಡೆಟರ್ಸ್. ಅವ್ರ ಹೆಸರಿಗೆ ಒಂದು ಅಕೌಂಟನ್ನು ತೆಗೆದು ಅವ್ರ ಅಕೌಂಟನ್ನು ನಾವು ಡೆಬಿಟ್ ಮಾಡಬೇಕು. ಸೊ ಅದಕ್ಕಾಗಿ ಈಕ್ವಿಟಿ ಶೇರ್ ಫಸ್ಟ್ ಆ್ಯಂಡ್ ಫೈನಲ್ ಅಕೌಂಟ್ ಅಂತೇಳಿ ಓಪನ್ ಮಾಡಿ ಅದನ್ನು ಡೆಬಿಟ್ ಮಾಡಿದ್ವಿ. ಅಮೌಂಟ್ ಎಷ್ಟು ಬರಬೇಕು ಅವರಿಂದ ಅಂದರೆ 4 ಲಕ್ಷ ರೂಪಾಯಿ ಬರಬೇಕು. ಅಷ್ಟೇ ಅಮೌಂಟಿಂದ ನಮ್ಮ ಶೇರ್ ಕ್ಯಾಪಿಟಲ್ ಮತ್ತೆ ಇನ್ಕ್ರೀಸ್ ಆಯಿತು. ಸೊ ಅದಕ್ಕಾಗಿ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟನ್ನು ಕ್ರೆಡಿಟ್ ಮಾಡಿದ್ವಿ. 4 ಲಕ್ಷ ರೂಪಾಯಿ ಅಂತ ತೋರಿಸಿದ್ವಿ. ಆಮೇಲೆ ನರೇಷನ್ ಬರೆದ್ವಿ. ನಂತರ ದುಡ್ಡು ಬಂತು ಅಂತಂದರೆ ಬ್ಯಾಂಕ್ ಬ್ಯಾಲೆನ್ಸ್ ಇನ್ಕ್ರೀಸ್ ಆಯಿತು. ಬ್ಯಾಂಕ್ ಅಕೌಂಟನ್ನು ಡೆಬಿಟ್ ಮಾಡಿರಿ. ಆಮೇಲೆ ಯಾರು ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಅಮೌಂಟನ್ನು ಪೇಮೆಂಟ್ ಮಾಡಿದರು, ಈಗ ಅವರ ಅಕೌಂಟ್ ಒಳಗಿರುವಂಥ ಔಟ್ಸ್ಟ್ಯಾಂಡಿಂಗ್ ಬ್ಯಾಲೆನ್ಸನ್ನು ಕ್ಲೋಸ್ ಮಾಡಬೇಕು. ಸೊ ಅದಕ್ಕಾಗಿ ಅವ್ರ ಅಕೌಂಟನ್ನು ಕ್ರೆಡಿಟ್ ಮಾಡ್ತೀವಿ. ಆದರೆ ಒಂದು ಇಲ್ಲಿ ಪಾಯಿಂಟನ್ನು ನಾವು ನೆನಪಿಟ್ಕೋಬೇಕು, ಪೂರ್ತಿ 4 ಲಕ್ಷ ರೂಪಾಯಿ ಬಂದಿಲ್ಲ. ಯಾಕಂದರೆ 600 ಶೇರಿನ ಮೇಲೆ ಬರಬೇಕಾದಂಥ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಮನಿ 24,000 ರೂಪಾಯಿ ಬಂದಿಲ್ಲ. ಸೊ ಅದನ್ನು ನಾವು ಲೆಸ್ ಮಾಡಿ ಕೇವಲ 3,76,000 rupees ಮಾತ್ರ ಬರಬೇಕು. ಅದು ಯಾವ ರೀತಿಯಾಗಿ ಬರಬೇಕು ಅಂತ ನಾನು ಇಲ್ಲಿ ಬ್ರ್ಯಾಕೆಟ್ನಾಗ ಬರ್ತೀನಿ ನೋಡಿರಿ. 10,000 ಶೇರ್ ಬಿಡುಗಡೆ ಮಾಡಿದ್ವಿ. ಅದರೊಳಗೆ 600 ಶೇರಿನ ಮೇಲೆ ಬರಬೇಕಾದಂಥ ಅಮೌಂಟ್ ಬಂದಿಲ್ಲ. ಅದನ್ನು ಲೆಸ್ ಮಾಡಿದರೆ ಕೇವಲ 9,400 ಶೇರಿನ ಮೇಲೆ 40 ರೂಪಾಯಿ ಹಿಂಗೆ ದುಡ್ಡು ಎಷ್ಟು ಬಂತು, 3,76,000 ಬಂತು. ಇನ್ನು 7ನೇ ಎಂಟ್ರಿ ಯಾವುದು ಅಂತಂದರೆ, ಆ ಶೇರು 600 ಶೇರ್ಗಳನ್ನು ಕಂಪನಿಯವರು ಏನು ಮಾಡ್ತಾರೆ, ಫಾರ್ಫಿಟ್ ಮಾಡ್ತಾರೆ, ರದ್ದುಗೊಳಿಸ್ತಾರೆ. ಸೊ ಆವಾಗ ನಮ್ಮ ಶೇರ್ ಕ್ಯಾಪಿಟಲ್ ಡಿಕ್ರೀಸ್ ಆಗ್ತಿದೆ. ಅದಕ್ಕೆ ಶೇರ್ ಕ್ಯಾಪಿಟಲ್ ಅಕೌಂಟನ್ನು ಡೆಬಿಟ್ ಮಾಡಿ 600 ಇಂಟು ಫೇಸ್ ವ್ಯಾಲ್ಯೂ ತೊಗೋಬೇಕು. ಯಾಕಂದರೆ ಆಲ್ ಮನಿ ಇಸ್ ಕಾಲ್ಡ್. ಸೊ ಅದಕ್ಕಾಗಿ ಫೇಸ್ ವ್ಯಾಲ್ಯೂ 100 rupees ಪ್ರೀಮಿಯಂ ಬಿಡಬೇಕು. ಇಲ್ಲಿ 60,000 ರೂಪಾಯಿ ಆಯಿತು. ಆಮೇಲೆ ಈಗಾಗಲೇ ಅವರಿಂದ ಬಂದಂಥ ದುಡ್ಡು ಪ್ರೀಮಿಯಂ ಬಿಟ್ಟು, ಅಂದರೆ ಅಪ್ಲಿಕೇಶನ್ ಜೊತೆಗೆ 20 ರೂಪಾಯಿ, ಆಮೇಲೆ ಅಲಾಟ್ಮೆಂಟ್ 40 ರೂಪಾಯಿ, ಪ್ರತಿ ಶೇರಿಗೆ 60 ರೂಪಾಯಿ, ಹಿಂಗೆ 600 ಶೇರ್ ರೂಪಾಯಿ ಮೇಲೆ ಬಂದಂಥ 36,000 ರೂಪಾಯಿ ಅದನ್ನು ನಾವು ವಾಪಸ್ ಕೊಡೋದಿಲ್ಲ. ಅದನ್ನು ಮುಡುಗೋಲು ಹಾಕ್ಕೊಂತೀವಿ. ಇದು ಕಂಪ್ನಿಗೆ ಪ್ರಾಫಿಟ್. ಸೊ ಒಂದು ಸ್ಪೆಷಲ್ ಅಕೌಂಟ್, ಫಾರ್ಫಿಟೆಡ್ ಶೇರ್ ಅಕೌಂಟ್ ಅಂತ ಓಪನ್ ಮಾಡಿ ಅದನ್ನು ನಾವು ಕ್ರೆಡಿಟ್ ಮಾಡಬೇಕು. ಆಮೇಲೆ ಇನ್ನು
ಈಗ ಅವ್ರ ಶೇರ್ಗಳನ್ನು ಕ್ಯಾನ್ಸಲ್ ಮಾಡಿದ್ವಿ, ಯಾರು 600 ಶೇರ್ಗಳನ್ನು ಖರೀದಿ ಮಾಡಿರಲ್ಲ ಅವ್ರ ಶೇರ್ಗಳನ್ನು ರದ್ದುಗೊಳಿಸಿದ್ವಿ ಅಂತಂದರೆ ಅವರಿಂದ ಬರಬೇಕಾದಂಥ ಬಾಕಿ 24,000 ರೂಪಾಯಿ ಈಗ ಬರೋದಿಲ್ಲ. ಸೊ ಅದಕ್ಕೆ ಆ ಅಕೌಂಟನ್ನು ಕ್ಲೋಸ್ ಮಾಡಬೇಕು. ಕ್ಲೋಸ್ ಮಾಡೋ ಸಲುವಾಗಿ ಆ ಈಕ್ವಿಟಿ ಶೇರ್ ಫಸ್ಟ್ ಆ್ಯಂಡ್ ಫೈನಲ್ ಅಕೌಂಟನ್ನು ಕ್ರೆಡಿಟ್ ಮಾಡ್ತೀವಿ. ಆಮೇಲೆ ನರೇಷನ್ ಫಾರ್ ಶೇರ್ಸ್ ಫಾರ್ಫಿಟೆಡ್ ಇನಫ್. ಆಮೇಲೆ ಇವತ್ತು ಏನಾಯಿತು ಅಂತಂದರೆ ಆ 600 ಶೇರ್ಗಳನ್ನು ಮರು ಮಾರಾಟ ಮಾಡಿದ್ವಿ. ಸೊ ಆವಾಗ ಬ್ಯಾಂಕ್ ಬ್ಯಾಲೆನ್ಸ್ ಮತ್ತೆ ಇನ್ಕ್ರೀಸ್ ಆಯಿತು. ಸೊ ಅದಕ್ಕಾಗಿ ಬ್ಯಾಂಕ್ ಅಕೌಂಟ್ ಡೆಬಿಟ್ ಮಾಡಿದ್ವಿ. ಎಷ್ಟು ದುಡ್ಡು ಬಂತು ಈ ಸರ್ತಿ ಅಂತಾರೆ 600 × 80 ರೂಪಾಯಿ, ಪ್ರತಿ ಶೇರು 48,000 ರೂಪಾಯಿ ಬಂತು. ಹಾಗಾದ್ರೆ ನಾವು ಇಲ್ಲಿ ಪ್ರತಿ ಒಂದು ಶೇರಿಗೆ 20 ರೂಪಾಯಿ ಡಿಸ್ಕೌಂಟ್ ಕೊಟ್ಟಂಗಾತು. ಆ ಡಿಸ್ಕೌಂಟನ್ನು ನಾವೇನು ಫಾರ್ಫಿಟ್ ಮಾಡಿದ್ದೀವಲ್ಲ, ಮುಡುಗೋಲು ಹಾಕೊಂಡಿದ್ದೀವಲ್ಲ ದುಡ್ಡು 36,000 ರೂಪಾಯಿ, ಅದರಿಂದ ನಾವು ಅಡ್ಜಸ್ಟ್ ಮಾಡಬೇಕು. ಸೊ ಅದಕ್ಕಾಗಿ 12,000 ರೂಪಾಯಿ ಆ ಅಕೌಂಟಿಗೆ ನಾವು ಡೆಬಿಟ್ ಮಾಡ್ತೀವಿ. ಫಾರ್ಫಿಟೆಡ್ ಶೇರ್ ಅಕೌಂಟ್ ಡೆಟರ್ 12,000. ವೆನ್ ಕ್ಯಾನ್ಸಲ್ಡ್ ಶೇರ್ ಅಥವಾ ಫಾರ್ಫಿಟೆಡ್ ಶೇರ್ಸ್ ಆರ್ ರೀಇಶ್ಯೂಡ್ ಅಗೇನ್ ಅವರ್ ಶೇರ್ ಕ್ಯಾಪಿಟಲ್ ಇನ್ಕ್ರೀಸ್. ಅದಕ್ಕಾಗಿ ನಾವು ಶೇರ್ ಕ್ಯಾಪಿಟಲ್ ಅಕೌಂಟನ್ನು ಕ್ರೆಡಿಟ್ ಮಾಡಿದ್ವಿ 60,000 ರೂಪಾಯಿ. ಇದು 8ನೇ ಎಂಟ್ರಿ. ಇನ್ನು ಕೊನೆ ಎಂಟ್ರಿ 9ನೇ ಎಂಟ್ರಿ. ಫಾರ್ಫಿಟ್ ಮಾಡಿರುವಂಥ ಶೇರ್ಸು ಎಲ್ಲ ಶೇರ್ಸ್ಗಳನ್ನು ನಾವು ಮರು ಮಾರಾಟ ಮಾಡಿದ್ವಿ ಅಂತಂದರೆ ಅದರಲ್ಲಿ ಉಳಿದಿರುವಂಥ ಬ್ಯಾಲೆನ್ಸು ನೆಟ್ ಪ್ರಾಫಿಟ್ ಅದನ್ನು ಏನು ಮಾಡಬೇಕು, ನಾವು ಕ್ಯಾಪಿಟಲ್ ರಿಸರ್ವ್ಗೆ ಟ್ರಾನ್ಸ್ಫರ್ ಮಾಡಬೇಕಾಗ್ತೈತಿ. ಸೊ ಅದಕ್ಕಾಗಿ ಒಂದು ಎಂಟ್ರಿ ಫಾರ್ಫಿಟೆಡ್ ಶೇರ್ ಅಕೌಂಟ್ ಕ್ಲೋಸ್ ಮಾಡೋ ಸಲುವಾಗಿ ಅದನ್ನು ಡೆಬಿಟ್ ಮಾಡಿರಿ. ಫಾರ್ಫಿಟೆಡ್ ಶೇರ್ ಅಕೌಂಟ್ ಡೆಟರ್, ಯಾಕಂದರೆ ಅದರೊಳಗೆ ಕ್ರೆಡಿಟ್ ಬ್ಯಾಲೆನ್ಸ್ ಇದೆ 36,000 ರೂಪಾಯಿ, 12,000 ರೂಪಾಯಿ ಡಿಸ್ಕೌಂಟ್ ಸಲುವಾಗಿ ಹೋಯ್ತು. ಇನ್ನೂ 24,000 ರೂಪಾಯಿ ಇದೆ. ಅದನ್ನು ಕ್ಲೋಸ್ ಮಾಡೋ ಸಲುವಾಗಿ ಅಕೌಂಟನ್ನು ಡೆಬಿಟ್ ಮಾಡಿ ಅಕೌಂಟನ್ನು ಕ್ಲೋಸ್ ಮಾಡಬೇಕು. ಫಾರ್ಫಿಟೆಡ್ ಶೇರ್ ಅಕೌಂಟ್ ಡೆಟರ್ 24,000 ರೂಪಾಯಿ. ಇನ್ನು ಆ ಅಮೌಂಟನ್ನು ಹೊಸ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತೀವಿ. ದಟ್ ಈಸ್ ಎ ಕ್ಯಾಪಿಟಲ್ ರಿಸರ್ವ್ ಅಕೌಂಟ್ 24,000. ಸೊ ಈ ರೀತಿಯಾಗಿ ಜರ್ನಲ್ ಎಂಟ್ರೀಸ್ಗಳನ್ನು ನೀವು ಬರೀಬೇಕು. ಇಲ್ಲಿ ಸಿಂಪಲ್ ಎಂಟ್ರಿಗೆ 1 ಮಾರ್ಕನ್ನು ಕೊಡ್ತಾರೆ, ಕಾಂಪೌಂಡ್ ಎಂಟ್ರಿಗೆ 2 ಮಾರ್ಕ್ಸ್ ಕೊಡ್ತಾರೆ. ಸೊ ಕಾಂಪೌಂಡ್ ಎಂಟ್ರಿ ಯಾವುದಂತಾರೆ 3ನೇ ಎಂಟ್ರಿ, 7ನೇ ಎಂಟ್ರಿ ಮತ್ತು 8ನೇ ಎಂಟ್ರಿಗೆ ಏನು ಮಾಡ್ತಾರೆ 2 ಮಾರ್ಕ್ಸ್ಗಳನ್ನು ಕೊಡ್ತಾರೆ. ಉಳಿದ ಎಲ್ಲ ಎಂಟ್ರೀಸ್ಗಳಿಗೆ 1 ಮಾರ್ಕನ್ನು ಕೊಡ್ತಾರೆ. ಇನ್ನು ನೆಕ್ಸ್ಟ್ ಕ್ವಶನ್ ನಂಬರ್ 30. ಸೊ ಇಲ್ಲಿ 4 ಬೇರೆ ಬೇರೆ ಸಿಚುವೇಶನ್ಸ್ಗಳನ್ನು ಕೊಡ್ತಾರೆ ರಿಗಾರ್ಡಿಂಗ್ ದ ಇಶ್ಯೂ ಆ್ಯಂಡ್ ರಿಡೆಂಪ್ಷನ್ ಆಫ್ ದ ಡಿವೆಂಚರ್ಸ್. 4 ಬೇರೆ ಬೇರೆ ಕಂಡೀಷನ್ಸ್ ಮೇಲೆ ಡಿವೆಂಚರ್ಸ್ಗಳನ್ನು ಬಿಡುಗಡೆ ಮಾಡಿರ್ತಾರೆ. ಸೊ ಆ ಕಂಡೀಷನ್ಸ್ಗಳನ್ನು ಕೊಟ್ಟಿರ್ತಾರೆ. ಆ ಕಂಡೀಷನ್ಸ್ ಪ್ರಕಾರ ನೀವು ಜರ್ನಲ್ ಎಂಟ್ರೀಸ್ಗಳನ್ನು ಪಾಸ್ ಮಾಡಬೇಕಾಗುತ್ತದೆ. ಸೊ ಇಲ್ಲಿ ಮೊದಲು ಕ್ವಶನ್ ನೋಡಿರಿ ಏನಿದೆ ಅಂತೇಳಿ. ಕ್ವಶನ್ ನಂಬರ್ 30 ಏನು ಹೇಳ್ತಾ ಇದೆ ಅಂತಂದರೆ 4 ಸಿಚುವೇಶನ್ಗಳನ್ನು ಕೊಟ್ಟಿದ್ದಾರೆ. ಮೊದಲನೇ ಸಿಚುವೇಶನ್ ಎ ಒಳಗೆ ಏನಾಗಿದೆ, 1 ಲಕ್ಷ ರೂಪಾಯಿ ಡಿವೆಂಚರ್ಸ್ಗಳನ್ನು 1 ಲಕ್ಷ ರೂಪಾಯಿ 10% ಡಿವೆಂಚರ್ಸ್ಗಳನ್ನು ಏನು ಮಾಡಿದ್ದಾರೆ ಎಟ್ ಪಾರ್, ಅದರ ಮುಖಬೆಲೆ 100 ರೂಪೀಸ್ ಐತಿ, ಎಟ್ ಪಾರ್ ಅದನ್ನು ಬಿಡುಗಡೆ ಮಾಡಿದ್ದಾರೆ. ಆಮೇಲೆ ಅದನ್ನು ರಿಡೀಮು ಸಹ ಎಟ್ ಪಾರ್ ಮಾಡ್ತಾ ಇದ್ದಾರೆ. ಸೊ ಹೀಗಾಗಿ ಸಿಂಪಲ್ ಎಂಟ್ರೀಸ್ ಬರ್ತಾವೆ ಇಲ್ಲಿ 2. ಮೊದಲನೇ ಎಂಟ್ರಿ ಯಾವಾಗಲೂ ಫಾರ್ ರಿಸಿಪ್ಟ್ ಆಫ್ ದ ಅಪ್ಲಿಕೇಶನ್ ಮನಿ. ಸೊ ಅದಕ್ಕೆ ಜರ್ನಲ್ ಎಂಟ್ರಿ ಏನಪ್ಪ ಅಂತಂದರೆ ಬ್ಯಾಂಕ್ ಅಕೌಂಟ್ ಡೆಟರ್ ₹1 lakh, ಯಾಕಂದರೆ ಟೋಟಲ್ 1 ಲಕ್ಷ ರೂಪಾಯಿ ಡಿವೆಂಚರ್ಸ್ಗಳನ್ನು ಬಿಡುಗಡೆ ಮಾಡಿದ್ದಾರೆ. 1 ಲಕ್ಷ ರೂಪಾಯಿ ಟು 10% ಡಿವೆಂಚರ್ ಅಪ್ಲಿಕೇಶನ್ ಆ್ಯಂಡ್ ಅಲಾಟ್ಮೆಂಟ್ ಅಕೌಂಟ್. ಇಲ್ಲಿ ಅಪ್ಲಿಕೇಶನ್ ಮತ್ತು ಅಲಾಟ್ಮೆಂಟ್ ಎರಡೂ ಸೇರಿಸಿ ಒಂದೇ ಎಂಟ್ರಿ ಮಾಡ್ತಾರೆ, ಸಪ್ರೇಟ್ ಮಾಡೋದಿಲ್ಲ. ಸೊ ಬ್ಯಾಂಕ್ ಅಕೌಂಟ್ ಡೆಟರ್ 1 ಲಕ್ಷ ಟು 10% ಡಿವೆಂಚರ್ ಅಪ್ಲಿಕೇಶನ್ ಆ್ಯಂಡ್ ಅಲಾಟ್ಮೆಂಟ್ ಅಕೌಂಟ್ 1 ಲಕ್ಷ ನರೇಷನ್ ಫಾರ್ ಅಪ್ಲಿಕೇಶನ್ ಮನಿ ರಿಸೀವ್ಡ್ ಅಂತ ಬರೀಬೇಕು. ಇದು ಮೊದಲನೇ ಎಂಟ್ರಿ ಫಾರ್ ಸಿಚುವೇಶನ್ ಎ. ಇನ್ನು 2ನೇ ಎಂಟ್ರಿ ಯಾವುದು ಅಂತಂದರೆ ಆ ಅಮೌಂಟನ್ನು ನಾವು ಡಿವೆಂಚರ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಬೇಕು. ಸೊ ಅದಕ್ಕಾಗಿ ಎಂಟ್ರಿ 10% ಡಿವೆಂಚರ್ application and allotment account debtor to 10% debentures account 1 lakh ನರೇಷನ್ ಫಾರ್ ಅಪ್ಲಿಕೇಶನ್ ಮನಿ ಟ್ರಾನ್ಸ್ಫರ್ ಟು ಡಿವೆಂಚರ್ಸ್ ಅಕೌಂಟ್. ಸೊ ಈ ರೀತಿಯಾಗಿ ಪ್ರತಿಯೊಂದು ಸಿಚುವೇಷನ್ಗೆ ನಾವು ಎಂಟ್ರೀಸ್ಗಳನ್ನು ಪಾಸ್ ಮಾಡ್ಕೊತಾ ಹೋಗಬೇಕು. ಇನ್ನು ಬಿ ಸಿಚುವೇಷನ್ ನೋಡ್ರಿ, ಅಲ್ಲಿ ಎಟ್ ಪಾರ್ ಬಿಡುಗಡೆ ಮಾಡಿದ್ದಾರೆ, ಆದರೆ ರಿಡೀಮ್ ಮಾತ್ರ ಪ್ರೀಮಿಯಂ ಮೇಲೆ ಮಾಡ್ತಾ ಇದ್ದಾರೆ. ಸೊ ಹಾಗಾದರೆ ಇದನ್ನು ನಾವು ಯಾವ ರೀತಿಯಾಗಿ ಜರ್ನಲ್ ಎಂಟ್ರೀಸ್ ಪಾಸ್ ಮಾಡಬೇಕು? B1 ಅಂತ ಬರೆದಿದೆ ನೋಡಿರಿ. ಫಸ್ಟ್ ಫಾರ್ ರಿಸಿಪ್ಟ್ ಆಫ್ ದಿ ಅಪ್ಲಿಕೇಶನ್ ಆ್ಯಂಡ್ ಅಲಾಟ್ಮೆಂಟ್ ಮನಿಯನ್ನು ನೀವು ಬರೀರಿ. ಸೊ ಏನಿದ್ರಪ್ಪ ಫಸ್ಟ್ ರಿಸಿಪ್ಟ್ ಆ್ಯಂಡ್ ಇದು ಜರ್ನಲ್ ಎಂಟ್ರಿ ಏನು ಅಂತಂದರೆ ಬ್ಯಾಂಕ್ ಬ್ಯಾಲೆನ್ಸ್ ಇನ್ಕ್ರೀಸ್ ಆಯಿತು, ಬ್ಯಾಂಕ್ ಅಕೌಂಟನ್ನು ಡೆಬಿಟ್ ಮಾಡಿ ಟು 10% ಡಿವೆಂಚರ್ ಅಪ್ಲಿಕೇಶನ್ ಆ್ಯಂಡ್ ಅಲಾಟ್ಮೆಂಟ್ ಅಕೌಂಟ್ 1 lakh ಫಾರ್ ಅಪ್ಲಿಕೇಶನ್ ಮನಿ ರಿಸೀವ್ಡ್. ಇಲ್ಲಿ ಏನು ವ್ಯತ್ಯಾಸ ಇರೋದಿಲ್ಲ, ಸೇಮ್ ಎಂಟ್ರಿ ಇರ್ತಾವೆ, ಹೆಚ್ಚಿಕೊಂಡು ಸೇಮ್ ಅನ್ನು ಬರೀ, ಯಾಕೆ ಅಮೌಂಟ್ ಸೇಮ್ ಬಂದಿತ್ತು. ಇನ್ನು 2ನೇ ಎಂಟ್ರಿ ಫಾರ್ ಟ್ರಾನ್ಸ್ಫರ್ ಆಫ್ ದಿ ಅಪ್ಲಿಕೇಶನ್ ಮನಿ, ಫಾರ್ ಟ್ರಾನ್ಸ್ಫರ್ ಆಫ್ ದಿ ಮನಿ ಅಪ್ಲಿಕೇಶನ್ ಆ್ಯಂಡ್ ಅಲಾಟ್ಮೆಂಟ್ ಮನಿ ಟು ದ ಡಿವೆಂಚರ್ಸ್ ಅಕೌಂಟ್. ಸೊ ಆವಾಗ ಜರ್ನಲ್ ಎಂಟ್ರಿ 12% ಡಿವೆಂಚರ್ ಅಪ್ಲಿಕೇಶನ್ ಆ್ಯಂಡ್ ಅಲಾಟ್ಮೆಂಟ್ ಅಕೌಂಟ್ ಡೆಟರ್ 1 ಲಕ್ಷ. ಆದರೆ ಆಮೇಲೆ ಇಲ್ಲಿ ನಮಗೆ ಒಂದು ಲಾಸ್ ಆಗ್ತಾ ಇದೆ. ಲಾಸ್ ಏನು ಅಂತಂದರೆ ನಾವು ಆ ಡಿಬೆಂಚರ್ಸ್ಗಳನ್ನು ರಿಡೀಮ್ ಮಾಡುವಾಗ 5,000 ರೂಪಾಯಿ, 5,000 ಅಂದರೆ 5% ಆಫ್ ದಿ 1 lakh, 5% ಆಫ್ ದಿ 1 lakh ಅಂದರೆ 5,000 ರೂಪಾಯಿ ನಾವೇನು ಮಾಡ್ತಾ ಇದ್ದೀವಿ, ಅವರಿಗೆ ಜಾಸ್ತಿ ಕೊಡ್ತಾ ಇದ್ದೀವಿ, ಪ್ರೀಮಿಯಂ ಮೇಲೆ ಅದನ್ನು ಮರು ಖರೀದಿ ಮಾಡ್ತಾ ಇದ್ದೀವಿ. ಸೊ ಅದಕ್ಕಾಗಿ ನಮಗೆ ಲಾಸ್ ಆಗ್ತಾ ಇದೆ. ಅದನ್ನು ನಾವು ಏನು ಮಾಡಬೇಕು, ಹೀಗೆ ಒಂದು ಹೊಸ ಅಕೌಂಟು ಲಾಸ್ ಆನ್ ಇಶ್ಯೂ ಆಫ್ ಡಿಬೆಂಚರ್ ಅಕೌಂಟ್, ಒಂದು ಹೊಸ ಅಕೌಂಟ್ ಲಾಸ್ ಆನ್ ಇಶ್ಯೂ ಆಫ್ ಡಿವೆಂಚರ್ ಅಕೌಂಟ್ ಅಂತ ಕರಿತೀವಿ. ಆ ಅಕೌಂಟನ್ನು ಓಪನ್ ಮಾಡಿ ಆ ಅಕೌಂಟಿಗೆ ನಾವು ಅದನ್ನು ಡೆಬಿಟ್ ಮಾಡಬೇಕಾಗ್ತಿದೆ. ಸೊ ಅದಕ್ಕಾಗಿ ಲಾಸ್ ಆನ್ ಇಶ್ಯೂ ಆಫ್ ಡಿವೆಂಚರ್ ಅಕೌಂಟ್ ಡೆಟರ್ 5,000. ಸೊ ಈ 5,000 ಏನಂತಂದರೆ ಪ್ರೀಮಿಯಂ ಟು ಬಿ ಪೇಯ್ಡ್ ಆನ್ ರಿಡೆಂಪ್ಷನ್ ಆಫ್ ದ ಡಿವೆಂಚರ್. ಆಮೇಲೆ ಟು ಡಿವೆಂಚರ್ಸ್ ಅಕೌಂಟಿಗೆ 1 ಲಕ್ಷ ರೂಪಾಯಿ ಟ್ರಾನ್ಸ್ಫರ್ ಮಾಡಿದ್ವಿ. ಸೊ ವೆನ್ ಎವರ್ ಡಿವೆಂಚರ್ಸ್ ಆರ್ ರಿಡೀಮ್ಡ್ ಎಟ್ ಪ್ರೀಮಿಯಂ, ಅದಕ್ಕಾಗಿ ನಾವು ಮತ್ತೊಂದು ರಿಸರ್ವ್ ಅಕೌಂಟನ್ನು, ಪ್ರಾವಿಷನ್ ಅಕೌಂಟನ್ನು, ಮತ್ತೊಂದು ಅಕೌಂಟನ್ನು, ಸ್ಪೆಷಲ್ ಅಕೌಂಟನ್ನು ನಾವು ಕ್ರಿಯೇಟ್ ಮಾಡಿ ಆ ಅಕೌಂಟಿಗೆ ಆ ಅಮೌಂಟನ್ನು ನಾವು ಕ್ರೆಡಿಟ್ ಮಾಡಬೇಕಾಗ್ತದೆ. ಆ ಅಕೌಂಟಿನ ಹೆಸರು ಏನು ಅಂತಂದರೆ ಟು ಪ್ರೀಮಿಯಂ ಆನ್ ರಿಡೆಂಪ್ಷನ್ ಆಫ್ ಡಿವೆಂಚರ್ ಅಕೌಂಟ್. ಸೊ ಅದಕ್ಕೆ 5,000 ರೂಪಾಯಿ ಕ್ರೆಡಿಟ್ ಮಾಡಿರಿ. ಆಮೇಲೆ ನಂತರ ಇದು ಸಿಚುವೇಶನ್ ಸಿ ಒಳಗೆ ಏನಾಗಿದೆ ಅಂತಂದರೆ ಅಲ್ಲಿಯೂ ಸಹ 1 ಲಕ್ಷ ರೂಪಾಯಿ 10% ಡಿವೆಂಚರ್ಸು, ಫೇಸ್ ವ್ಯಾಲ್ಯೂ 100 ರೂಪಾಯಿ, ಆದರೆ ಅವು ಬಿಡುಗಡೆ ಮಾಡಿದ್ದು 5 ರೂಪಾಯಿ ಡಿಸ್ಕೌಂಟ್ ಮೇಲೆ ಬಿಡುಗಡೆ ಮಾಡಿದ್ದಾರೆ. ಆಮೇಲೆ ಮರು ಖರೀದಿ ಅಥವಾ ರಿಡೀಮ್ ಮಾಡ್ತಾ ಇರೋದು ಪ್ರೀಮಿಯಂ ಮೇಲೆ ಅದನ್ನು ರಿಡೀಮ್ ಮಾಡ್ತಾ ಇದ್ದಾರೆ. ಅಂದರೆ ಇಲ್ಲಿ 2 ಬಾರಿ ನಮಗೆ
ಲಾಸ್ ಆಗ್ತಾಯಿದೆ, ಇಶ್ಯೂ ಮಾಡುವಾಗೂ ಲಾಸು, ಅದನ್ನು ರಿಡೀಮ್ ಮಾಡುವಾಗೂ ಲಾಸು. ಸೊ ಟೋಟಲ್ 10,000 ಲಾಸ್ ಆಗ್ತಾಯಿದೆ. ಸೊ ಅದಕ್ಕಾಗಿ ನಾವು ಎಂಟ್ರೀಸ್ಗಳಲ್ಲಿ ಅದನ್ನು ನಾವು ತೋರಿಸ್ಬೇಕಾಗ್ತದೆ. ಮೊದಲನೇ ಎಂಟ್ರಿ ನೋಡಿರಿ, ಬ್ಯಾಂಕ್ ಅಕೌಂಟ್ ಡೆಟರ್ 95,000 ಅಂತ ತೋರಿಸಿದ್ವಿ, 1 ಲಕ್ಷ ತೋರಿಸಿಲ್ಲ, ಯಾಕಂದರೆ 5,000 ಡಿಸ್ಕೌಂಟ್ ಕೊಟ್ಟಿದ್ದೀವಿ ಟು ಡಿವೆಂಚರ್ ಅಪ್ಲಿಕೇಶನ್ ಆ್ಯಂಡ್ ಅಲಾಟ್ಮೆಂಟ್ ಅಕೌಂಟ್. ಆಮೇಲೆ ಇನ್ನು ಎರಡನೇ ಎಂಟ್ರಿ ನೋಡಿರಿ, C2. ಫಸ್ಟ್ ಏನು ಮಾಡಬೇಕು, ಈ ಅಪ್ಲಿಕೇಶನ್ ಅಲಾಟ್ಮೆಂಟ್ ಅಮೌಂಟನ್ನು ಟ್ರಾನ್ಸ್ಫರ್ ಮಾಡೋ ಸಲುವಾಗಿ ಒಂದು ಎಂಟ್ರಿ. ಅದಕ್ಕೆ ಎಂಟ್ರಿ ಏನಿರ್ತದೆ, ಸಾಮಾನ್ಯವಾಗಿ 10% ಡಿವೆಂಚರ್ ಅಪ್ಲಿಕೇಶನ್ ಅಲಾಟ್ಮೆಂಟ್ ಅಕೌಂಟ್ ಡೇಟರ್ ಟು ಡಿವೆಂಚರ್ಸ್ ಅಕೌಂಟ್ ಅಂತ ಇರ್ತದೆ. ಇದು ಅದರ ಜೊತೆಗೆ ಇಲ್ಲಿ ಏನು 2 ಅಕೌಂಟ್ ಬಂದಾವೆ, ಒಂದು ಲಾಸ್ ಆನ್ ಇಶ್ಯೂ ಆಫ್ ಡಿವೆಂಚರ್ ಅಕೌಂಟು, ಮತ್ತೊಂದು ಪ್ರೀಮಿಯಮ್ ಆನ್ ರಿಡೆಂಪ್ಷನ್ ಆಫ್ ಡಿವೆಂಚರ್ ಅಕೌಂಟ್. ಈಗ ಲಾಸ್ ಆನ್ ಇಶ್ಯೂ ಆಫ್ ಡಿವೆಂಚರ್ ಅಕೌಂಟ್ ಒಳಗೆ ಹಿಂದಿನ ಎಂಟ್ರಿ ಒಳಗೆ ನಾವು ನೋಡಿದ್ವಿ ಬರೀ 5,000 ತೋರಿಸಿದ್ವಿ, ಆದರೆ ಇಲ್ಲಿ ನಾವು 10,000 ತೋರಿಸ್ವಿ, ಯಾಕಂದ್ರೆ ನಮಗೆ 2 ಲಾಸ್ ಆಗ್ತಾ ಇದೆ, ಒಂದು ಡಿಸ್ಕೌಂಟು ಮತ್ತೊಂದು ಪ್ರೀಮಿಯಂ ಕೊಡ್ತಾ ಇರೋದು ರಿಡೆಂಪ್ಷನ್ ಮೇಲೆ. ಸೊ ಹೀಗಾಗಿ 10,000 ಅಂತ ಬರೀರಿ. ಆಮೇಲೆ ಟು ಪ್ರೀಮಿಯಮ್ ಆನ್ ರಿಡೆಂಪ್ಷನ್ ಆಫ್ ಡಿವೆಂಚರ್ ಅಕೌಂಟಿಗೆ 5,000 ಕ್ರೆಡಿಟ್ ಮಾಡಿ. ಇನ್ನು ಕೊನೆ ಸಿಚುವೇಷನ್ ಅಲ್ಲಿ ಏನಾಗ್ತಾ ಇದೆ ಅಂತಂದರೆ, ಡಿಸ್ಕೌಂಟ್ ಮೇಲೆ ನಾವು ಡಿವೆಂಚರ್ಸ್ಗಳನ್ನು ಬಿಡುಗಡೆ ಮಾಡಿ ಪಾರ್ ಮೇಲೆ ಅದನ್ನು ಮರು ಖರೀದಿ ಅಥವಾ ರಿಡೀಮ್ ಮಾಡ್ತಾ ಇದ್ದೀವಿ. ಸೊ ಅದಕ್ಕಾಗಿ ಮೊದಲನೇ ಎಂಟ್ರಿ ಬ್ಯಾಂಕ್ ಅಕೌಂಟ್ ಡೆಟರ್ ಅಂತೇಳಿ 95,000 ಬರಬೇಕು, ಯಾಕಂದರೆ 5,000 ಡಿಸ್ಕೌಂಟ್ ಕೊಡ್ತಾ ಇದ್ದೀವಿ. ಆಮೇಲೆ ಎರಡನೇ ಎಂಟ್ರಿ ಒಳಗೆ ಏನು ಮಾಡ್ತೀವಿ, 10% ಡಿವೆಂಚರ್ ಅಪ್ಲಿಕೇಶನ್ ಅಲಾಟ್ಮೆಂಟ್ ಅಕೌಂಟ್ ಡೆಟರ್ 95,000, ಆಮೇಲೆ 5,000 ಡಿಸ್ಕೌಂಟ್ ಕೊಟ್ಟಿವಿ. ಸೊ ಅದಕ್ಕಾಗಿ ಡಿಸ್ಕೌಂಟ್ ಆನ್ ಇಶ್ಯೂ ಆಫ್ ಡಿವೆಂಚರ್ ಅಕೌಂಟ್ ಡೆಟರ್ 5,000 ಟು ಡಿವೆಂಚರ್ ಅಕೌಂಟ್ 1 ಲಕ್ಷ. ಸೊ ಈ ರೀತಿಯಾಗಿ ನಾವು ಜನರಲ್ ಎಂಟ್ರೀಸ್ಗಳನ್ನು ಪಾಸ್ ಮಾಡಬೇಕು. ಆಮೇಲೆ ಇಲ್ಲಿ ಸಹ ಸಿಂಪಲ್ ಎಂಟ್ರಿಗೆ 1 ಮಾರ್ಕು, ಆಮೇಲೆ ಕಾಂಪೌಂಡ್ ಎಂಟ್ರಿಗೆ 2 ಅಥವಾ 3 ಮಾರ್ಕ್ಗಳನ್ನು ಕೊಡ್ತಾರೆ. ಸೊ ನಾನು ಕೆಳಗಡೆ ಬ್ರ್ಯಾಕೆಟ್ ಒಳಗೆ ಕೊಟ್ಟಿದ್ದೀನಿ ನೋಡಿರಿ. ಸೊ ಆ ರೀತಿಯಾಗಿ ಕೊಡ್ಬೋದು, ಅಥವಾ 1 ಮಾರ್ಕ್ ಹೆಚ್ಚು ಕಡಿಮೆ, ಎಲ್ಲಿ ಎಂಟ್ರೀಸ್ ಜಾಸ್ತಿ ಅದಾವೆ ಅಲ್ಲಿ 3 ಬದಲಾಗಿ 4 ಮಾರ್ಕ್ ಕೊಡುವಂಥ ಚಾನ್ಸಸ್ಗಳು ಸಹ ಇರ್ತಾವೆ. ಸೊ ಅದನ್ನು ನೀವು ಗಮನದಲ್ಲಿ ಇಡಬೇಕು. ಇನ್ನು 31ನೇ ಕ್ವಶನ್, ಇಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಕ್ವಶನ್. ಇಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಕ್ವಶನ್. ಇಟ್ ಈಸ್ ಆಸ್ಕ್ಡ್ ಆನ್ ದ ಅನಲೈಸಿಸ್ ಆಫ್ ದ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್. ಅನಲೈಸಿಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಮೇಲೆ ಈ ಪ್ರಶ್ನೆಗಳು ಬರ್ತಾವೆ. ಸಾಮಾನ್ಯವಾಗಿ ಇಲ್ಲಿ ಬ್ಯಾಲೆನ್ಸ್ ಶೀಟ್, ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್ ಕೇಳ್ಬೋದು, ಅಥವಾ ಕಂಪೇರಿಟಿವ್ ಬ್ಯಾಲೆನ್ಸ್ ಶೀಟ್ ಮೇಲೆ ಪ್ರಶ್ನೆಯನ್ನು ಕೇಳುವಂಥ ಚಾನ್ಸಸ್ಗಳು ಇರ್ತಾವೆ. ಈಗ ನಮ್ಮ ಪ್ರಶ್ನೆ ಪತ್ರಿಕೆ ಒಳಗೆ ನಾನು ಇಲ್ಲಿ ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್ ಮೇಲೆ ಪ್ರಶ್ನೆಯನ್ನು ಕೇಳಿದ್ದೀನಿ. ಸೊ ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡುವಾಗ ಮೊದಲು ಪ್ರಾಬ್ಲಮ್ ನೋಡ್ರಿ, ಅಲ್ಲಿ ಎಲ್ಲ ಐಟಮ್ಸ್ಗಳನ್ನು, ಎಲ್ಲ ಹೆಡ್ಸ್ಗಳನ್ನು ಇದು ಶೆಡ್ಯೂಲ್ ಪ್ರಕಾರ ಏನು ನಾವು ಕಂಪ್ನೀಸ್ ಆ್ಯಕ್ಟ್ ಒಳಗೆ ಒಂದು ಫಾರ್ಮೆಟನ್ನು ಕೊಟ್ಟಿದ್ದಾರೆ, ಆ ಫಾರ್ಮೆಟ್ ಪ್ರಕಾರ ಅರೇಂಜ್ ಮಾಡಿಕೊಟ್ಟಿದ್ದಾರೋ ಇಲ್ಲೋ ಅದನ್ನು ನಾವು ನೋಡ್ಕೋಬೇಕು, ಖಾತ್ರಿ ಪಡಿಸ್ಕೋಬೇಕು. ಅರೇಂಜ್ ಮಾಡಿಕೊಟ್ಟಿದ್ರು ಅಂದರೆ ನಮ್ಮ 50% ವರ್ಕ್ ಅವರೇ ಮಾಡ್ದಂಗೆ, ಇಲ್ಲ ಅಂತಂದರೆ ನಾವು ಅದನ್ನು ಅರೇಂಜ್ ಮಾಡ್ಕೋಬೇಕಾಗ್ತೈತಿ. ಇಲ್ಲಿ ನಮ್ಮ ಪ್ರಶ್ನೆ ಪತ್ರಿಕೆ ಒಳಗೆ ಅವರು ಅರೇಂಜ್ ಮಾಡಿಲ್ಲ. ಸೊ ಅದಕ್ಕಾಗಿ ನಾವು ಫಸ್ಟಿಗೆ ಫಾರ್ಮೆಟ್ ಹಾಕ್ಕೋಬೇಕು. ಫಾರ್ಮೆಟ್ ಹಾಕ್ಕೊಂಡು ಹೆಡ್ಡಿಂಗ್ಸ್ ನಮ್ಗೆ ನೆನಪಿದ್ದು ಅಂದರೆ ಬೇಕಾದ್ರೆ ಎಲ್ಲ ಹೆಡ್ಡಿಂಗ್ಸು ಬರ್ಕೊಡ್ರಿ, ಎಲ್ಲಿ ಫಿಗರ್ ಕೊಟ್ಟಾನ ಅಲ್ಲಿ ಫಿಗರ್ ಬರೀರಿ, ಉಳಿದಿದ್ದ ಡ್ಯಾಶ್ ಹಾಕ್ರಿ. ಇಲ್ಲ ನಾವು ಹಂಗೆ ಮಾಡೋದಿಲ್ಲ, ನಾವು ಎಕ್ದಮ್ ಪರ್ಫೆಕ್ಟ್ ಅದೀವಿ, ಯಾವ್ದು ಬೇಕು ಅದು ಅಷ್ಟೇ ಬರಿತೀವಿ ಅಂದರೆ ಯಾವ್ಯಾವ ಹೆಡ್ಡಿಂಗ್ಸ್ ಕೊಟ್ಟ ಅದು ಅಷ್ಟೇ ಬರ್ಕೊಡ್ರಿ. ಈಗ ನಾನು ಇಲ್ಲಿ ಏನು ಮಾಡಿದ್ದೀನಿ ಅಂತಂದರೆ, ಯಾವ ಹೆಡ್ಡಿಂಗ್ಸ್ ಕೊಟ್ಟಿದ್ದಾನೆ ಅದು ಅಷ್ಟೇ ಬರೆದಿದ್ದೀನಿ. ಇಲ್ಲಿ ಏನೇನು ಕೊಟ್ಟಾನ, ಶೇರ್ ಕ್ಯಾಪಿಟಲ್ ಕೊಟ್ಟಾನ, ರಿಸರ್ವ್ ಮತ್ತು ಸರ್ಪ್ಲಸ್ ಕೊಟ್ಟಾನ, ಇವು 2 ಇಕ್ವಿಟಿ ಮತ್ತು ಲ್ಯಾಬಿಲಿಟಿ ಒಳಗೆ ಮೊದಲನೇ ಹೆಡ್ಡಿಂಗ್ ಒಳಗೆ ಬರ್ತಾವೆ. ಆಮೇಲೆ 10% ಡಿವೆಂಚರ್ಸ್ ಅಂತ ಕೊಟ್ಟಾನ, ಇದು 2ನೇ ಹೆಡ್ಡಿಂಗ್ ಒಳಗೆ ಬರ್ತೈತಿ. ಆಮೇಲೆ ಶಾರ್ಟ್ ಟರ್ಮ್ ಬಾರೋವಿಂಗ್ಸ್ ಮತ್ತು ಟ್ರೇಡ್ ಪೇಬಲ್ಸ್ ಕೊಟ್ಟಾನ, ಅದು 3ನೇ ಹೆಡ್ಡಿಂಗ್, ದಟ್ ಇಸ್ ನಾನ್ ಕರೆಂಟ್ ಲ್ಯಾಬಿಲಿಟಿ ಒಳಗೆ ಬರ್ತಾವೆ. ಆಮೇಲೆ ಮತ್ತೆ ಏನು ಕೊಟ್ಟಿದ್ದಾನೆ, ಫಿಕ್ಸ್ಡ್ ಅಸೆಟ್ ಕೊಟ್ಟಾನ, ಅದು ಅಸೆಟ್ ಸೆಕ್ಷನ್ ಒಳಗೆ ನಾನ್ ಕರೆಂಟ್ ಅಸೆಟ್ ಒಳಗೆ ಬರ್ತೈತಿ. ಆಮೇಲೆ ಇನ್ವೆಂಟ್ರೀಸ್ ಕೊಟ್ಟಾನ, ಕ್ಯಾಶ್ ಆ್ಯಂಡ್ ಕ್ಯಾಶ್ ಇಕ್ವಲೆಂಟ್ ಕೊಟ್ಟಾನ, ಇವು 2 ಕರೆಂಟ್ ಅಸೆಟ್ಸ್ ಒಳಗೆ ಬರ್ತಾವೆ. ಅದಕ್ಕೆ ತಕ್ಕ ಹಾಗೆ ನಾನು ಇಲ್ಲಿ ಫಾರ್ಮೆಟನ್ನು ಹಾಕ್ಕೊಂಡು ಹೆಡ್ಡಿಂಗ್ಸನ್ನು ಬರ್ತೀನಿ ನೋಡ್ರಿ. ಸೊ ಫಾರ್ಮೆಟ್ ಒಳಗೆ ಟೋಟಲ್ 5 ಕಾಲಮ್ಸ್ ಇರ್ತಾವೆ. ಮೊದಲನೇ ಕಾಲಮ್ ಪರ್ಟಿಕ್ಯುಲರ್ಸು, ಆಮೇಲೆ ಸೆಕೆಂಡ್ ಕಾಲಮ್ ಒಳಗೆ ಫಸ್ಟ್ ಇಯರು, ಥರ್ಡ್ ಕಾಲಮ್ ಒಳಗೆ ಫಸ್ಟ್ ಇಯರು, ಆಮೇಲೆ 4th ಮತ್ತು 5th ಕಾಲಮ್ ಒಳಗೆ ಪರ್ಸೆಂಟೇಜ್ ಆಫ್ ಈಚ್ ಐಟಮ್ ಟು ಟೋಟಲ್ ಅಸೆಟ್ ಅಂತ ಬರಿಬೇಕಾಗುತ್ತದೆ. ಸೊ ಈಗ ಪರ್ಟಿಕ್ಯುಲರ್ಸ್ ಬರ್ಕೊಂಡು ಫಸ್ಟ್ ಕಾಲಮ್ ಒಳಗೆ ಡೇಟ್ ಬರೀರಿ 31/3/22, ಆಮೇಲೆ 3ನೇ ಕಾಲಮ್ ಒಳಗೆ 31/3/23 ಅಂತ ಬರೀರಿ. ಆಮೇಲೆ 4ನೇ ಕಾಲಮ್ ಒಳಗೂ ಡೇಟ್ ಬರೀರಿ, 5ನೇ ಕಾಲಮ್ ಒಳಗೂ ಡೇಟ್ ಬರೀರಿ. ಫಸ್ಟಿಗೆ ಈಕ್ವಿಟಿ ಆ್ಯಂಡ್ ಲ್ಯಾಬಿಲಿಟಿ ಸೆಕ್ಷನ್ ಸ್ಟಾರ್ಟ್ ಆಯಿತು. ಅದರೊಳಗೆ ಮೊದಲನೇ ಮೇನ್ ಹೆಡ್ಡಿಂಗು ಶೇರ್ ಹೋಲ್ಡರ್ಸ್ ಫಂಡು, ಅದರೊಳಗೆ ಸಬ್ ಹೆಡ್ಡಿಂಗ್ ಶೇರ್ ಕ್ಯಾಪಿಟಲ್. ನಮ್ಮ ಕ್ವಶನ್ ಒಳಗೆ ಶೇರ್ ಕ್ಯಾಪಿಟಲ್ ಕೊಟ್ಟಾನ 8 ಲಕ್ಷ 9 ಲಕ್ಷ ಅಂತ ಬರ್ಕೊಡ್ರಿ. ಆಮೇಲೆ 2ನೇ ಸಬ್ ಹೆಡ್ಡಿಂಗ್ ರಿಸರ್ವ್ ಆ್ಯಂಡ್ ಸರ್ಪ್ಲಸ್, ಇಲ್ಲಿ ಕೊಟ್ಟಾನ ನೋಡ್ರಿ 1,60,000 ಅಂತ ಕೊಟ್ಟಾನ, 2 ಬರ್ಕೊಡ್ರಿ. ಇನ್ನು 2ನೇ ಹೆಡ್ಡಿಂಗ್ ನಾನ್ ಕರೆಂಟ್ ಲ್ಯಾಬಿಲಿಟೀಸ್ ಒಳಗೆ ಇಲ್ಲಿ ಕೇವಲ ಒಂದೇ ಒಂದು ಐಟಮ್ ಕೊಟ್ಟಾನ, ದಟ್ ಇಸ್ 10% ಡಿವೆಂಚರ್, ಇಟ್ ಕಮ್ಸ್ ಅಂಡರ್ ದಿ ಲಾಂಗ್ ಟರ್ಮ್ ಬಾರೋವಿಂಗ್ಸ್. ಸೊ ಅದಕ್ಕಾಗಿ ನೀವು ಸಬ್ ಹೆಡ್ಡಿಂಗ್ ಲಾಂಗ್ ಟರ್ಮ್ ಬಾರೋವಿಂಗ್ಸ್ ಅಂತ ಬರ್ಕೊಂಡು 5 ಲಕ್ಷ 6 ಲಕ್ಷ ಅಂತ ಬರೀರಿ. ಆಮೇಲೆ 3ನೇ ಹೆಡ್ಡಿಂಗು ಮೇನ್ ಹೆಡ್ಡಿಂಗು ನಾನ್ ಕರೆಂಟ್ ಲ್ಯಾಬಿಲಿಟೀಸ್ ಒಳಗೆ ನಿಮಗೆ ಬರುವಂಥ 2 ಐಟಮ್ಸ್ಗಳನ್ನು ಕೊಟ್ಟಿದ್ದಾನೆ, ಒಂದು ಟ್ರೇಡ್ ಪೇಬಲ್ ಮತ್ತೊಂದು ಶಾರ್ಟ್ ಟರ್ಮ್ ಬಾರೋವಿಂಗ್ಸ್ ಅಂತ ಕೊಟ್ಟಾನೆ. ಸೊ ಟ್ರೇಡ್ ಪೇಬಲ್ ಫಸ್ಟ್ ಬರಬೇಕು, ಫಸ್ಟ್ ಬರ್ಕೊಡ್ರಿ 50,000 ಮತ್ತು 60,000. ಆಮೇಲೆ ಶಾರ್ಟ್ ಟರ್ಮ್ ಬಾರೋವಿಂಗ್ಸ್ ಬರಬೇಕು. ಸೊ ಅದಕ್ಕೆ ನಂತರ ಅದನ್ನು ಬರ್ಕೊಡ್ರಿ 1,50,000 1,80,000 ರೂಪಾಯಿ ಅಂತ ಬರ್ಕೊಡ್ರಿ. ಇನ್ನು ಟೋಟಲ್ ಮಾಡಿದರೆ 16 ಲಕ್ಷ 18 ಲಕ್ಷ ರೂಪಾಯಿ ಆಯಿತು. ಇನ್ನು ಅಸೆಟ್ ಸೈಡಿಗೆ ಬರ್ರಿ. ಅಸೆಟ್ ಸೈಡ್ ಫಸ್ಟು ಬರೋದು ನಾನ್ ಕರೆಂಟ್ ಅಸೆಟ್ ಬರ್ತಿತ್ತು, ಅದರೊಳಗೆ ಫಿಕ್ಸ್ಡ್ ಅಸೆಟ್ ಮತ್ತು ಅದರೊಳಗೆ ಟ್ಯಾಂಜಿಬಲ್ ಇಂಟ್ಯಾಂಜಿಬಲ್ ಬರ್ತಾವೆ. ಇಲ್ಲಿ ಯಾವುದು ಬೈಫರ್ಕೇಟ್ ಮಾಡಿಕೊಟ್ಟಿಲ್ಲ, ಡೈರೆಕ್ಟಾಗಿ ಫಿಕ್ಸ್ಡ್ ಅಸೆಟ್ ಅಂತ ಕೊಟ್ಟಾನ. ಸೊ ಅದಕ್ಕಾಗಿ ನೀವು ಎ ಫಿಕ್ಸ್ಡ್ ಅಸೆಟ್ ಅಂತ ಬರ್ಕೊಂಡು 12 ಲಕ್ಷ 12 lakhs ಮತ್ತು 14 lakhs ಅಂತ ಬರೀ. ನಂತರ
ಕರೆಂಟ್ ಅಸೆಟ್ಸ್ ಬರುವಂಥ ಬರೀ ಕೇವಲ 2 ಐಟಮ್ಸ್ಗಳನ್ನು ಕೊಟ್ಟಾನೆ, ಇನ್ವೆಂಟ್ರಿ ಮತ್ತು ಕ್ಯಾಶ್ ಆ್ಯಂಡ್ ಕ್ಯಾಶ್ ಇಕ್ವಲೆಂಟ್. ಸೊ ಅದಕ್ಕಾಗಿ ನೀವು ಫಸ್ಟ್ ಇನ್ವೆಂಟ್ರಿ ಬರ್ಕೊಡ್ರಿ 1,50,000, ಆಮೇಲೆ ಕ್ಯಾಶ್ ಆ್ಯಂಡ್ ಕ್ಯಾಶ್ ಇಕ್ವಲೆಂಟ್ 3,02,50,000 ಅಂತ ಬರ್ಕೊಂಡ್ರಿ. ಸೊ ಈ ಎಲ್ಲ ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸ್ ಕ್ವಶನ್ ಒಳಗೆ ಕೊಟ್ಟಿದ್ದು ನಾವು ಜಸ್ಟ್ ಬರೀ ಅರೇಂಜ್ ಮಾಡಿದ್ವಿ. ಇನ್ನು ಕೆಲವೊಮ್ಮೆ ಏನು ಮಾಡ್ತಾನೆ ಅವನೇ ಅರೇಂಜ್ ಮಾಡಿಕೊಟ್ಟಿರ್ತಾನೆ, ಬರೀ ನೋಡಿ ನೀವು ಕಾಪಿ ಮಾಡೋದು ಮುಗಿದು, ಕಾಪಿ ಮಾಡಿ ಬರೋದೇ ಸಾಕು. ಇನ್ನು ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಇದರೊಳಗೆ ಏನಪ್ಪ ಅಂತಾರೆ 3ನೇ ಮತ್ತು 4ನೇ ಕಾಲಮ್. ಸೊ ಇಲ್ಲಿ ನಾವು ಪರ್ಸೆಂಟೇಜ್ ಆಫ್ ಈಚ್ ಐಟಮ್ ಟು ಟೋಟಲ್ ಅಸೆಟ್ಟನ್ನು ಕಂಡುಹಿಡಬೇಕು. ಅದನ್ನು ಹೆಂಗೆ ಕಂಡುಹಿಡಬೇಕಪ್ಪ ಅಂತಂದರೆ ಇಲ್ಲಿ ನಾವು ಇಲ್ಲಿ ಏನು ಮಾಡ್ತೀವಿ ಅಂತಂದರೆ ಫಸ್ಟಿಗೆ ಟೋಟಲ್ ಇಟ್ ಮೀ ವಿತ್ ದ ಟೋಟಲ್ ಲ್ಯಾಬಿಲಿಟಿ ಅಥವಾ ಟೋಟಲ್ ಅಸೆಟ್ ಎರಡು ಸೇಮ್ ಇರ್ತಾವೆ ಫಿಗರ್, ಅದನ್ನು ಬೇಸಾಗಿ ಇಟ್ಕೋಬೇಕು. ಆಮೇಲೆ ಯಾವ ಐಟಮ್ ಅಥವಾ ಯಾವ ಹೆಡ್ಡಿಗೆ ನಾವು ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡ್ತೀವೋ ಅದನ್ನು ಮೇಲ್ಗಡೆ ಇಟ್ಟು ಇಂಟು 100 ಮಾಡಿದರೆ ನಮಗೆ ಆ ಪರ್ಸೆಂಟೇಜ್ ಸಿಗುತ್ತದೆ. ಸೊ ಇಲ್ಲಿ ನೋಡಿ ಫಸ್ಟಿಗೆ ಶೇರ್ ಕ್ಯಾಪಿಟಲ್ ಪರ್ಸೆಂಟೇಜ್ 8 ಲಕ್ಷ ರೂಪಾಯಿ ಪರ್ಸೆಂಟೇಜ್ ನಾವು ಕಂಡುಹಿಡಬೇಕು. ಆ 8 ಲಕ್ಷ ರೂಪಾಯಿನ 16 ಲಕ್ಷ ರೂಪಾಯಿ ಜೊತೆಗೆ ನಾವು ಕಂಪೇರ್ ಮಾಡಬೇಕು. ಸೊ ಅದಕ್ಕಾಗಿ ನೋಡಿ ಯಾವ ರೀತಿ ಬರಬೇಕು, 8 ಲಕ್ಷ ಅಪಾನ್ 16 ಲಕ್ಷ ಇಂಟು 100 ಅಂತ ಬರೋದೆ 50% ಬಂತು. ಸೊ ಅದಕ್ಕಾಗಿ 50 ಅಂತ ಇಟ್ವಿ. ಆ ನಂತರ ರಿಸರ್ವ್ ಆ್ಯಂಡ್ ಸರ್ಪ್ಲಸ್ ನೋಡಿರಿ 1 ಲಕ್ಷ ಐತಿ 22ರೊಳಗೆ 2022 1 ಲಕ್ಷ ಐತಿ. ಅದನ್ನು ನೀವು 16 ಲಕ್ಷ ಜೊತೆಗೆ ಕಂಪೇರ್ ಮಾಡಿದ್ರಿ ಅಂತಂದರೆ ಅಂದರೆ 1 ಲಕ್ಷ ಅಪಾನ್ 16 ಲಕ್ಷ ನೀವು ಕಂಪೇರ್ ಮಾಡಿ ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡಿದ್ರಿ ಅಂತಂದರೆ 6.25 ಬರುತ್ತದೆ. ಸೊ ಅದೇ ರೀತಿಯಾಗಿ 5 ಲಕ್ಷದ್ದು 31.25, 50,000 ರೂಪಾಯಿದು 3.13, 1,50,000 9.38, ಆಮೇಲೆ 16 ಲೈಕಿಗೆ ನೀವು 100% ಅಂತ ಬರೀಬೇಕಂದ್ರೆ ಅದನ್ನು ನೀವು ಬೇಸಾಗಿ ಇಟ್ಕೊಂಡಿದ್ರಿ. ಅದೇ ಥರ 12 ಲಕ್ಷ ಅಪಾನ್ 12 ಲ್ಯಾಕ್ಸ್ ಅಪಾನ್ 16 ಲ್ಯಾಕ್ ಅಂದರೆ 75% ಬರ್ತೈತಿ. ಆಮೇಲೆ 1 ಲ್ಯಾಕ್ ಅಪಾನ್ 16 ಲ್ಯಾಕ್ ಅಂದರೆ 6.25 ಬರ್ತೈತಿ. ಆಮೇಲೆ 3 ಲ್ಯಾಕ್ ಅಪಾನ್ 16 ಲ್ಯಾಕ್ ಅಂದರೆ 18.75 ಬರ್ತೈತಿ. ಆಮೇಲೆ 16 ಲ್ಯಾಕಿಗೆ 100%. ಇದು 31 ಮಾರ್ಚ್ 22 ಆಯಿತು. ಅದೇ ರೀತಿಯಾಗಿ ನೀವು 31 ಮಾರ್ಚ್ 23ಗೂ ಸಹ ಕ್ಯಾಲ್ಕುಲೇಟ್ ಮಾಡಿ ಪರ್ಸೆಂಟೇಜನ್ನು ಬರೀರಿ. ಇನ್ನು ಮಾರ್ಕ್ಸಲ್ಲಿ ಯಾವ ರೀತಿಯಾಗಿ ಅಲೋಕೇಟ್ ಮಾಡ್ತಾರೆ, ಸಾಮಾನ್ಯವಾಗಿ 8 ಐಟಮ್ಸ್ಗಳನ್ನು ಕೊಟ್ಟಿರ್ತಾರೆ, 12 ಮಾರ್ಕ್ಸು. ಸೊ ಹೀಗಾಗಿ ಪ್ರತಿಯೊಂದು ಐಟಮ್ ಕರೆಕ್ಟ್ ಇತ್ತು ಅಂದರೆ 1.5 ಮಾರ್ಕ್ಸ್ ಕೊಡುವಂಥ ಚಾನ್ಸಸ್. ಇನ್ನು ಕೊನೆಯ ಪ್ರಶ್ನೆ ದಟ್ ಈಸ್ ಆನ್ ರೇಷಿಯೋ ಅನಾಲಿಸಿಸ್ 32ನೇ ಪ್ರಶ್ನೆ. ಸೊ ಇದನ್ನು ನೀವು ಎಲ್ಲ ನಿಮ್ಮ ಫಾರ್ಮುಲಾಸ್ಗಳು ಬಾಹ್ಯಾಟ್ ಇದ್ದು ನೆನಪಿದ್ದು ಅಂತಂದರೆ ಇದನ್ನು ನೀವು ಬಿಡಿಸ್ಬಹುದು. ಆಮೇಲೆ ಕೆಲವೊಮ್ಮೆ ಮಾಹಿತಿಗಳನ್ನು ಡೈರೆಕ್ಟಾಗಿ ಕೊಟ್ಟಿರ್ತಾನೆ, ಕೆಲವೊಮ್ಮೆ ಕೊಟ್ಟಿರಂಗಿಲ್ಲ. ಸೊ ಡೈರೆಕ್ಟ್ ಮಾಹಿತಿ ಕೊಟ್ಟ ಅಂದರೆ ಈಸಿಯಾಗಿ ಬಿಡಿಸ್ಬೋದು. ಪ್ರತಿಯೊಂದು ರೇಷಿಯೋಗೆ 2 ಮಾರ್ಕ್ಸನ್ನು ಕೊಡ್ತಾರೆ, 6 ರೇಷಿಯೋಸ್ಗಳನ್ನು ಕೊಡ್ತಾನೆ. ಸೊ ಮೊದಲು ಈ ಚಾಪ್ಟರ್ ಮೇಲೆ 6 ಮಾರ್ಕ್ಸಿನ ಒಂದು ಸ್ವಲ್ಪ ಪ್ರಾಬ್ಲಮ್ ಬರ್ತಿತ್ತು, ಈಗ ಅದನ್ನು ಕ್ಯಾನ್ಸಲ್ ಮಾಡಿದ್ರೆ ಕೇವಲ 12 ಮಾರ್ಕ್ಸಿನ ಪ್ರಾಬ್ಲಮ್ ಕೇಳ್ತಾನೆ. ಸೊ ಹೀಗಾಗಿ ಯಾವ ರೇಷಿಯೋ ಆದರೂ ಕೇಳ್ಬೋದು. ನಾವು ಎಲ್ಲ ಫಾರ್ಮುಲಾಸ್ಗಳನ್ನು ನೆನಪಿಟ್ಕೋಬೇಕಾಗ್ತೈತಿ. ಯಾರಿಗೆ ಫಾರ್ಮುಲಾಸ್ಗಳು ನೆನಪಿರ್ತಾವೆ ಅವರು ಈ ಕ್ವಶನನ್ನು ಟ್ರೈ ಮಾಡ್ಬೋದು, ಇಲ್ಲಾಂದರೆ ನಿಮಗೆ ಬೇರೆ ಚಾಯ್ಸ್ ಭಾಳಷ್ಟು ಅದಾವೆ. ಸೊ ಇಲ್ಲಿ ನೋಡಿರಿ ಕ್ವಿಕ್ ರೇಷಿಯೋ ಕೊಟ್ಟಾನ, ಕ್ವಿಕ್ ರೇಷಿಯೋ ಕೇಳಿದಾನೆ. ಸೊ ಕ್ವಿಕ್ ರೇಷಿಯೋ ಸಲುವಾಗಿ ಫಾರ್ಮುಲಾ ಏನಿದೆ ಅಂದರೆ ಕ್ವಿಕ್ ಅಸೆಟ್ ಅಪಾನ್ ಕರೆಂಟ್ ಲ್ಯಾಬಿಲಿಟೀಸ್. ಸೊ ನಿಮಗೆ ಪ್ರಶ್ನೆ ಒಳಗೆ ಕ್ವಿಕ್ ಅಸೆಟ್ ಕೊಟ್ಟಿಲ್ಲ, ಅದನ್ನು ನಾವು ಕಂಡುಹಿಡಬೇಕಾಗ್ತಿದೆ. ಅದನ್ನು ಯಾವ ರೀತಿಯಾಗಿ ಕಂಡುಹಿಡಬೇಕು ಅನ್ನೋದು ನಾನು ಕೆಳಗಡೆ ಕೊಟ್ಟಿದ್ದೀನಿ ನೋಡಿರಿ. ಸೊ ಅದರ ಪ್ರಕಾರ ಕಂಡುಹಿಡಿರಿ 2 ಲಕ್ಷ ಬಂತು. ಇನ್ನು ಕರೆಂಟ್ ಅಸೆಟ್ ಅಂತೂ ಡೈರೆಕ್ಟ್ ಫಿಗರ್ ಕೊಟ್ಟಾನ 1 ಲಕ್ಷ. ಸೊ 2 ಲ್ಯಾಕ್ ಅಪಾನ್ 1 ಲ್ಯಾಕ್ ಅಂದರೆ ಆನ್ಸರ್ 2:1 ಬಂತು. ಇದಕ್ಕೆ 2 ಮಾರ್ಕು. ಆಮೇಲೆ ಡೆಟ್ ಇಕ್ವಿಟಿ ರೇಷಿಯೋ, ಲಾಂಗ್ ಟರ್ಮ್ ಡೆಟ್ ಅಪಾನ್ ಶೇರ್ ಹೋಲ್ಡರ್ಸ್ ಫಂಡು. ಸೊ ಇಲ್ಲಿ ಲಾಂಗ್ ಟರ್ಮ್ ಡೆಟ್ ಅಂದರೆ ಏನರಪ್ಪ ಅಂತಂದರೆ ಡಿವೆಂಚರ್ಸ್ ಅಂತ ಕೊಟ್ಟಿದ್ದಾನೆ. ಸೊ ಅದೇ ಲಾಂಗ್ ಟರ್ಮ್ ಡೆಟ್ 3 ಲಕ್ಷ. ಇನ್ನು ಶೇರ್ ಹೋಲ್ಡರ್ಸ್ ಫಂಡ್ ಅಂದರೆ ಶೇರ್ ಕ್ಯಾಪಿಟಲ್ ಪ್ಲಸ್ ರಿಸರ್ವ್ ಆ್ಯಂಡ್ ಸರ್ಪ್ಲಸ್ ಎರಡು ಟೋಟಲ್ ಮಾಡಬೇಕಾಗ್ತೈತಿ. ಅದನ್ನು ಟೋಟಲ್ ಮಾಡಿ ಕಂಡುಹಿಡಿದ್ರೆ 5 ಲಕ್ಷ ರೂಪಾಯಿ ಬರ್ತೈತಿ. ಸೊ ಅಲ್ಲಿ ಆನ್ಸರ್ ಅದನ್ನು ಸಿಂಪ್ಲಿ 3 ಲ್ಯಾಕ್ ಅಪಾನ್ 5 ಲ್ಯಾಕ್ ಈಸ್ಕೊಲ್ ಟು 0.6:1 ಅಂತ ಬರ್ತೈತಿ. ಇನ್ನು ಟ್ರೇಡ್ ರಿಸೀವಬಲ್ ಟರ್ನ್ ಓವರ್ ರೇಷಿಯೋ, ಅದಕ್ಕೆ ಫಾರ್ಮುಲಾ ಏನಪ್ಪ ಅಂದರೆ ನೆಟ್ ಕ್ರೆಡಿಟ್ ರೆವೆನ್ಯೂ ಫ್ರಮ್ ಆಪರೇಷನ್ ಅಪಾನ್ ಎವರೇಜ್ ಟ್ರೇಡ್ ರಿಸೀವಬಲ್. 2 ಫಿಗರ್ ಡೈರೆಕ್ಟ್ ಕೊಟ್ಟಾನ. ಸೊ ಅದನ್ನು ಇಟ್ಟರೆ ಆ ಫಿಗರ್ಗಳನ್ನು ಫಾರ್ಮುಲಾ ಒಳಗೆ ನಾವು ಭರ್ತಿ ಮಾಡಿ ಕ್ಯಾಲ್ಕುಲೇಷನ್ ಮಾಡಿದರೆ 4 ಟೈಮ್ಸ್ ಬರ್ತೈತಿ. ಅದೇ ಥರ ಟ್ರೇಡ್ ಪೇಬಲ್ ಟರ್ನ್ ಓವರ್ ರೇಷಿಯೋ 2 ಟೈಮ್ಸ್ ಬರ್ತೈತಿ. ಆಮೇಲೆ ಗ್ರಾಸ್ ಪ್ರಾಫಿಟ್ ರೇಷಿಯೋ, ಸೊ ಅಲ್ಲಿ ಗ್ರಾಸ್ ಪ್ರಾಫಿಟ್ ಅಪಾನ್ ರೆವೆನ್ಯೂ ಫ್ರಮ್ ಆಪರೇಷನ್ ಇಂಟು 100 ಮಾಡಬೇಕು. ಸೊ ಅಲ್ಲಿ ನಿಮಗೆ ಗ್ರಾಸ್ ಪ್ರಾಫಿಟು ಕೊಟ್ಟಾನ, ರೆವೆನ್ಯೂ ಫ್ರಮ್ ಆಪರೇಷನು ಕೊಟ್ಟಾನ. ಆ ಫಿಗರ್ಸನ್ನು ತುಂಬಿ ನೀವು ಕ್ಯಾಲ್ಕುಲೇಟ್ ಮಾಡಿದರೆ 20% ಬರುತ್ತೆ. ಆಮೇಲೆ ನೆಟ್ ಪ್ರಾಫಿಟ್ ರೇಷಿಯೋ ಕಂಡುಹಿಡಿಯೋ ಸಲುವಾಗಿ ನೆಟ್ ಪ್ರಾಫಿಟ್ ಬೇಕು. 50,000 ರೂಪಾಯಿ ಕೊಟ್ಟಿದ್ದಾನೆ. ನೆಟ್ ಪ್ರಾಫಿಟ್ 50,000 ರೂಪಾಯಿ ಕೊಟ್ಟಿದ್ದಾನೆ. ಕ್ವಶನ್ ಪೇಪರ್ ಒಳಗೆ ನೋಡೋದು 1 ಲಕ್ಷ ಆದರೆ ಅದು 50,000 ರೂಪಾಯಿ ಅಂತ ಕೊಡಿ. ಸೊ 50,000 ರೂಪಾಯಿ ಕೊಟ್ಟಿದ್ದಾನೆ. ಸೊ 50,000 ರೂಪಾಯಿ ಅಪಾನ್ 5 ಲ್ಯಾಕ್ಸ್ ರೆವೆನ್ಯೂ ಫ್ರಮ್ ಆಪರೇಷನ್ ಇಂಟು 100 ಅದು 10% ಬರುತ್ತದೆ. ಸೊ ಇಲ್ಲಿ ಮಾರ್ಕ್ಸ್ ಯಾವ ರೀತಿಯಾಗಿ ಅಲೋಕೇಟ್ ಮಾಡ್ತಾರೆ ಅಂದರೆ ಪ್ರತಿಯೊಂದು ರೇಷಿಯೋಗೆ 2 ಮಾರ್ಕ್ಸ್ಗಳನ್ನು ಕೊಡ್ತಾರೆ. ಸೊ ಇಲ್ಲಿಗೆ ಈ ಪ್ರಶ್ನೆ ಪತ್ರಿಕೆ ಮುಗಿತು. ಎಲ್ಲರಿಗೂ ಬೆಸ್ಟ್ ಆಫ್